ಅಥವಾ ನೀವಿರುವಂತ ಸರ್ಕಲ್ ಆಗಿರ್ಬೋದು, ಕಂಪ್ಲೀಟ್ ಇದನ್ನ ಬಳಸಕ್ ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ಗೆ ನೀವ್ ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ನೀವ್ ಇರೋ ಜಾಗದಲ್ಲೇ, ನೀವ್ ಇರೋ ಪ್ಲೇಸ್ ಅಲ್ಲೇ ನಿಮ್ಮ ಬಿಸ್ನೆಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಸ್ನೇಹಿತರೆ. ಇಲ್ಲಿ ನಮ್ಮ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಗಳಿಗೆ ನಾವುಗಳೇ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗ್ಬೋದು. ವೆರಿ ಶಾರ್ಟ್, ನಾನು ಹೇರ್ ಸೆರಮ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಅನ್ನ ಮಾಡಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇಟ್ಸ್ ಅಲ್ಟಿಮೇಟ್ ರಿಸಲ್ಟ್. ಇವತ್ತು ಆಕ್ಚುಲಿ ನಾನೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೆ. ಇವತ್ತು ನಾನು ಏನ್ ಗಡ್ಡ ಬಿಟ್ಟಿದ್ದೀನಿ, ನಿಜವಾಗ್ಲೂ ಕೂಡ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಸ್ನೇಹಿತರೆ, ತುಂಬಾ ಇರಿಟೇಷನ್ ಆಗ್ತಿತ್ತು. ಅದನ್ನ ಯಾರ ಹತ್ರನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಹೇರ್ ಸೆರಮ್ ನ ಬಳಸಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಿಜವಾಗ್ಲೂ ಆ ಒಂದು ರಫ್ ಫೀಲಿಂಗ್ ಆಗ್ಲಿ ನನ್ನ ಒಂದು ಬಿಯರ್ಡ್ ಅಲ್ಲಿ ಕಂಡು ಬರ್ತಾ ಇಲ್ಲ ಸ್ನೇಹಿತರೆ. ತುಂಬಾ ಸ್ಮೂತ್ ಫೀಲ್ ಆಗುತ್ತೆ. ಅಷ್ಟು ದೊಡ್ಡ ಬಿಯರ್ಡ್ ಇದ್ರೂ ಕೂಡ ನಮಗೆ ಇರಿಟೇಷನ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಹೇರ್ ಸೆರಮ್. ಇದ್ರ ಬಗ್ಗೆನೆ ನಮಗೆ ಗೊತ್ತಿರ್ಲಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಂದು ಪ್ರಾಡಕ್ಟ್ ಇವತ್ತೇನು ನೆಟ್ಸರ್ಫ್ ಒಳಗಡೆ ನಮ್ಮ ಪರ್ಸನಲ್ ಕೇರ್ ಸೆಕ್ಷನ್ ಇದೆ, ಒಂದೊಂದು ಪ್ರಾಡಕ್ಟ್ ಒಂದೊಂದು ಇತಿಹಾಸ ಹೇಳುತ್ತೆ ಸ್ನೇಹಿತರೆ. ಹೇರ್ ನ್ಯೂಟ್ರಿಮೆಂಟ್ ಆಗಿರ್ಬೋದು, ಒಂದು ಹೇರ್ ಸೆರಮ್ ಆಗಿರ್ಬೋದು. ನೋಡಿ ಸ್ನೇಹಿತರೆ, ಕಂಪ್ಲೀಟ್ ಹೇರ್ ಕೇರ್ ಬಂತು ಅಂದ್ರೆ ಹೇರ್ ಸೆರಮ್ ಇದೆ, ಹೇರ್ ನ್ಯೂಟ್ರಿಮೆಂಟ್ ಇದೆ. ಸೊ ದಿಸ್ ಇಸ್ ದ ಬೆಸ್ಟ್ ಪ್ರಾಡಕ್ಟ್ ಫಾರ್ ಹೇರ್. ಕಂಡೀಷನರ್ ಕೂಡ ಇದೆ. ದೆನ್ ಅದಾದ ನಂತರ ಕಂಪ್ಲೀಟ್ ನಾರ್ಮಲ್ ಆಸ್ ಯೂಶುವಲ್ ಡೈಲಿ ಡೇ ನೀಡ್ಸ್ ನೀವು ಬಂತು ಅಂತಂದ್ರೆ ಸೋಪ್ ಆಗಿರ್ಬೋದು, ಟೂತ್ ಪೇಸ್ಟ್ ಗಳಾಗಿರ್ಬೋದು. ಅದೇ ರೀತಿ ಸ್ಕಿನ್ ರಿಲೇಟೆಡ್ ಬಂತು ಅಂತಂದ್ರೆ ಸನ್ಸ್ಕ್ರೀನ್ಸ್ ಆಗಿರ್ಬೋದು, ಅಥವಾ ಒಂದು ಆಂಟಿ ಅಲರ್ಜಿಕ್ ಅಲೋಟರ್ಮರಿಕ್ ಆಗಿರ್ಬೋದು, ಆಂಟಿ ಪಿಂಪಲ್ಸ್ ಆಗಿರ್ಬೋದು. ಸೊ ದಿಸ್ ಇಸ್ ಆಲ್ ದ ಬೆಸ್ಟ್ ಪ್ರಾಡಕ್ಟ್ಸ್. ಇನ್ನೊಂದು ಅಬ್ಸರ್ವ್ ಮಾಡಿದೀನಿ ನಾನು, ಆಂಟಿ ಪಿಂಪಲ್ ಕ್ರೀಮ್ ಇವತ್ತು ನಾವೇನ್ ಬಳಸ್ತಾ ಇದೀವಿ ಸ್ನೇಹಿತರೆ ಹೊರಗಡೆ ಮಾರ್ಕೆಟ್ ಅಲ್ಲಿ, ಇಟ್ಸ್ ಆಲ್ ಕೆಮಿಕಲೈಸ್ಡ್. ಅದನ್ನ ಬಳಸೋದ್ರಿಂದ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಸ್ನೇಹಿತರೆ. ಸೊ ಬಿಕಾಸ್ ಆಫ್ ದಿಸ್ ಇವತ್ತು ನೆಟ್ಸರ್ಫ್ ನಮಗೆ ಒಂದು ಆಂಟಿ ಪಿಂಪಲ್ ನ ಕ್ರೀಮ್ ಕೊಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ, ಆ ಎರೋಮಾನ ಫೀಲ್ ಮಾಡಕ್ಕೆ ನಾನು ದಿನ ಹಚ್ಚುತ್ತೀನಿ ಸ್ನೇಹಿತರೆ. ಆ ಆಂಟಿ ಪಿಂಪಲ್ ಕ್ರೀಮ್ ಎರೋಮಾನ ಫೀಲ್ ಮಾಡ್ಲಿಕ್ಕೆನೆ ಆ ಆಂಟಿ ಪಿಂಪಲ್ ಕ್ರೀಮ್ ನ ಹಚ್ಬೇಕು ಅನ್ಸುತ್ತೆ. ತುಂಬಾ ಜನ ಅದನ್ನ ಮರ್ತ್ ಬಿಡ್ತಾರೆ ಸ್ನೇಹಿತರೆ. ನೈಟ್ ಹೊತ್ತು ಅಪ್ಲೈ ಮಾಡಕ್ ಆಗಿರ್ಬೋದು, ಈ ಪಿಂಪಲ್ಸ್ ಇದ್ದವ್ರು ಏನ್ ಮಾಡ್ತಾರೆ, ಅದನ್ನ ಮರ್ತ್ ಬಿಡ್ತಾರೆ. ಮಿಸ್ ಆಗಿ ಮರ್ತ್ ಬಿಟ್ಟೆ ನಾನು. ಸೊ ಈ ರೀತಿ ಮರ್ತ್ ಬಿಡ್ತೀವಿ ನಾವು. ಬಟ್ ನಮ್ಮ ನೆಟ್ಸರ್ಫ್ ಆಂಟಿ ಪಿಂಪಲ್ ಕ್ರೀಮ್ ಹೇಗಿದೆ ಅಂತಂದ್ರೆ, ಒಂದು ಸರಿ ನೀವು ಅದನ್ನ ಅಪ್ಲೈ ಮಾಡ್ತೀರಾ ನಿಮ್ ಫೇಸಿಗೆ, ಆ ಎರೋಮಾ ಇದೆಯಲ್ಲ, ಅದೊಂದು ಸ್ಮೆಲ್ ಇದೆಯಲ್ಲ, ಅದು ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಸ್ನೇಹಿತರೆ. ಸೊ ಆಂಟಿ ಪಿಂಪಲ್ ಕ್ರೀಮ್ ಇಟ್ಸ್ ಅ ಬೆಸ್ಟ್. ಆಲ್ಮೋಸ್ಟ್ ಇಟ್ಸ್ ಅ ನಾನ್ ಕೆಮಿಕಲ್. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅನ್ಸುತ್ತೆ, ನಾನ್ ಕೆಮಿಕಲ್ ಅಲ್ಲಿ ನಮಗೆ ಆಂಟಿ ಪಿಂಪಲ್ ನ ನಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ಟಿರುವಂತ ಒಂದು ಕಂಪನಿ ನೆಟ್ಸರ್ಫ್ ಸ್ನೇಹಿತರೆ. ಸೊ ಇಟ್ಸ್ ದ ಬೆಸ್ಟ್ ಪ್ರಾಡಕ್ಟ್. ಎಸ್, ಆಲ್ಮೋಸ್ಟ್ ಟೈಮ್ ಅಪ್. ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಸೊ ಇವತ್ತು ಕೂಡ ಹೆಚ್ಚಿನ ಮಾಹಿತಿಯನ್ನ ತಗೊಳಕ್ ನಾವೆಲ್ಲರೂ ಕಾತುರರಾಗಿದ್ದೀವಿ ಸ್ನೇಹಿತರೆ. ಸೊ ಲೆಟ್ ಅಸ್ ವೆಲ್ಕಮ್ ಅವರ್ ಫಾಸ್ಟೆಸ್ಟ್ ಕ್ಯಾಪ್ ಇನ್ ಇಂಡಿಯಾ ಅಂಡ್ ಫಾಸ್ಟೆಸ್ಟ್ ಕ್ರೋರ್ಪತಿ ಇನ್ ಇಂಡಿಯಾ, ಫಾಸ್ಟೆಸ್ಟ್ ಮೆಂಟರ್ ಇನ್ ಇಂಡಿಯಾ ಅಂಡ್ ಯಂಗೆಸ್ಟ್ ಮೆಂಟರ್ ಇನ್ ಇಂಡಿಯಾ ಸ್ನೇಹಿತರೆ. ಇಷ್ಟೆಲ್ಲ ರೆಕಾರ್ಡ್ ಬ್ರೇಕ್ ಮಾಡಿರುವಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನ, ಐ ಆಮ್ ವೆರಿ ಬ್ಲೆಸ್ಡ್ ಈ ವ್ಯಕ್ತಿಯನ್ನ ನಾನು ಇವತ್ತು ಕರೀಲಿಕ್ಕೆ. ಸೊ ಅದು ನನ್ ಭಾಗ್ಯ ಅಂತ ಹೇಳ್ಬೋದು. ಇಂಥ ವ್ಯಕ್ತಿಯನ್ನ ಎಡಿಫೈ ಮಾಡಿ ಇವತ್ತು ನಾವು ಈ ಸಿಸ್ಟಮ್ ಒಳಗಡೆ ಇವತ್ತಿನ ಸೆಷನ್ ಗೆ ನಾವು ಕರೀಲಿಕ್ಕೆ. ಸೊ ಲೆಟ್ಸ್ ಓವರ್ ಟು ಗುರು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಲಕ್ಷ್ಮೀಕಾಂತ್. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ? ಎಸ್ ಸರ್, ಇಟ್ಸ್ ವೆರಿ ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಆಸಕ್ತಿಯಿಂದ ಕಾಯ್ತಾ ಇದ್ದೀರಿ. ಆಲ್ರೆಡಿ ಯೂಟ್ಯೂಬ್ ಚಾನೆಲ್ ಕೂಡ ಪ್ಲೇ ಆಗ್ತಾ ಇದೆ, ಯೂಟ್ಯೂಬ್ ಲಿಂಕ್ ಕೂಡ ಪ್ಲೇ ಆಗ್ತಾ ಇದೆ. ನಿಮ್ಮ ಯಾರೇ ಸ್ನೇಹಿತರು ಅಲ್ಲಿ ಕನೆಕ್ಟ್ ಆಗ್ಬೇಕು ಅಂದ್ರೂ ಕೂಡ ಆ ಲಿಂಕ್ ನ ಶೇರ್ ಮಾಡಿ. ಮುಂಚೆನೆ ಮಂಗಳೂರಿನ ತಂಡದವರು ಅದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿದ್ರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಇದರ ಜೊತೆಗೆ ಸ್ನೇಹಿತರೆ, ನಿನ್ನೆ ನಾವು ಪರ್ಸನಲ್ ಕೇರ್ ಬಗ್ಗೆ ಬಹಳ ಚೆನ್ನಾಗೇನೆ ತಿಳ್ಕೊಂಡ್ವಿ. ಸ್ವಲ್ಪ ಏನೇನ್ ಬೇಕಾಗತ್ತೆ ನಮ್ಗೆ, ಅದು ಏನದು, ಆ ಇಂಡಸ್ಟ್ರಿಯ ಗಾತ್ರ ಎಷ್ಟು, ಅದರ ಸೈಜ್ ಎಷ್ಟು ಅಂತ ತಿಳ್ಕೊಂಡ್ವಿ. ಇವತ್ತು ನಾವ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ, ನಾವ್ ಯಾವುದೇ ಒಂದು ವಿಚಾರನ ಫೋಕಸ್ ಮಾಡೋದ್ಕಿಂತ ಮುಂಚೆ ಅದರ ನೆಸೆಸಿಟಿ ಎಷ್ಟಿದೆ ಅಂತ ನಾವ್ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾವತ್ತು ನನ್ನ ಕಣ್ಣಿನ ನೇರಕ್ಕೆ ಕಂಡಿದ್ದನ್ನ ನಾನು ಯಾವತ್ತು ಅದನ್ನ ಯೋಚನೆ ಮಾಡಬಾರ್ದು. ನನ್ನ ಕಣ್ಣಿನ ನೇರಕ್ಕೆ ಕಂಡಿದ್ದೆ ಯಾವತ್ತು ಸತ್ಯ ಆಗಿರಲ್ಲ ಸ್ನೇಹಿತರೆ. ಇವತ್ತು ನಾವು ತುಂಬಾ ಗ್ರೌತ್ ಅನ್ನ ಮಾಡ್ತಾ ಇದೀವಿ ನೆಟ್ಸರ್ಫ್ ಅಲ್ಲಿ, ಎಸ್ಪೆಷಲಿ ತುಂಬಾ ಸ್ಟ್ರಾಂಗ್ ಗ್ರೌತ್ ಅನ್ನೇ ನಾವು ಇಟ್ಟಿದೀವಿ.
ತುಂಬಾ ಸ್ಟ್ರಾಂಗ್ ಆಗಿ ಡೆವಲಪ್ ಆಗ್ತಾ ಇದೀವಿ. ಅದು ಇನ್ನೂ ಪರ್ಫೆಕ್ಟ್ ಆಗೋದು ಹೇಗೆ? ಯಾಕೆ ಅಂತಂದ್ರೆ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ಸ್ಗಳು ಯಾವತ್ತೂ ಕೂಡ ಒಂದು ವರ್ಗದ ಪ್ರಾಡಕ್ಟಿಗೆ ಅಂತಲೇ ಇರಲ್ಲ. ಹೆಲ್ತ್ ಕೇರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ನೀವು ಯಾರಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಡರ್ನ ಕೇಳಿ ನೋಡಿ, ಅವ್ರು ಹೇಳ್ತಿರ್ತಾರೆ ಹೆಲ್ತ್ ಕೇರ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಹೆಲ್ತ್ ಕೇರ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಅಂತ ಅವ್ರು ಹೇಳ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ನಾವು ಈಸಿಯಾಗಿ ಅನಾಲಿಸಿಸ್ ಮಾಡಬಹುದು, ಅವರಿಗೆ ಬೇಕಾದಂಥದ್ನ ಹೇಳಬಹುದು. ಎಷ್ಟೋ ಜನ ನನಗೆ ಪರ್ಸ್ನಲಿ ಮೆಸೇಜ್ ನ ಟೈಪ್ ಮಾಡಾಕಿದ್ರು, ಸರ್ ನೆಟ್ ಸರ್ಫ್ ಅಲ್ಲಿ ನಿಜವಾಗ್ಲೂ ಪರ್ಸನಲ್ ಕೇರ್ ಇಷ್ಟೊಂದು ಚೆನ್ನಾಗಿದೆಯಾ, ನಮಗೆ ಗೊತ್ತೇ ಇರಲಿಲ್ಲ ಸರ್, ನಾವು ಆಲ್ರೆಡಿ ನೆಟ್ ಸರ್ಫ್ ಇಂದ ಕ್ವಿಟ್ ಆಗ್ಬೇಕು ಅಂತ ಮಾಡಿದ್ವಿ, ನೆಟ್ ಸರ್ಫ್ ನಮಗ್ ಸೂಟ್ ಆಗಲ್ಲ ಅಂತ ಮಾಡಿದ್ವಿ, ಯಾಕೆಂದ್ರೆ ಅಗ್ರಿಕಲ್ಚರ್ ಅದು ನನ್ನ ಬಿಸ್ನೆಸ್ ಅಲ್ಲ, ನನಗದು ಆಗೋದು ಇಲ್ಲ, ಹೆಲ್ತ್ ಕೇರ್ ಏನಾದ್ರು ಚೆನ್ನಾಗಿದ್ರೆ ಮಾಡೋಣ ಅಂತಿದ್ವಿ, ಬಟ್ ನೀವು ನಿನ್ನೆ ಹೇಳೋದು ನೋಡಿದ್ರೆ ಪರ್ಸನಲ್ ಕೇರ್ ಅಲ್ಲಿ ಇಂಥ ದೊಡ್ಡ ರೇಂಜ್ ಇದೆಯಾ ಸರ್, ವಂಡರ್ಫುಲ್ ಸರ್, ನಾವ್ ಇದರಲ್ಲಿ ಕಂಟಿನ್ಯೂ ಆಗ್ತೀವಿ ಅಂದ್ರು. ಅಂದ್ರೆ ಸ್ನೇಹಿತರೆ, ನೀವೆಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಲ್ವಾ? ಒಂದು ವರ್ಗನ ಅಥವಾ ಒಂದು ಕ್ಯಾಟಗರಿನ ನಾವು ಖಂಡಿತ ನೆಗ್ಲೆಕ್ಟ್ ಮಾಡಬಾರ್ದು. ಹಾಗಾಗಿ ಈ ಕಾರ್ಯಕ್ರಮನ ಇವತ್ತು ಮತ್ತೆ ನಾಳೆಗೆ ತಗೊಂಡೋಗ್ತೀನಿ. ಇವತ್ತು ಇದರದ್ದು ಸ್ವಲ್ಪ ಸಂಪೂರ್ಣ ಸೈಂಟಿಫಿಕ್ ವಿಚಾರಗಳನ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಇದರಿಂದ ನೀವು ನಿಮ್ಮ ಟೀಮಿಗೆ ಟ್ರೈನಿಂಗ್ ಅಲ್ಲಿ ಕೊಡಬಹುದು ಮತ್ತು ನಿಮ್ಮ ಟೀಮ್ ನ ನೀವು ಎಜುಕೇಟ್ ಮಾಡಬಹುದು. ನಿಮಗೆ ಟೋಟಲಿ ಒಂದು ನಾಲೆಡ್ಜ್ ಬರುತ್ತೆ ಇದರ ಅವಶ್ಯಕತೆ ಯಾಕಿದೆ, ಎಷ್ಟಿದೆ ಅಂತ. ಓಕೆ, ಹಾಗಾಗಿ ಇದರ ಸೈಂಟಿಫಿಕ್ ವ್ಯಾಲಿಡೇಷನ್ ನಾನು ಇವತ್ತು ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ನಾಳೆ ನಿಮ್ಗೆ ಇಬ್ರು ಅಸ್ಮಿತಾ ಲೀಡರ್ನ ಕರ್ಕೊಂಡ್ಬಂದು ಇಂಟ್ರೊಡ್ಯೂಸ್ ಮಾಡ್ತೀನಿ ಸ್ನೇಹಿತರೆ. ಅವರು ಈ ಪ್ರಾಡಕ್ಟ್ ನ ಬಳಸಿ ಹೇಗೆ ಅವರ ಕೆರಿಯರ್ ನ ಕಟ್ಕೋತಾ ಇದ್ದಾರೆ ಮತ್ತು ಬ್ಯೂಟಿಫುಲ್ ಆಗಿ ಟೀಮ್ ನ ಮಾಡ್ತಾ ಇದ್ದಾರೆ ಅಂತ. ಒಬ್ರು ಲೇಡಿ ಹಾಸನಿಂದ ಮತ್ತು ಇನ್ನೊಬ್ರು ಬಂದು ನಮ್ಮ ಕೋಲಾರ ಭಾಗದಿಂದ ಬರ್ತಾರೆ. ಇವರಿಬ್ರು ಕೂಡ ನಾಳೆ ಪರಿಚಯ ಮಾಡಿ ಎಳೆಯಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋ ಕೆಲಸನ ನಾನು ಮಾಡ್ತೀನಿ. ಸೊ ಹಾಗಾಗಿ ಲೆಟ್ಸ್ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಅತಿ ಹೆಚ್ಚು ಉಪಯುಕ್ತವಾಗಿರೋ ಮಾಹಿತಿಗಳು, ನಿನ್ನೆ ನಾನು ಕೊಡಕ್ ಆಗ್ದಲೇ ಇರ್ತಕ್ಕಂಥ ಮಾಹಿತಿಗಳನ್ನ ನಾನಿವತ್ತು ನಿಮಗೆ ಸ್ವಲ್ಪ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಸ್ನೇಹಿತರೆ, ನಿನ್ನೆ ಪರ್ಸನಲ್ ಕೇರ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪರ್ಸನಲ್ ಕೇರ್ ಇಂಡಸ್ಟ್ರಿನಲ್ಲಿ ಅದರ ಒಂದು ಮಾರ್ಕೆಟ್ ಸೈಜ್ ನ ಕೂಡ ನಾವು ನೋಡಿದ್ವಿ. ಗ್ಲೋಬಲ್ ಮಾರ್ಕೆಟ್ ಎಷ್ಟಿದೆ ಅಂತಂದ್ರೆ 134.8 ಬಿಲಿಯನ್, ಅಂದ್ರೆ 1 ಬಿಲಿಯನ್ ಇಸ್ ಈಕ್ವಲ್ ಟು 100 crores. ಅಂದ್ರೆ ನೀವು ಅದ್ ಲೆಕ್ಕ ಹಾಕಿ ಹೆಚ್ಚು ಕಮ್ಮಿ ಲಕ್ಷ ಕೋಟಿಗಳಲ್ಲಿ ಆಗುತ್ತೆ ಸ್ನೇಹಿತರೆ. ಅದು ಇಂಡಿಯನ್ ಮಾರ್ಕೆಟ್ ಪ್ರೆಸೆಂಟ್ 25.9 ಬಿಲಿಯನ್ ಇದೆ. ಅಂದ್ರೆ ಹತ್ತತ್ರ 2,500 ಕೋಟಿ ಮಾರ್ಕೆಟ್ ಇದೆ ಸ್ನೇಹಿತರೆ. ಇದು 2020 ನಂತರ ಅಂದ್ರೆ 23 ಒಳಗೆ 32.7 ಬಿಲಿಯನ್ ಆಗಬಹುದು. ಆನ್ ಅಂಡ್ ಅವರೇಜ್ ವರ್ಷದಲ್ಲಿ 8.1% ಗ್ರೋತ್ ಅನ್ನ ಪಡಿತಾ ಇದೆ. ಯಾಕೆ ಇಷ್ಟೊಂದು ದೊಡ್ಡ ಗ್ರೋತ್ ಅನ್ನ ಪಡಿತಾ ಇದೆ? ಈ ಪರ್ಸನಲ್ ಕೇರ್ ಯಾಕೆ ಅಷ್ಟು ದೊಡ್ಡ ಗ್ರೋತ್ ನ ಪಡಿತಾ ಇದೆ? ನಿಮಗೆ ಸೈಂಟಿಫಿಕ್ ಆಗಿ ನಾನು ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಪ್ರೆಸೆಂಟೇಶನ್ ನೀವು ಈ ಫ್ಯಾಕ್ಟ್ ಅಲ್ಲಿ ಏನಾದ್ರೂ ನೀವು ಮಾಡಿದ್ರೆ ಖಂಡಿತ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ. ಯಾಕೆ ಸರ್ ಇಷ್ಟು ಪರ್ಸನಲ್ ಕೇರ್ ಈ ಮಟ್ಟಕ್ಕೆ ಡೆವಲಪ್ ಆಗ್ತಾ ಇದೆ? ಸ್ನೇಹಿತರೆ, ಇದು ನಾವು 2020 ಜನರೇಷನ್ ಅಲ್ಲಿ ಇದೀವಿ ಸ್ನೇಹಿತರೆ. ಈ ಜನರೇಷನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಬ್ಯೂಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ನೇಹಿತರೆ, ನೀವು ನಿಮ್ಮ ವೈಯಕ್ತಿಕಕ್ಕೆ ಬಳಸ್ತಕ್ಕಂಥ, ನಿಮ್ಮ ಸೌಂದರ್ಯಕ್ಕೆ ಬಳಸ್ತಕ್ಕಂಥದ್ದು ಯಾವತ್ತೂ ಕೂಡ ಅದು ಎಕ್ಸ್ಪೆನ್ಸ್ ಅಲ್ಲ ಸ್ನೇಹಿತರೆ. ನೋಟಿಸ್ ದಿಸ್ ಪಾಯಿಂಟ್. ನೀವೇನ್ ಖರ್ಚು ಮಾಡ್ತೀರಾ ಅದು ಎಕ್ಸ್ಪೆನ್ಸ್ ಅಲ್ಲ, ಅದು ಇನ್ವೆಸ್ಟ್ಮೆಂಟ್. ಹೇಗೆ ನೀವು ಬಿಸ್ನೆಸ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡ್ತೀರೋ ಅದೇ ತರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ಒಂದು ಜಾಬ್, ಯಾವುದೇ ಒಂದು ಕೆಲಸ, ಇವನ್ ಕ್ರಿಕೆಟ್ ಅಲ್ಲೂ ಕೂಡ ಗ್ಲಾಮರ್ ನ ಕೇಳೋಂತಹ ಕಾಲ. ಅದು ಕ್ರಿಕೆಟ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಅಲ್ಲಿ ಅವನೇನಾದ್ರೂ ಗ್ಲಾಮರ್ ಇದ್ದ ಅಂತಂದ್ರೆ ಅದರ ಕಥೆನೇ ಬೇರೆ. ಒಬ್ಬ ಜನ ಅವನ ಮೆಮೊರಿಲಿ ನೆನ್ಪಿಡ್ಕೊಳ್ಳೋದೆ ಅವನ ಲುಕ್ ಇಂದ. ಸ್ನೇಹಿತರೆ, ನನ್ನ ವಿಚಾರ, ನಾನು ಮತ್ತೆ ನನ್ನ ಸ್ಟ್ಯಾಂಡ್ ಅಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಬೆಳ್ಳಗಿದ್ರಷ್ಟೇ ಬ್ಯೂಟಿ, ಕಪ್ಪಗಿದ್ರಷ್ಟೇ ಬ್ಯೂಟಿ ಅಂತ ಅಲ್ಲ ಸ್ನೇಹಿತರೆ. ನಿಮ್ಮನ್ನ ನೋಡಿದ್ರೆ ನಿಮ್ಮ ಸ್ಕಿನ್ ಶೈನ್ ಕಾಣ್ಬೇಕು, ನಿಮ್ಮ ಏರ್ಸ್ ತುಂಬಾ ಹೆಲ್ದಿ ಕಾಣ್ಬೇಕು, ಟೋಟಲಿ ನಿಮ್ಮನ್ನ ನೋಡಿದ್ರೆ ಈಸ್ ವೆರಿ ಎನರ್ಜೆಟಿಕ್ ಅಂತ ಫೀಲ್ ಆಗ್ಬೇಕು. ಅದು ಆಯ್ತು ಅಂತಂದ್ರೆ ಇವತ್ತಿಗೆ ಈ ಜನರೇಷನ್ಗೆ ಅಥವಾ ಈ ಜನರೇಷನ್ ಅಲ್ಲಿ ದಟ್ ಈಸ್ ಅ ಬಿಸ್ನೆಸ್. ಯುವರ್ ಬಾಡಿ ಶೋಸ್. ನಿಮ್ಮ ಬಾಡಿ, ನಿಮ್ಮ ಫೇಸ್ ರೆಪ್ರೆಸೆಂಟ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಜನರೇಷನ್ ಅಲ್ಲಿ ಈ ಪಾಯಿಂಟ್ ನ ನೆನ್ಪಿಡ್ಕೊಳ್ಳಿ.
ಏನ್ ಇವತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಅನ್ನೋದಿದೆ ಅದನ್ನ ಯಾರು ಎಕ್ಸ್ಪೆನ್ಸ್ ಅಂತ ಪರಿಗಣಿಸ್ತಾ ಇಲ್ಲ, ಅದನ್ನ ಇನ್ವೆಸ್ಟ್ಮೆಂಟ್ ಅಂತ ಪರಿಗಣಿಸ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡು ಅವ್ರು ಚೆನ್ನಾಗಿ ಕಾಣೋದ್ರಿಂದ ಅವರ ಬಿಸ್ನೆಸ್ ಇರ್ಬೋದು, ಅವರ ಗ್ರೋತ್ ಇರ್ಬೋದು, ಓವರ್ ಆಲ್ ಅವರ ಕಾನ್ಫಿಡೆನ್ಸ್ ಇರ್ಬೋದು, ಅವರ ಸ್ಟ್ರೆಂತ್ ಇರ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಕೇಳ್ತೀನಿ. ಮುಖದಲ್ಲಿ ಸ್ವಲ್ಪ ಪಿಂಪಲ್ ಇತ್ತು, 10 ಜನ ಹುಡುಗರಿದ್ದಾರೆ, ಆ ವ್ಯಕ್ತಿ ಕಾನ್ಫಿಡೆನ್ಸ್ ನೋಡಿ ಸ್ನೇಹಿತರೆ, ಅವ್ನಿಗೆ ಕಾನ್ಫಿಡೆನ್ಸ್ ಇರಲ್ಲ, ಅವನು ಸ್ವಲ್ಪ ಹಿಂದೆ ಜರ್ಕೊಂಡು ಹೋಗ್ತಾನೆ, ಮಾತಾಡಲ್ಲ, ಹಿಂಗೆಲ್ಲ ಮುಖ ಮುಚ್ಕೋತಿರ್ತಾನೆ. ಹೇಳಿ ಸರ್ ಅಂತಾನೆ, ಯಾಕಪ್ಪ ಬಾರು ಅಂತ ಕರೆದ್ರು ಅವ್ನು ಮಾತಾಡಲ್ಲ. ವೈ? ಹೆಣ್ಮಕ್ಳು ನೋಡಿ ಸ್ನೇಹಿತರೆ, ಮುಖದಲ್ಲಿ ಪಿಂಪಲ್ ಇತ್ತು, ಅವ್ರು ಏನೋ ಒಂಥರ ಸ್ಕಾರ್ಫ್ ಹಾಕೋತಾರೆ, ಪಾಪ ಏನೋ ಒಂಥರ ಫೀಲ್ ಮಾಡ್ಕೋತಾರೆ, ಮುಖ ಎತ್ತಿ ಮಾತಾಡಲ್ಲ, ಭಯ ಪಡ್ತಿರ್ತಾರೆ. ವೈ? ಇದರಿಂದ ನೆಕ್ಸ್ಟ್ ಏನಾಗುತ್ತೆ ಸ್ನೇಹಿತರೆ, ಅವರ ಪೂರ್ತಿ ಆರ್ಥಿಕತೆ ಕುಗ್ಗುತ್ತೆ ಸ್ನೇಹಿತರೆ. ಇದೇ ಕಾರಣಕ್ಕೆ ಇವತ್ತು ಇಡೀ ವರ್ಲ್ಡ್ ಎಚ್ಚರ ಆಗಿದೆ, ಅದರ ಕಡೆ ಜ್ಞಾನವನ್ನ ಹಾಕ್ತಾ ಇದೆ, ಅದರ ಕಡೆ ಫೋಕಸ್ ಮಾಡ್ತಾ ಇದೆ. ಏನಂತಂದ್ರೆ, ನನ್ನ ಪರ್ಸನಲ್ಗೆ, ನಾನು ನನ್ನ ಸೌಂದರ್ಯಕ್ಕೆ, ನನ್ನ ತ್ವಚೆಯ ಆರೈಕೆಗೆ ಮತ್ತು ನನ್ನ ಕೂದಲಿನ ಆರೈಕೆಗೆ ನಾನು ಬಳಸ್ತಕ್ಕಂಥ ಉತ್ಪನ್ನಗಳು ಯಾವುದೂ ಕೂಡ ನನಗೆ ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಎಕ್ಸ್ಪೆನ್ಸ್ ಅಲ್ಲ, ಇದು ನನ್ನ ಇನ್ವೆಸ್ಟ್ಮೆಂಟ್. ಸ್ನೇಹಿತರೆ, ಇದನ್ನ ಸರಿಯಾಗಿ ನೀವೇನಾದ್ರೂ ಜನಕ್ಕೆ ಅರ್ಥ ಮಾಡಿಸಿದ್ರೆ ಸ್ನೇಹಿತರೆ, ಇಟ್ಸ್ ಅ ಬಿಗ್ ಮಾರ್ಕೆಟ್, ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್ ಸ್ನೇಹಿತರೆ, ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್. ನಿನ್ನೆ ಇದ್ರ ಬಗ್ಗೆ ನಾನು ನಿಮಗೆ ತುಂಬಾ ಚೆನ್ನಾಗಿ ಹೇಳಿದೆ. ನಮ್ಮ ಪ್ರಾಡಕ್ಟ್ಸ್ ಏನಪ್ಪಾ ಅಂತಂದ್ರೆ, ಅದೇ ನಮ್ಮ ಬಿಸ್ನೆಸ್ಸಿಗೆ ಬ್ಯಾಕ್ ಬೋನ್ ಅಂತ ಹೇಳಿದೆ, ನಮ್ಮ ಬಿಸ್ನೆಸ್ಸಿಗೆ ಫಿಯಲ್ ಅಂತ ಹೇಳಿದೆ. ಇದನ್ನ ನಿನ್ನೆ ಈ ಸ್ಲೈಡ್ ನಾನು ನಿಮಗೆ ಅರ್ಥ ಮಾಡಿಸಿದ್ದೀನಿ. ನಮ್ಮ ಪ್ರಾಡಕ್ಟ್ ಫಿಲಾಸಫಿನ ಅರ್ಥ ಮಾಡಿಸಿದ್ದೀನಿ. ಈ ಪ್ರಾಡಕ್ಟ್ ಫಿಲಾಸಫಿನ ಅರ್ಥ ಮಾಡಿಸೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ನಾನು ಡೀಪ್ ಆಗಿ ಹೋಗ್ತೀನಿ ಸ್ನೇಹಿತರೆ. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಎಷ್ಟೋ ಜನ ನಿಮ್ಮ ಹತ್ರ ಒಂದು ಪ್ರಶ್ನೆನ ರೈಸ್ ಮಾಡ್ತಾರೆ. ಏನ್ ರೈಸ್ ಮಾಡ್ತಾರೆ ಪ್ರಶ್ನೆ? ಸರ್, ಈ ಸ್ಕಿನ್ ಮತ್ತು ಈ ಸ್ಕಿನ್ ಕೇರ್ ಅನ್ನೋದಿದೆಯಲ್ಲ, ಇದು ಏನಕ್ಕೆ ಸರ್? ಇದು ಏನಕ್ಕೆ? ಸ್ನೇಹಿತರೆ, ನೀವು ಅವರಿಗೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಅವರಿಗೆ ಆನ್ಸರ್ ಮಾಡಿ. ಏನಪ್ಪಾ ಅಂದ್ರೆ, ಇಡೀ ನಮ್ಮ ದೇಹದಲ್ಲಿ ಎಲ್ಲಾ ಆರ್ಗನ್ಗಳಿಗೆ ಹೊದಿಕೆಯಾಗಿ ನಮ್ಮ ದೇಹದ ಮೇಲಿರ್ತಕ್ಕಂಥ ಅತ್ಯಂತ ದೊಡ್ಡದಾದ ಯಾವ್ದಾದ್ರು ಒಂದು ಆರ್ಗನ್ ಇದ್ರೆ ಅದು ಸ್ಕಿನ್, ಅದು ನಮ್ಮ ತ್ವಚೆ. ಆ ತ್ವಚೆಯ ರಕ್ಷಣೆ ಬಹಳ ಮುಖ್ಯ. ಏನಕ್ಕೆ? ಇವತ್ತು ನಾನು ನಿಮಗೆ ಫುಲ್ ಸೈಂಟಿಫಿಕ್ ಆಗಿ ಬಿಡಿಸಿ ಹೇಳ್ತೀನಿ ಸ್ನೇಹಿತರೆ. ಇದೊಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ನಿಮಗಿದ್ರೆ ಸಾಕು, ನೀವು ಯಾವುದೇ ವ್ಯಕ್ತಿಯ ಮುಂದೆ ಇದನ್ನ ಪ್ರೆಸೆಂಟ್ ಮಾಡಿದ್ರು ಕೂಡ ನಿಮಗೆ ಸೆಲ್ಯೂಟ್ ಹೊಡಿತಾರೆ. ಸೆಲ್ಯೂಟ್ ನೆಟ್ ಸರ್ಫ್ ಅಂತ ಹೇಳ್ತಾರೆ, ವಾವ್ ನೆಟ್ ಸರ್ಫ್ ಅಂತ ಹೇಳ್ತಾರೆ. ಸ್ನೇಹಿತರೆ, ದಿಸ್ ಇಸ್ ನಾಟ್ ಆರ್ಡಿನರಿ ಪ್ರಾಡಕ್ಟ್ಸ್. ನಾವು ಆರ್ಡಿನರಿ ಪ್ರಾಡಕ್ಟ್ಸ್ ನ ಡೀಲ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ವಿ ಆರ್. ಸ್ನೇಹಿತರೆ, ಏನು ಇವತ್ತು ಆ ಸ್ಕಿನ್ ನ ಕೇರ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ಕೂಡ ನಮ್ ನೆಟ್ ಸರ್ಫ್ ಅಲ್ಲಿ ಆ ಪ್ರಾಡಕ್ಟ್ ನ ತುಂಬಾ ಚೆನ್ನಾಗಿ ಪ್ರಾಬ್ಲಮ್ ನ ಅನಾಲಿಸಿಸ್ ಮಾಡ್ತಾರೆ, ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ಗ್ಯಾಪ್ ಅನಾಲಿಸಿಸ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ, ಪ್ಲಸ್ ಮೈನಸ್ ಕಂಡುಹಿಡಿತಾರೆ. ಇದನ್ನೆಲ್ಲ ನಿನ್ನೆ ನಾನು ಬಹಳ ಚೆನ್ನಾಗಿ ಹೇಳಿದೆ ಸ್ನೇಹಿತರೆ. ಅದೆಲ್ಲದರಿಂದ ಬಂದಿರತ್ತೆ ನಮ್ಮ ಈ ಪ್ರಾಡಕ್ಟ್ಸ್, ನಮ್ಮಲ್ಲಿರ್ತಕ್ಕಂತಹ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್ಸ್. ನಮಗೊಂದು ಕ್ವಶನ್ ಬರುತ್ತೆ ಸ್ನೇಹಿತರೆ, ಏನಪ್ಪಾ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಗೆ ಹೇಳ್ತೀನಿ ಅಂತಂದ್ರೆ, ನೀವು ಕೆಲವನ್ನ ಸ್ಕ್ರೀನ್ ಶಾಟ್ ಕೂಡ ತೆಗೆದು ಪರ್ಮನೆಂಟ್ ಆಗಿ ನೀವು ಸೇವ್ ಮಾಡ್ಕೊಳ್ಳಿ. ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ಓವರ್ ಆಲ್ ಏನು ನಮ್ಮ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್ ರೇಂಜ್ ಇದೆ, ಈ ಪ್ರಾಡಕ್ಟ್ ರೇಂಜ್ ನ ಸಿಂಪಲ್ ಆಗಿ ಲೆವೆಲೈಸ್ ಮಾಡ್ತೀನಿ ಇವತ್ತು. ಅಂದ್ರೆ ಸಿಂಪಲ್ ಕೆಲವೇ ಒಂದು ಲೆವೆಲ್ ನ ಮಾಡ್ತೀನಿ. ಇದರಿಂದ ನಿಮಗೆ ಇದನ್ನ ನೆನ್ಪಿಡ್ಕೊಳ್ಳಿಕ್ಕೂ ಮತ್ತು ಇನ್ನೊಬ್ಬರಿಗೆ ಯಾರಿಗಾದ್ರೂ ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬಹಳ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಇದು ಬಹಳ ಉಪಯುಕ್ತ ಆಗುತ್ತೆ. 1 ಮಿನಿಟ್, ನಾನು ಇದೊಂದು ಸ್ವಲ್ಪ ಚಾರ್ಜ್ ವೈರ್ ಕನೆಕ್ಟ್ ಮಾಡ್ತೀನಿ. ಓಕೆ, ಫೈನ್. ಎಸ್ ಸ್ನೇಹಿತರೆ, ಒಂದು ಫ್ರೀಕ್ವೆಂಟ್ಲಿ ನಮ್ಗೊಂದು ಕ್ವಶನ್ ಬರುತ್ತೆ. ಏನ್ ಕ್ವಶನ್? ಸರ್, ಯಾಕೆ ಸರ್ ನಮ್ಗೆ ಹರ್ಬಲ್ ಪ್ರಾಡಕ್ಟ್ ಬೇಕು? ಸ್ಕಿನ್ಗೆ ಈ ಹರ್ಬಲ್ ಕೇರ್ನ ಅವಶ್ಯಕತೆ ಇದೆಯಾ? ಯಾಕೆ ಬೇಕು? ಇದರ ಅವಶ್ಯಕತೆ ಯಾಕಿದೆ? ಸ್ನೇಹಿತರೆ, ನಾನು ಇದಕ್ಕೆ ನಿಮಗೊಂದೆರಡು ಉತ್ತರಗಳನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವೇನು ನಮ್ಮ ತ್ವಚೆಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಥವಾ ನಮ್ಮನ್ನ ನಾವು ಚೆನ್ನಾಗಿ ಕಾಣ್ಲಿಕ್ಕೆ ಮಾಡ್ಲಿಕ್ಕೆ ಇವತ್ತು ಯಾವುದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂತಹ ಒಂದು ಯಾವುದೇ ಬ್ರ್ಯಾಂಡ್ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಟ್ರಸ್ಟ್ ವರ್ತ್ ಅಲ್ಲ ಸ್ನೇಹಿತರೆ. ಮಾರ್ಕೆಟಿಂಗ್ ಅಲ್ಲಿ ಅವರಿಗೆ ನಂಬಿಕೆ ಇದೆ, ಅವರು ಪುಷ್ ಪ್ರೋಸೆಸ್ ಮೇಲೆ ಮಾಡ್ತಾರೆ. ಅಂದ್ರೆ ಆ ಪ್ರಾಡಕ್ಟ್ ನ ಒಂದು ಅಡ್ವರ್ಟೈಸ್ ತುಂಬಾ ಸ್ಟ್ರಾಂಗ್ ಆಗಿ ಮಾಡಿ ಪುಷ್ ಪ್ರೋಸೆಸ್ ಅಲ್ಲಿ ಮಾಡ್ತಾರೆ ಹೊರತು ಫುಲ್ ಪ್ರೋಸೆಸ್ ಅಲ್ಲಿ ಅವ್ರು ಏನೇ ಕಾರಣಕ್ಕೂ ಕೂಡ ಮಾರ್ಕೆಟ್ ನ ಮಾಡಕ್ಕೆ ಇಷ್ಟಪಡಲ್ಲ. ಇವತ್ತು ಆಗ್ತಾ ಇರೋದೇನು?
ಆ ಉತ್ಪನ್ನಗಳಿಂದ ಆಗ್ತಾ ಇರೋದೇನು, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಉತ್ಪನ್ನಗಳು ಎಕ್ಸಾಕ್ಟ್ ಆಗಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ. ನಂಬರ್ 1, ಅದಕ್ಕೇನ್ ಬಳಸ್ತಾ ಇದಾರೋ ಸ್ನೇಹಿತರೆ, ಸಲ್ಫೇಟ್ ಅನ್ನ ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. ಸಲ್ಫೇಟ್ ಆಕ್ಚುಯಲಿ ಅದನ್ನ ಮಾಡಿದ್ದು ಬಟ್ಟೆ ತೊಳೆಯಕ್ಕೆ ಅಂತ, ಬಟ್ಟೆ ತೊಳಿಲಿಕ್ಕೆ ಅದು ಉಪಯೋಗ ಅಂತ ಮಾಡಿದಂತಹ ಸಲ್ಫೇಟ್ ಅಲ್ಲೇ ಇವತ್ತು ಪೇಸ್ಟ್ ನ ಮಾಡ್ತಾರೆ, ಸೋಪ್ ನ ಮಾಡ್ತಾರೆ, ಶಾಂಪ್ ನ ಮಾಡ್ತಾರೆ. ಅಂಡ್ ಇನ್ನೊಂದು ಹಾಕ್ತಾರೆ ಸ್ನೇಹಿತರೆ, ಅದೇ ಕಲರ್ಸ್. ಅದಕ್ಕೆ ಹಾಕ್ತಕ್ಕಂಥ ಹಾರಿಬಲ್ ಕಲರ್ಸ್, ಜನರನ್ನ ನಂಬ್ಸಕ್ಕೋಸ್ಕರ ನಾನು ಇದನ್ನ ಪಪ್ಪಾಯ ಹಣ್ಣಲ್ಲಿ ಮಾಡಿದೀನಿ ಅಂತ ಯೆಲ್ಲೋ ಕಲರ್ ಹಾಕ್ತಾರೆ, ನಾನು ಇದನ್ನ ಕಲ್ಲಂಗಡಿ ಹಣ್ಣಲ್ಲಿ ಮಾಡಿದೀನಿ ಅಂತ ರೆಡ್ ಕಲರ್ ಹಾಕ್ತಾರೆ, ನಾನು ಇದನ್ನ ಕೆಲವು ಸುಗಂಧ ದ್ರವ್ಯಗಳಿಂದ ಮಾಡಿದೀನಿ ಅಂತ ಆ ಕಲರ್ನ ಹಾಕ್ತಾರೆ, ಪೈನಾಪಲ್ ಇಂದ ಮಾಡಿದೀನಿ ಅಂತ ಹೇಳಕ್ಕೆ ಪೈನಾಪಲ್ ಕಲರ್ ಹಾಕ್ತಾರೆ, ಪರ್ಪಲ್ ಕಲರ್ ಹಾಕ್ತಾರೆ. ದ ಕಲರ್ಸ್ ಆರ್ ವೆರಿ ಡೇಂಜರಸ್. ಜೊತೆಗೆ ಸ್ನೇಹಿತರೆ, ಅದು ಸುಗಂಧವನ್ನ ಬೀರ್ಲಿ ಅಂತ ಹೇಳಿ ತುಂಬಾ ಹಾನಿಕಾರಕ ಸುಗಂಧ ದ್ರವ್ಯಗಳನ್ನ ಅದಕ್ಕೆ ಬೆರೆಸ್ತಾರೆ. ಇದರಿಂದ ಆಗ್ತಾ ಇರೋದೇನು, ಇದರಿಂದ ಡ್ಯಾಮೇಜ್ ಆಗ್ತಾ ಇರೋದೇನು, ನಮ್ಮ ದೇಹದ ಒಂದು ಬಹುದೊಡ್ಡ ಆರ್ಗನ್, ನಮ್ಮ ದೇಹ ಉಸಿರಾಡ್ಲಿಕ್ಕೆ ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ಸ್ಗಳನ್ನ ಆಚೆ ತೆಗೆದಾಕ್ಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಒಂದು ಹೊದಿಕೆ ಇರ್ತಕ್ಕಂಥ ನಮ್ಮ ಸ್ಕಿನ್ ಏನಾಗಿದೆ ಇವತ್ತು ಡ್ಯಾಮೇಜ್ ಆಗ್ತಾ ಇದೆ. ಅದರಿಂದ ಏನಾಗುತ್ತೆ? ಓಕೆ ಸ್ನೇಹಿತರೆ, ಇದನ್ನ ಇನ್ನೂ ಸ್ವಲ್ಪ ಡೀಪ್ ಆಗ್ಬಿಡೋಣ. ಏನಾಗುತ್ತೆ ಸರ್ ಅದು ನೀವ್ ಹೇಳ್ತಿದ್ದೀರಾ? ಓಕೆ, ಏನಾಗುತ್ತೆ ಸ್ನೇಹಿತರೆ? ಇದು ತಟ್ಪಟ್ಟಂತ ಒಂದು ಕ್ಷಣದಲ್ಲಾಗೋ ಪ್ರೋಸೆಸ್ ಅಲ್ಲ, ಇಟ್ ಈಸ್ ಎ ಲಾಂಗ್ ಪ್ರೋಸೆಸ್. ನಿಮ್ಮ ದೇಹದಲ್ಲಿ ಸ್ನೇಹಿತರೆ ಫ್ರೀ ರಾಡಿಕಲ್ಸ್ ನ ಜನನ ಆಗುತ್ತೆ. ಫ್ರೀ ರಾಡಿಕಲ್ಸ್ ನ ಜನನ ಸ್ನೇಹಿತರೆ ಅದು ಯಾವುದೋ ಆಚೆಗಡೆಯಿಂದ ಬರಲ್ಲ, ನಿಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥದ್ದು. ಈಗ ನಾನು ಹೇಳ್ತಾ ಇರೋ ಟಾಪಿಕ್ ನ ನೀವು ಬಹಳ ಚೆನ್ನಾಗಿ ನೆನ್ಪಿಡ್ಕೋಬೇಕು. ಯಾಕೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳು ಅವ್ರು ನನಗೂ ಮಕ್ಕಳಿದ್ದಾಗೆ, ನಿಮ್ಮ ಮನೇಲಿ ಇರ್ತಕ್ಕಂಥ ಅಕ್ಕ ತಂಗಿಯವರು ಅವರು ನನಗೆ ಅಕ್ಕ ತಂಗಿಯರಿದ್ದಂಗೆ. ದಯವಿಟ್ಟು ಅವ್ರಿಗೆ ಆಗ್ತಕ್ಕಂತಹ ಆ ಹಾನಿನ ತಪ್ಸಕ್ಕೆ ಈ ಒಂದು ಸಾಮಾನ್ಯ ಜ್ಞಾನ ನಿಮ್ಮ ತಲೆಯಲ್ಲಿರ್ಲಿ ಸ್ನೇಹಿತರೆ. ಯಾಕೆಂದ್ರೆ ನಾನು ತುಂಬಾ ಸೈಂಟಿಫಿಕ್ ವರ್ಡ್ಗಳನ್ನ ಬಳಸಿ ಹೇಳಕ್ ಹೋದ್ರೆ ನಿಮಗೆ ಅರ್ಥ ಆಗಲ್ಲ. ಈ ಫ್ರೀ ರ್ಯಾಡಿಕಲ್ಸ್ಗಳು ಯಾಕೆ ಅನ್ಮ್ಯಾಚ್ಡ್ ಎಲೆಕ್ಟ್ರಾನ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಒಂದು ನಮ್ಮ ದೇಹದಲ್ಲಿ ಯಾವಾಗ ಎಲೆಕ್ಟ್ರಾನ್ಸ್ ಅನ್ಮ್ಯಾಚ್ ಆಗಲ್ವೋ ನಮ್ಮ ಸೆಲ್ಸ್ ಅಲ್ಲಿ, ಆ ಸೆಲ್ ಟೋಟಲಿ ಬಿಕಮ್ ಫ್ರೀ ರ್ಯಾಡಿಕಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ನ ಕೆಲಸ ಏನು ಸ್ನೇಹಿತರೆ? ಅದು ಹೋಗಿ ಹೆಲ್ತಿ ಆಗಿರೋ ಸೆಲ್ಸ್ ನ ಹಾನಿ ಮಾಡೋದೇ ಒಂದು ಫ್ರೀ ರ್ಯಾಡಿಕಲ್ಸ್ ನ ಕೆಲಸ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಫ್ರೀ ರ್ಯಾಡಿಕಲ್ಸ್ ಏನಿದೆ ಇದು ಏನ ಮಾಡುತ್ತೆ? ಫಸ್ಟ್ ಹೋಗಿ ಸ್ನೇಹಿತರೆ ನಮ್ಮ ಹೆಲ್ದಿ ಸೆಲ್ಸ್ ಮೇಲೆ ಇರ್ತಕ್ಕಂತಹ ಒಂದು ಪರದ ಒಂದು ಕವರ್ ಇರುತ್ತೆ ಸ್ನೇಹಿತರೆ, ಒಂದು ಹೆಲ್ದಿಯೆಸ್ಟ್ ಕವರ್ ಇರುತ್ತೆ. ಆ ಕವರ್ನ ಡ್ಯಾಮೇಜ್ ಮಾಡುತ್ತೆ. ಅದರೊಳಗೆ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ ನ ಡ್ಯಾಮೇಜ್ ಮಾಡುತ್ತೆ. ಪ್ರೋಟೀನ್ ಡ್ಯಾಮೇಜ್ ಆದ ನಂತರ ಒಳಗಡೆ DNA ಇರುತ್ತೆ. ಆ DNA ನ ಈ ಫ್ರೀ ರ್ಯಾಡಿಕಲ್ಸ್ಗಳು ಡ್ಯಾಮೇಜ್ ಮಾಡುತ್ತೆ. ಇದು ನಿರಂತರ ಆದ ಪಕ್ಷದಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾವು ಕ್ಯಾನ್ಸರ್ಗೆ ಗೊತ್ತಾಗ್ತೀವಿ, ಟ್ಯೂಮರ್ಸ್ಗೆ ತುತ್ತಾಗ್ತೀವಿ. ಜೊತೆಗೆ ಸ್ನೇಹಿತರೆ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಏನಿವತ್ತು ಮಾತಾಡ್ತಾ ಇದೀವಲ್ಲ, ಕೊರೋನಾ ಎಗೇನಿಸ್ಟ್ ಮಾತಾಡಕ್ಕೆ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಕರಿತೀವಿ ಅದು ಡ್ಯಾಮೇಜ್ ಆಗುತ್ತೆ. ಯಾವುದೇ ಆಚೆಗಡೆ ಮಾರ್ಕೆಟ್ ಅಲ್ಲಿ ಸಿಗುವ ಒಂದು ವಸ್ತುನ ಖರೀದಿಸಕ್ಕಿಂತ ಮುಂಚೆ ನಿಮ್ ತಲೆಗೆ ಢಕ್ಕನ್ಬೇಕು, ಇದು ಎಷ್ಟು ಫ್ರೀ ರ್ಯಾಡಿಕಲ್ಸ್ ನನ್ನ ದೇಹದಲ್ಲಿ ಜನರೇಟ್ ಮಾಡಬಲ್ಲದು. ಸ್ನೇಹಿತರೆ ಅದರಿಂದ ಆಗ್ತಕ್ಕಂತಹ ಹಾನಿಗಳು ಇವತ್ತು ನಾವು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ ಸ್ನೇಹಿತರೆ. ಒಂದು ದೊಡ್ಡ ಸ್ಟಡಿ ಹೇಳ್ತಾ ಇದೆ, ಜನರಲ್ಲಿ ಸುಸ್ತಾಗ್ತಾ ಇದೆ, ಆಸಕ್ತಿಯನ್ನ ಕಳ್ಕೊತಾ ಇದ್ದಾರೆ. ನಿಮಗೊಂದು ಎಕ್ಸಾಂಪಲ್ ಹೇಳ, ನಾನು ಒಂದು ಬೆಸ್ಟ್ ಎಕ್ಸಾಂಪಲ್, ನಂದೇ ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ನಾನು ಆಚೆಗಡೆ ಯಾವ್ದಾದ್ರು ಒಂದು ಮದುವೆಗೆ ಹೋದಾಗ ಎಕ್ಸ್ಪೆಷಲಿ ಹೆಣ್ಮಕ್ಳು ಮನೆಯಲ್ಲಿ ಡ್ರೆಸ್ ಮಾಡ್ಕೊಳಕ್ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾರೆ. ಅದ್ರಲ್ಲಿ ನನ್ನ ಮನೆಯವರು ಅಷ್ಟೇ, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಡ್ರೆಸ್ ಮಾಡ್ಕೊಳೋ ಬರಕ್ಕೆ ನಮಗೆ ಭಯ ಆಗುತ್ತೆ. ಯಾಕೆಂದ್ರೆ ಅವ್ರಿಗೆ ಅಷ್ಟು ಟೈಮ್ನ ನಾವು ಕೊಡಕ್ಕಾಗಲ್ಲ, ನಮ್ಗೆ ತುಂಬಾ ಬೇಜಾರು ಅನ್ನಿಸ್ತಾ ಇರುತ್ತೆ. ಸ್ನೇಹಿತರೆ ಒಂದು ದಿನ ನಾನೊಂದು ಅಬ್ಸರ್ವ್ ಮಾಡ್ತಾ ಇದ್ದೆ. ಅಬ್ಸರ್ವ್ ಮಾಡುವ ಗುಣ ನನ್ನಲ್ಲಿ ಸ್ವಲ್ಪ ಜಾಸ್ತಿ ಅಂತ ನಾನು ಮುಂಚೆನೆ ಹೇಳ್ತಾ ಇದ್ದೆ. ನಮ್ಮ ಮನೆಯವರು ಯಾವುದೇ ಒಂದು ಹತ್ರದ ಮದ್ವೆ ಆದ್ರೆ ನಮ್ಮ ಶ್ರೀಮತಿಯವರು ತುಂಬಾ ಚೆನ್ನಾಗಿ ಮೇಕಪ್ ನ ಮಾಡ್ಕೋತಾ ಇದ್ರು, ಡ್ರೆಸ್ ನ ಮಾಡ್ಕೋತಾ ಇದ್ರು, ಬಹಳ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡು ಒಂದ್ ಮ್ಯಾರೇಜ್ಗೆ ಹೋಗ್ತಾ ಇದ್ರು. ಎಷ್ಟೋ ತನಕ ಸ್ನೇಹಿತರೆ ಆ ಟಿಪ್ ಟಾಪ್ ಆಗಿ ಇರ್ತಾ ಇದ್ರು. ಒಂದು 10 ಗಂಟೆಗೆ ಮೇಕಪ್ ಸ್ಟಾರ್ಟ್ ಆದ್ರೆ ಒಂದು 2 hours 11 and 12 ಆಫ್ಟರ್ 12 ಅಲ್ಲೇ ಮೂಡ್ ಆಫ್ ಆಗ್ತಾ ಇತ್ತು. ಅವಳಿಗೆ ಊಟ ಮಾಡಕ್ ಇಂಟ್ರೆಸ್ಟೇ ಇಲ್ಲ. ಕೆಳಗೇನಾದ್ರು ನಾವೆಲ್ಲ ಪ್ರೆಸೆಂಟೇಶನ್ ನ ಕೊಟ್ಟು ಫೋಟೋನ ತೆಗಿಸ್ಕೊಂಡು ಊಟಕ್ಕೆ ಹೋದ್ರೆ ಅವ್ರು ಆಲ್ರೆಡಿ ಸುಸ್ತು, ಊಟ ಮಾಡೋ ಮೂಡೇ ಇಲ್ಲ.
ಅಲ್ಲಿಂದ ಮದುವೆಯಿಂದ ಮನೆಗ್ ಬರ್ತಿದ್ದಂಗೆ ನನ್ ಕೈಲಾಗಲ್ಲ ಅಂತ ಬಿದ್ದೋಗ್ತಾ ಇದ್ರು. ಯಾಕೆ? ಅದೇ ಹೆಣ್ಣು ಮಗಳು ಮನೆಯಲ್ಲಿ ನಾರ್ಮಲ್ ಆಗಿ 20 ಜನಕ್ಕೆ ಅಡಿಗೆ ಮಾಡ್ತಾರೆ, ಕಸ ಹೊಡಿತಾರೆ, ಪಾತ್ರೆ ತೊಳಿತಾರೆ. ನನಗೆ ಸುಸ್ತು ಅಂತ ಹೇಳಲ್ಲ, ಜಸ್ಟ್ ನೀವು ಆ ಸೌಂದರ್ಯವರ್ಧಕ ಆಗ್ತಿದ್ದಂಗೆ ಸುಸ್ತು ಯಾಕಾಯ್ತು? ನಾನೊಂದಿನ ಕಂಡೀಷನ್ ಆಗ್ತೇನೆ. ನಾನಿವತ್ತು ನಿನ್ ಫ್ರೆಂಡ್ ಮದುವೆಗೆ ನನ್ನ ಕರಿತಾ ಇದೀಯಾ, ನಾನು ಈ ಫ್ರೆಂಡ್ ಮದುವೆಗೆ ಬರಬೇಕು ಅಂದ್ರೆ ವಿತೌಟ್ ಮೇಕಪ್ ನೀನ್ ರೆಡಿ ಆಗ್ಬೇಕು. ವಿತೌಟ್ ಮೇಕಪ್ ನೀನ್ ರೆಡಿ ಆಗ್ಬೇಕು. ನೀನ್ ನೋಡಕ್ಕಂಗೆ ಚೆನ್ನಾಗಿದ್ಯಾ, ವಿತೌಟ್ ಮೇಕಪ್ ನೀನ್ ನೋಡ್ಬೇಕು. ಎಸ್ ಸರ್, ನಾನ್ ರೆಡಿ ಆಗ್ತೀನಿ, ನೋ ಪ್ರಾಬ್ಲಮ್. ಇದು ಚಾಲೆಂಜ್. ನೀನ್ ಆ ತರ ರೆಡಿಯಾಗಿ ಬರ್ಬೇಕು. ಎಸ್ ಸ್ನೇಹಿತರೆ, ನನ್ನ ಉದ್ದೇಶ ಅವರಿಗೆ ಹರ್ಟ್ ಮಾಡೋದಾಗಿರ್ಲಿಲ್ಲ, ನಮ್ಮ ಮನೆಯವರಿಗೆ ಹರ್ಟ್ ಮಾಡೋದಾಗಿರ್ಲಿಲ್ಲ. ನನ್ನ ಉದ್ದೇಶ ಇದ್ದಿದ್ದೊಂದೇ, ಈ ಕೆಮಿಕಲ್ ಇಂದ ನೀವೇನು ನಿಮ್ಮ ಸೌಂದರ್ಯನ ಜಾಸ್ತಿ ಮಾಡ್ತೀರಾ ಅದೇನ್ ಹಾನಿ ಮಾಡುತ್ತೆ ಅಂತ. ಸ್ನೇಹಿತರೆ, ಟಮಯ ಕಳಿತು, ಮದ್ವೆ ಮುಗೀತು, ಫೋಟೋ ತೆಗಿಸ್ಕೊಂಡು, ಪ್ರೆಸೆಂಟೇಶನ್, ಊಟ ಸಖತ್ತಾಗಿ ಮಾಡಿದ್ಲು. ಆ ಕಡೆಯಿಂದ ಬರ್ಬೇಕಾದ್ರೆ ಕಾರ್ ನಾನೇ ಡ್ರೈವ್ ಮಾಡ್ತೀನಿ ಕೊಡು ಅಂತ ಕೇಳಿದ್ಲು. ಆ ತರ ಒಂದೇ ಒಂದು ದಿನ ಅವ್ರು ಹೇಳಿದ್ದನ್ನ ನನಗೆ ನೆನಪೇ ಇರ್ಲಿಲ್ಲ ಸ್ನೇಹಿತರೆ. ಕಾರ್ ನಾನ್ ಡ್ರೈವ್ ಮಾಡ್ತೀನಿ ಕೊಡು ಅಂತ ನನಗೆ ಹೇಳಿದ್ ನನಗೆ ನೆನಪಿರ್ಲಿಲ್ಲ ಸ್ನೇಹಿತರೆ. ನಿಧಾನಕ್ಕೆ ನಾನು ಹೇಳಿ ಅರ್ಥ ಮಾಡಿಸ್ದೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ ನಿಮ್ಗೆ? ಇವತ್ತು ನೀನ್ ಇಷ್ಟು ಆರೋಗ್ಯವಾಗಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ಕಾರಣ ಏನು? ನೀನ್ ಮೇಕಪ್ ಮಾಡ್ದಲೇ ಇರದೆ ಇದಕ್ಕೆ ಕಾರಣ. ಶಿ ಬಿಕಮ್ ವೆರಿ ಎಕ್ಸೈಟೆಡ್. ಅವಾಗ ಅವ್ರಿಗೆ ಅರ್ಥ ಆಯ್ತು ಸ್ನೇಹಿತರೆ, ಎಸ್ ಇಟ್ ಇಸ್ 100% ರೈಟ್. ಸ್ನೇಹಿತರೆ, ಎಕ್ಸ್ಪೆಷಲಿ ಫ್ರೀ ರಾಡಿಕಲ್ಸ್ ನ ಜನರೇಟ್ ಮಾಡದೆ ಸ್ಟ್ರೆಸ್ ಅಂತ ಕರಿತೀವಿ. ಈ ಸ್ಟ್ರೆಸ್ ಜನರೇಟ್ ಆಗದೆ ನಾವು ಯಾವಾಗ ಅತ್ಯಂತ ಹೆಚ್ಚು ಕೆಮಿಕಲ್ನ ನಮ್ಮ ದೇಹದಲ್ಲಿ ಅಥವಾ ನಮ್ಮ ದೇಹದ ಒಳಗೆ ಅಥವಾ ನಮ್ಮ ದೇಹದ ಮೇಲೆ ಕೋಟ್ ಮಾಡ್ತೀವೋ ಅದರಿಂದ. ಸ್ನೇಹಿತರೆ, ಓಕೆ ಸರ್, ಈ ಫ್ರೀ ರಾಡಿಕಲ್ಸ್ಗಳು ಒಂದು ಸರಿ ನಮ್ಮ ದೇಹದಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಇನ್ನೊಂದು ಸೆಲ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಹೋಲ್ ನಮ್ಮ ಬಾಡಿ ಸಿಸ್ಟಮ್ ಹಾಳಾಗುತ್ತೆ. ಇದಕ್ಕೆ ಸರಿ ಮಾಡಕ್ ಏನಾದ್ರೂ ಒಂದು ವ್ಯವಸ್ಥೆ ಇದೆಯಾ ಅಂತಂದ್ರೆ ಸ್ನೇಹಿತರೆ, ಅದಕ್ಕೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಫ್ರೀ ರಾಡಿಕಲ್ ಅಲ್ಲಿ ಯಾವ ಒಂದು ಅನ್ಮ್ಯಾಚ್ ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನ ರೀಪ್ಲೇಸ್ ಮಾಡಿ ಆ ಫ್ರೀ ರಾಡಿಕಲ್ಸ್ ಅನ್ನೇ ಒಂದು ಬೆಸ್ಟ್, ಒಂದು ಗುಡ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡದೆ ಆಂಟಿ ಆಕ್ಸಿಡೆಂಟ್ಸ್. ವಾಟ್ ಇಸ್ ದಿಸ್ ಪಾಯಿಂಟ್? ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಎಲ್ಲಿ ಸಿಗ್ತವೆ ಸರ್? 3ರಲ್ಲಿ ಸಿಗ್ತವೆ ಸರ್. ನಂಬರ್ 1 ವಿಟಮಿನ್ಸ್, ನಂಬರ್ 2 ಪ್ರೋಟೀನ್ಸ್, ನಂಬರ್ 3 ಎಂಜೈಮ್ಸ್. ಸ್ನೇಹಿತರೆ, ನೋಟಿಸ್ ದಿಸ್ 3 ಪಾಯಿಂಟ್ಸ್. ಈ ಆಂಟಿ ಆಕ್ಸಿಡೆಂಟ್ಸ್ ಗಳು ಎಲ್ಲಿಂದ ಸಿಗ್ತವೆ? ವಿಟಮಿನ್ಸ್ ಇಂದ ಸಿಗ್ತವೆ, ವೆರಿ ಗ್ರೇಟ್. ಆಮೇಲೆ ಎಂಜೈಮ್ಸ್ ಇಂದ ಸಿಗ್ತವೆ, ದೆನ್ ಪ್ರೋಟೀನ್ ಇಂದ ಸಿಗ್ತವೆ. ಸ್ನೇಹಿತರೆ, ದೇಹದಲ್ಲಿ ಸಮೀಕರಣ ಬಹಳ ಸುಲಭ ಇದೆ ಸ್ನೇಹಿತರೆ, ಬಹಳ ಚೆನ್ನಾಗಿರುತ್ತೆ. ನಿಮ್ಮ ದೇಹದಲ್ಲಿ ಏನಾದ್ರೂ ಐರನ್ ಕಂಟೆಂಟ್ ಜಾಸ್ತಿ ಆಯ್ತಾ, 100% ಇಟ್ಸ್ ಡ್ಯಾಮೇಜಸ್. ವೈ? ಬಿಕಾಸ್ ಐರನ್ ಕಂಟೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಅದು ಹೋಗಿ ನಿಮ್ಮ ಬಾಡಿಗೆ ಇನ್ನೊಂದು ಭಾಗಕ್ಕೆ ಅನಾಹುತನ ಮಾಡೋದು ಪಕ್ಕ. ಅದು ಫ್ರೀ ರಾಡಿಕಲ್ ಆಗಿ ಕನ್ವರ್ಟ್ ಆಗುತ್ತೆ, ನೋ ಡೌಟ್. ಇಸ್ ಅನ್ಮೆಚೂರ್ಡ್ ಎಲೆಕ್ಟ್ರಾನ್ಸ್. ಸ್ನೇಹಿತರೆ, ಕೆಮಿಸ್ಟ್ರಿ ಇನ್ನೊಂದ್ಸಲ ಡೀಪ್ ಆಗಿ ಹೋಗಿ ನಾನು ಲೀಡರ್ಸ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗ್ ಜನರೇಟ್ ಆಗುತ್ತೆ ಇದು ಅಂತ. 100% ನಿಮಗೆ ಬಹಳ ಖುಷಿ ಆಗ್ತೀರಾ, ನೀವು ಬಹಳ ಪ್ರೌಡ್ ಫೀಲ್ ಆಗ್ತೀರಾ. ಸರ್, ಇದು ಬಹಳ ಒಳ್ಳೇದು ಸರ್, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ತೀರಾ. ನನ್ನ ಉದ್ದೇಶ ನಿಮಗೆ ಈ ಸತ್ಯ ಅರ್ಥ ಆಗ್ಬೇಕು. ಸ್ನೇಹಿತರೆ, ಈ ಸಮಯದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ದಲೇನೋ ಇಂತಹ ಹಾನಿಗೆ ಒಳಗಾಗೋ ಸಮಯದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನ ದೇಹದಲ್ಲಿ ನಾನು ಐರನ್ನ ಕನ್ಸಂಪ್ಷನ್ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ 100% ಅದು ಫ್ರೀ ರಾಡಿಕಲ್ ಆಗುತ್ತೆ. ಅದೇ ಸಮಯದಲ್ಲಿ ನಾನೇನಾದ್ರೂ ಪ್ರೋಟೀನ್ ನ ಕನ್ಸಂಪ್ಷನ್ ಮಾಡಿದ್ರೆ ಸ್ನೇಹಿತರೆ, ಪ್ರೋಟೀನ್ ಐರನ್ ಜೊತೆಗೆ ಬೆರೆತು ಇಟ್ಸ್ ವಿಲ್ ಬಿಕಮ್ ವೆರಿ ಎನರ್ಜೆಟಿಕ್ ಫುಡ್. ಇಟ್ಸ್ ಬಿಕಮ್ ಇಂಟು ಆಂಟಿ ಆಕ್ಸಿಡೆಂಟ್. ಸ್ನೇಹಿತರೆ, ಫ್ರೀ ರಾಡಿಕಲ್ ಆಗ್ತಾ ಇತ್ತು, ಅದೇ ಆಂಟಿ ಆಕ್ಸಿಡೆಂಟ್ ಆಗುತ್ತೆ. ಇಂಥದ್ರಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡಿರ್ತಕ್ಕಂತಹ ಒಂದು ಕಾಂಬಿನೇಷನ್ ನ ಹರ್ಬ್ಸ್ ಅಂಡ್ ಮೋರ್ ಅಂಡ್ ನ್ಯಾಚುರೋಮೋರ್ ನ ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ನಾವು ತಾವು ಸ್ಕಿನ್ ರಿಲೇಟೆಡ್ ತಾವು ಇರಿಟೇಟ್ ಆಗ್ತೀರಿ, ಅಥವಾ ಇನ್ನೊಂದು ರಿಲೇಟೆಡ್ ನೀವು ತುಂಬಾ ಅಂದ್ರೆ ಆಕ್ನೆ ಪ್ರಾಬ್ಲಮ್ಸ್ ಏನ್ ಹೇಳ್ತೀರಿ, ಈ ಪಿಂಪಲ್ಸ್, ಬ್ಲಾಕ್ ಹೆಡ್ಸ್ ಏನೇನ್ ಹೇಳ್ತೀರಿ, ಇದಕ್ಕೆ ಏನ್ ಸರ್ ನನಗೆ ಸ್ಪೆಸಿಫಿಕ್ ಆಗಿ ಒಂದು ಪ್ಯಾಕೇಜ್ ಹೇಳ್ಬಿಡಿ ಸರ್, ನಾನು ಅದನ್ನ ಫಾಲೋ ಮಾಡ್ತೀನಿ ಅಂತ ನೀವು ಯಾರು ಕೇಳ್ತಾ ಇದೀರೋ ಇವತ್ತು ಸ್ಕ್ರೀನ್ ಶಾಟ್ ತಿಳ್ಕೊಳ್ಳಿ, ಅದಕ್ಕೆಲ್ಲ ಕೊಡ್ತೀನಿ. ಸ್ನೇಹಿತರೆ, ಈ ಟೈಮಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಕಾಸ್ಟ್ಲಿ ವರ್ಗ, ಒಂದು ರಿಚೆಸ್ಟ್ ಜನ ಇರ್ತಕ್ಕಂಥ ಒಂದು ವರ್ಗಕ್ಕೆ ಅರ್ಥ ಆಯ್ತು, ಎಸ್ ನಾವು ಬಳಸೋ ಸೌಂದರ್ಯವರ್ಧಕಗಳು ನಮಗೆ ಮಾರಕ ಆಗುತ್ತೆ. ಆದರೆ ಈ ಜನರೇಷನ್ ಅಲ್ಲಿ ನಮ್ಮ ಸೌಂದರ್ಯನೇ ನಮ್ಮ ಸಕ್ಸಸ್ ನ ರಾಶಿ. ಇಟ್ಸ್ ಎ ಬ್ಯೂಟಿ. ಈಗ ನಾವೆಷ್ಟು ಬ್ಯೂಟಿ ಆಗಿರ್ತೀವೋ ಅದು ನಮ್ಗೆ ಅಷ್ಟು ಸಕ್ಸಸ್ ನ ತಂದು ಕೊಡುತ್ತೆ, 100%, ಅದ್ರಲ್ಲಿ ನೋ ಡೌಟ್. ಸರ್, ಇದು ಹೆಂಗಿದೆ ಅಂತಂದ್ರೆ
ನನಗೆ ಚೆನ್ನಾಗಿ ಕಾಣಬೇಕು, ಆದ್ರೆ ಚೆನ್ನಾಗಿ ಕಾಣಬೇಕು ಅಂತ ತರೋ ವಸ್ತುನಲ್ಲಿ ಇಷ್ಟು ಹಾನಿಕಾರಕ ಅಂಶಗಳಿದಾವೆ, ಇವು ಫ್ರೀ ರ್ಯಾಡಿಕಲ್ಸ್ ನ ಜಾಸ್ತಿ ಮಾಡ್ತವೆ, ನನಗೆ ಕ್ಯಾನ್ಸರ್ ಕಾರಕವಾಗಬಹುದು ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣವಾಗಬಹುದು, ನನ್ನ ಆಟೋ ಇಮ್ಯೂನ್ ಸಿಸ್ಟಮ್ಗೆ ಕಾರಣವಾಗಬಹುದು, ನನ್ನ ದೇಹದಲ್ಲಿ ಹಾನಿನ ಮಾಡಬಹುದು ಅಂತ ಹಾನಿಕಾರಕ ಕೆಮಿಕಲ್ ಇಂದಾನೆ ಇವು ರೆಡಿ ಆಗಿದ್ದಾವೆ. ಸರ್ ವಾಟ್ ವಿ ಕ್ಯಾನ್ ಡೂ? ಇಡೀ ಪ್ರಪಂಚದಲ್ಲಿ ಸ್ನೇಹಿತರೆ ಆಗ ಬಂದಿದ್ದೆ ವಿಟಮಿನ್ ಥೆರಪಿ. ವಿಟಮಿನ್ ಥೆರಪಿ ಅಂದ್ರೆ ಸ್ನೇಹಿತರೆ ಯಾವ ವಿಟಮಿನ್ಸ್ಗಳು ನಮ್ಮ ಸ್ಕಿನ್ ಅನ್ನ, ಯಾವ ಫ್ರೀ ರ್ಯಾಡಿಕಲ್ಸ್ಗಳು ನಮ್ಮ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡಿ ನಮಗೆ ಜಲ್ದಿ ವಯಸ್ಸಾಗ ತರ ಕಾಣಂಗೆ ಮಾಡ್ತಾವೋ ಸ್ನೇಹಿತರೆ, ಇಟ್ ಈಸ್ ನಾನು ನಿಮಗೊಂದು ಟಿಪ್ಸ್ ನ ಕೊಡ್ತಾ ಇದ್ದೀನಿ ಇವತ್ತು. ಯಾರ್ಯಾರು ಇವತ್ತವರೆಗೂ ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ರಿ, ಬರೀ ಬದನೆ ಗಿಡ, ಆಲೂಗೆಡ್ಡೆ ಗಿಡದಿಂದ, ಬರೀ ತೆಂಗಿನ ತೋಟ, ಅಡಿಕೆ ತೋಟದಿಂದ ಹೋಗ್ತಾ ಇದ್ರು, 5 ನಿಮಿಷ ಒಂದು ಸ್ವಲ್ಪ ನಿಂತು ಕರೆಕ್ಟ್ ಆಗಿ ಇವತ್ತಿನ ಕಾರ್ಯಕ್ರಮನ ಕೇಳಿ ನಿಮ್ಮ ಮನೆಯಲ್ಲಿ ಅಥವಾ ನೀವೇ ಪರ್ಸನಲಿ ಈ ಪ್ರಾಡಕ್ಟ್ಗಳನ್ನ ಬಳಸಿದ್ದೆ ಆದಲ್ಲಿ ಸ್ನೇಹಿತರೆ, ನಿಮ್ಮ ಏಜಿಂಗ್ ಅಂದ್ರೆ ಆಂಟಿ ಏಜಿಂಗ್ ಅಂತ ಕರಿತೀವಿ ಸ್ನೇಹಿತರೆ, ನಿಮ್ಮ ವಯಸ್ಸಿಗೂ ನಿಮ್ಮ ಸ್ಕಿನ್ನಿನ ವಯಸ್ಸಿಗೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಈ ಫ್ರೀ ರ್ಯಾಡಿಕಲ್ಸ್ಗಳು. ಅದು ಮುಂದೋಗಿ ತುಂಬಾ ಹಾನಿ ಮಾಡುತ್ತೆ ಸ್ನೇಹಿತರೆ. ಅದನ್ನ ಕಮ್ಮಿ ಮಾಡಕ್ಕೆ ಇಡೀ ಪ್ರಪಂಚದಲ್ಲಿ ಇದ್ದಿದ್ದೆ ವಿಟಮಿನ್ ಥೆರಪಿ ಸ್ನೇಹಿತರೆ. ಇದು ಏನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಅನ್ನ ನೀವೇನ್ ತೊಳಿತೀರಿ, ನೀವು ಚೆನ್ನಾಗಿ ಕಾಣ್ಬೇಕು ಅಂತ ಯಾವ ಕ್ರೀಮ್ ನ ಬಳಸ್ತೀರಿ, ತಲೆ ಕೂದಲು ಚೆನ್ನಾಗಿರ್ಬೇಕು ಅಂತ ಯಾವ ಶಾಂಪೂನ ಬಳಸ್ತೀರಿ, ಯಾವ ತರ ನೀವು ಲಿಪ್ಸ್ಟಿಕ್ ನ ಹಾಕೋತೀರಿ ಅಥವಾ ಒಂದು ಕ್ರೀಮ್ ನ ಹಾಕೋತೀರಿ ಅಥವಾ ಲೋಷನ್ ನ ಹಾಕೋತೀರಿ, ಓವರ್ ಆಲ್ ನೀವೇ ನಿಮ್ಮ ಬಾಡಿನಲ್ಲಿ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಮಾಡ್ತಕ್ಕಂಥ ಹಾರಿಬಲ್ ಕೆಮಿಕಲ್ಸ್ ನ ಹಚ್ಚಿ ದೇಹನ ಹಾನಿ ಮಾಡ್ತಾ ಇದ್ರು, ಇದೇ ಜಾಗಕ್ಕೆ ನಾನು ರೀಪ್ಲೇಸ್ ಮಾಡ್ತೀನಿ, ಅದೇ ವಿಟಮಿನ್ ಥೆರಪಿ. ಇದರಿಂದ ಏನಾಗುತ್ತೆ, ನಿನ್ನ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ನ ಪ್ರಮಾಣ ಜಾಸ್ತಿ ಆಗುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಸ್ನೇಹಿತರೆ, ನಮ್ಮ ಹರ್ಬ್ಸ್ ಅಂಡ್ ಮೋರ್ ನ ಬಳಸೋದ್ರಿಂದ ದೇಹದ ನಮ್ಮ ಚರ್ಮದ ಪ್ರತಿಯೊಂದು ಭಾಗಕ್ಕೆ ರಿಚ್ ಆಂಟಿ ಆಕ್ಸಿಡೆಂಟ್ ನ ಸಪ್ಲೈ ಆಗುತ್ತೆ ಥ್ರೂ ವಿಟಮಿನ್ ಥೆರಪಿ. ಈ ವಿಟಮಿನ್ ಥೆರಪಿ ತುಂಬಾ ಕಾಸ್ಟ್ಲಿ ಸ್ನೇಹಿತರೆ, ಇಟ್ಸ್ ವೆರಿ ಕಾಸ್ಟ್ಲಿ. ಯಾಕೆಂತಂದ್ರೆ ಅದನ್ನ ತುಂಬಾ ಎಸೆನ್ಷಿಯಲ್ ಅಂಡ್ ನಾನ್ ಎಸೆನ್ಷಿಯಲ್ ಫ್ರೂಟ್ಸ್ ಇಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ಸ್ ವೆರಿ, ನೀವು ಅಕಾಯಿ ಬೆರಿ ಇರ್ಬೋದು, ಗೋಚಿ ಬೆರಿ ಇರ್ಬೋದು, ಅದನ್ನ ಕೇಳಿದ್ರೆ ಕೂಡ ಅದು ತುಂಬಾ ರಿಚೆಸ್ಟ್ ಅಂಡ್ ಕಾಸ್ಟ್ಲಿಯಸ್ಟ್. ತುಂಬಾ ಕಷ್ಟ ಸ್ನೇಹಿತರೆ. ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿ ನಮ್ಮಂತಹ ಒಂದು ಅಫೋರ್ಡಬಲ್ ಅಂದ್ರೆ ಒಂದು ಸಾಮಾನ್ಯ, ಅತಿ ಸಾಮಾನ್ಯ, ಅದಕ್ಕಿಂತ ಕೆಳಗಿರ್ತಕ್ಕಂತಹ ಪ್ರತಿಯೊಂದು ವರ್ಗದ ಜನ ಬಳಸಬೇಕು ಅಂತ ಯೋಚನೆ ಮಾಡಿ ತಂದಿದ್ದಂಥದ್ದೇ ಈ ವಿಟಮಿನ್ ಥೆರಪಿ. ಅರ್ಥ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಪ್ರತಿ ಕ್ಷಣ ನೀವು ಯಾವ ಪ್ರಾಡಕ್ಟ್ ನೆಟ್ಸರ್ಫ್ದು ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರೋ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಎನಿಥಿಂಗ್, ನ್ಯೂಟ್ರಮೆಂಟ್, ಹೇರ್ ಸಿರಮ್, ಲಿಪ್ ಬಟರ್, XYZ, ಎನಿ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್, ಇದು ಮೈನ್ ನಿಮ್ ತಲೆಯಲ್ಲಿ ಇರಲಿ ಸ್ನೇಹಿತರೆ. ವಿಟಮಿನ್ ಥೆರಪಿ ಇಟ್ ಇಸ್ ಅಮೈಸಿಂಗ್ ಥೆರಪಿ. ಅಂತಹ ಒಂದು ತುಂಬಾ ಜನ ರಿಚೆಸ್ಟ್ ಪೀಪಲ್ಗಳು ಬಳಸ್ತಾ ಇದ್ದಂತಹ, ತುಂಬಾ ಮೇಲ್ವರ್ಗದ ಜನಗಳು ಬಳಸ್ತಾ ಇದ್ದಂತಹ ಆ ಟೆಕ್ನಾಲಜಿನ ನಮ್ಮಂತ ನಿಮ್ಮಂತ ಜನಕ್ಕೆ ಬಳಸಕ್ಕೆ ಮತ್ತು ವ್ಯವಹಾರವನ್ನ ವೃದ್ಧಿಸ್ಕೊಳ್ಳಿಕ್ಕೆ, ನಾವು ನೀವು ವ್ಯವಹಾರ ಮಾಡ್ಲಿಕ್ಕೆ ಇದನ್ನ ತಂದು ಕೊಟ್ಟಿರ್ತಕ್ಕಂಥ ನೆಟ್ಸರ್ಫ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸ್ನೇಹಿತರೆ, ನೆಟ್ಸರ್ಫಿನ ಯಾವುದೇ ಒಂದು ಉತ್ಪನ್ನನೂ ಕೂಡ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ಹಾನಿಕಾರಕವನ್ನು ಮಾಡಲ್ಲ. ಯಾಕೆಂದ್ರೆ ಇದರಲ್ಲಿ ಸಲ್ಫೇಟ್ ಫ್ರೀ ಇದೆ ಮತ್ತು ಇದರಲ್ಲಿ ಹಾನಿಕಾರಕ ನಮಗೆ ಏನೇನು ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ ಅಂತ ಹೇಳಿ ಒಂದು ಲೀಸ್ಟ್ ಇದೆಯೋ, ಆ ಲೀಸ್ಟ್ ಅಲ್ಲಿರೋ ಯಾವುದೇ ಇರ್ಬೋದು, ಒಂದು ಸುಗಂಧ ದ್ರವ್ಯನೇ ಇರ್ಬೋದು, ಒಂದು ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು, ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ನ ಆಡ್ ಮಾಡಿಲ್ಲ. ಆ ತರ ಈ ಪ್ರಾಡಕ್ಟ್ ನ ಪ್ರಿಪೇರ್ ಮಾಡಿದ್ದಾರೆ. ನೀವು ಅದನ್ನ ಹೇಳ್ಬೋದು 100% ಇದರಿಂದ ನಮ್ಗೆ, ನಮ್ಮ ಸ್ಕಿನ್ಗೆ, ನಮ್ಮ ಪ್ರತಿಯೊಂದಕ್ಕೂ ಕೂಡ ಇದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಬೆನಿಫಿಟ್ ಅನ್ನ ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಹೋಗೋಣ. ನಾನು ಆಗ್ಲೇನೆ ಹೇಳಿದೆ, ವೈ ಹರ್ಬ್ಸ್ ಅಂಡ್ ಮೋರ್ ಅಂದ್ರೆ ನೀವು ಇದನ್ನ 100% ಆಗಿ ಇದನ್ನ ಹೇಳಿ. ಏನಂತಂದ್ರೆ ಇಷ್ಟೇ, ನಮ್ಮ ಪ್ರಾಡಕ್ಟ್, ನಮ್ಮ ಸ್ಕಿನ್, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ವೆರಿ ಬಿಗ್ ಆರ್ಗನ್ ಅದು. ಅದನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಅದನ್ನ ಚೆನ್ನಾಗಿ ಇಟ್ಕೊಂಡ್ರೆ ನನ್ನ ದೇಹ ಚೆನ್ನಾಗಿ ರೆಸ್ಪಿರೇಷನ್ ಮಾಡುತ್ತೆ, ದೇಹದಿಂದ ಟಾಕ್ಸಿನ್ಸ್ ಚೆನ್ನಾಗಿ ಆಚೆ ಹೋಗುತ್ತೆ ಮತ್ತು ನನ್ನ ಸ್ಕಿನ್ನೇ ನನ್ನ ಸೌಂದರ್ಯ ಮತ್ತು ಉಳಿದ ಆರ್ಗನ್ ಜೊತೆಗೆ ಹ್ಯೂಮನ್ ಸಿಸ್ಟಮ್. ಸ್ನೇಹಿತರೆ, ಅದು ಒಂದು ರಿಸರ್ಚ್ ಅಲ್ಲಿ ಕೂಡ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ನನ್ನ ಸ್ಕಿನ್ನಿನ ಆರೋಗ್ಯವೇ ನನ್ನ ಹ್ಯೂಮನ್ ಸಿಸ್ಟಮ್ಗೆ 100% ಅದು ಸಹಾಯನ ಮಾಡುತ್ತೆ ಅಂತ 100% ಸತ್ಯ. ಹಾಗಾಗಿ ನಾವಿವತ್ತು ತಿಳ್ಕೊಬೇಕಾಗಿರೋದು
ವೆರಿ ಗುಡ್. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಅರ್ಥ. ಸ್ನೇಹಿತರೆ, ಇವತ್ತು ಸ್ಕಿನ್ ಕೇರ್ ಅಂತ ಬಂದ್ರೆ ಅದರಲ್ಲಿ ಏನ್ ಬರುತ್ತೆ? ಸ್ಕಿನ್ ನಮ್ಗೆ ಗುಡ್ ಕಂಡೀಷನ್ ಅಲ್ಲಿ ಇರಬೇಕು, ಸ್ಕಿನ್ ನೋಡಕ್ಕೆ ಯೂತ್ಫುಲ್ ಆಗಿರ್ಬೇಕು. ಫಸ್ಟ್ ಏನು, ನೋಡಕ್ ಚೆನ್ನಾಗಿರ್ಬೇಕು, ಯೂತ್ಫುಲ್. ಇಲ್ಲಿ ನಾನ್ ನಿಮ್ಮನ್ನ ಏನೇ ಕಾರಣಕ್ಕೂ ಮಿಸ್ಗೈಡ್ ಮಾಡಲ್ಲ. ಏನ್ ಮಿಸ್ಗೈಡ್ ಅಂತಂದ್ರೆ ಕಪ್ಗಿರೋರೆಲ್ಲ ಬೆಳಗಾಗ್ಬಿಡ್ತೀರಾ, ಬೆಳಗಿದ್ದವ್ರು ಇನ್ನೂ ಬೆಳಗಾಗ್ತೀರಾ. ಓಕೆ, ದಟ್ ಈಸ್ ರಾಂಗ್. ಅದು ಆತರ ಟಿವಿಲ್ ಚಂದ, ಅದು ಫಿಲ್ಮಿನಲ್ಲಿ ಆಕ್ಟರ್ ನೋಡಿದ್ರ ಡಗ್ 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 ಅಂತ 7 ವಾರದಲ್ಲಿ ನಿನ್ ಮುಖ ಹಿಂಗಿದ್ದಿದ್ದು ಹಿಂಗಾಗುತ್ತೆ. ಅದು 100% ಸುಳ್ಳು. ಆತರ ಏನೂ ಮಾಡಕ್ಕಾಗಲ್ಲ. ಬಟ್ ಯು ಲುಕ್ ಮೋರ್ ಬೆಟರ್. ಅಂದ್ರೆ ಇದ್ದಿದ್ದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಾ. ನಾನು ಮೊನ್ನೆನೆ ನಿಮಗೆ ಸೌಂದರ್ಯದ ಬಗ್ಗೆ ಬಿಡಿಸಿ ಹೇಳಿದ್ದೀನಿ. ಕಪ್ಪಿದ್ರೆ ಬೇರೆ ಅಥವಾ ವೈಟ್ ಇದ್ರಷ್ಟೇ ಬ್ಯೂಟಿ ಅಂತ ಅಲ್ಲ ಸ್ನೇಹಿತರೆ. ನೀವು ಯಾವ ಬಣ್ಣನಾರು ಇರ್ಲಿ, ಯಾವ ಬಣ್ಣ ಇದ್ದೀರಲ್ಲ, ಎಷ್ಟು ಹೆಲ್ತಿ ಇದ್ದೀರಾ ಅನ್ನೋದು ದ ಮೋರ್. ಅದರಲ್ಲೂ ನೀವು ತುಂಬಾ ಯೂತ್ಫುಲ್ ಆಗಿ ಕಾಣ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂತಹ ಎಷ್ಟೋ ಒಂದು ಡ್ಯಾಮೇಜಸ್ ನ ನಾವ್ ಇವತ್ತಿಂದಾನೆ ಅದರಲ್ಲಿ ಪ್ರಿವೆನ್ಷನ್ ಮಾಡ್ಕೊಳಕ್ಕೆ ರೆಡಿ ಆಗಿರ್ಬೇಕು. ಸ್ನೇಹಿತರೆ, ನಾವು ಸ್ಕಿನ್ ಅನ್ನ ಹೆಲ್ತಿಯಾಗಿ ಇಡಬೇಕು. ನಾವು ಸ್ಕಿನ್ ಅನ್ನ ಹೆಲ್ತಿಯಾಗಿ ಇಡಲೇಬೇಕು ಅಂತಂದ್ರೆ ಅದರಲ್ಲಿ ಮೊದಲನೇ ಪಾರ್ಟ್, ಸ್ನೇಹಿತರೆ ಇವಾಗ ಪಾರ್ಟ್ ಮಾಡಿದ್ದೀನಿ ನಾನು. ನಿನ್ನೆ ಒಂದೊಂದು ಪ್ರಾಡಕ್ಟ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ, ಬಟ್ ಇವತ್ತು ನಾನು ಕೆಲವು ಪಾರ್ಟ್ಗಳನ್ನ ಇಲ್ಲಿ ಮಾಡಿದ್ದೀನಿ. ಮೊದಲನೇದೇನು ಅಂತಂದ್ರೆ, ಹೇಗೆ ನನ್ನ ದೇಹ ಚೆನ್ನಾಗಿರ್ಬೇಕು ಅಂದ್ರೆ, ನಾವು ಹರ್ಬ್ಸ್ ಅಂಡ್ ಮೋರ್ ಅಂದ್ರೆ ನ್ಯಾಚುರಲ್ ಮೋರ್ ನ ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾವೊಂದು ಮಾತು ಹೇಳ್ತೀವಿ. ಏನಂತ? ಯಾವುದೇ ಉತ್ಪನ್ನವನ್ನ ತಗೊಳಕ್ಕಿಂತ ಮುಂಚೆ ಮೊದಲು ಈಸಿ ಡಿಟಾಕ್ಸ್ ಅನ್ನ ತಗೊಂಡು ಬಾಡಿಯನ್ನ ಕ್ಲೆನ್ಸ್ ಮಾಡಿ 100% ಕ್ಲೆನ್ಸ್ ಮಾಡಿ. ಸ್ನೇಹಿತರೆ, ಅದೇ ತರ ಗಾಡಿ ನಾವು ಸರ್ವಿಸ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಹಳೆ ಆಯಿಲ್ ನ ತೆಗಿತೀವಿ, ಹೊಸ ಆಯಿಲ್ ನ ಆಡ್ ಮಾಡ್ತೀವಿ. ತೆಗಿಯೋದು ಮತ್ತು ಹಾಕೋದು. ಅದೇ ತರ ಸ್ನೇಹಿತರೆ, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಅದನ್ನ ಕ್ಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಸ್ಕಿನ್ ಅನ್ನ ಟೋನ್ ಮಾಡಬೇಕು. ಯಾಕೆಂದ್ರೆ ಸ್ಕಿನ್ ಅಲ್ಲಿ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ ಏನಾದ್ರು ತುಂಬಾ ಅಗಲ ಆದಾಗ ಅಥವಾ ತುಂಬಾ ದೊಡ್ಡದಾದಾಗ ಆ ಸ್ಕಿನ್ ಅಲ್ಲಿ ಡಸ್ಟ್ ಒಳಗೋಗುತ್ತೆ, ಅಥವಾ ಆಚೆಗಡೆ ಇರ್ತಕ್ಕಂಥ ಯಾವ್ದಾದ್ರು ಕೆಟ್ಟದಾಗಿರುವ ಒಂದು ಅಂಶ ಒಳಗೋದ್ರೆ ಅದರಿಂದ ಹಾನಿ, ಅದರಿಂದ ತುಂಬಾ ತೊಂದರೆಗಳು ಅದರಲ್ಲಿ ಆಗುತ್ತೆ. ಜೊತೆಗೆ 3ನೇ ವಿಭಾಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸ್ಕಿನ್ ಅನ್ನ ನಾವು ಮಾಯಿಶ್ಚರೈಸಿಂಗ್ ಮಾಡಬೇಕು, ಯಾವಾಗ್ಲೂ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಜೊತೆಗೆ ಸ್ಕಿನ್ ತುಂಬಾ ಚೆನ್ನಾಗಿರೋ ತರ ನಾವು ಎದಕ್ ಕಾರಣಕ್ಕೂ ಅದನ್ನ ಡ್ರೈ ಆಗಕ್ಕೆ ಬಿಡಬಾರದು. ಡ್ರೈ ಏನಾದ್ರೂ ಆಯ್ತು ಸ್ಕಿನ್ ಅಂತಂದ್ರೆ, ಡ್ರೈ ಆದ್ರೆ ನೆಕ್ಸ್ಟ್ ಸುಕ್ಕಾಗತ್ತೆ, ಸುಕ್ಕಾದ್ರೆ ನಾವು ವಯಸ್ಸಾದ ತರ ಕಾಣಕ್ಕೆ ಸ್ಟಾರ್ಟ್ ಆಗ್ತೀವಿ. ಜೊತೆಗೆ ಐ ಕೇರ್ ಅಂದ್ರೆ ಐನ ನಾವು ಪ್ರೊಟೆಕ್ಟ್ ಮಾಡೋದು ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಅಂಗ. ಅದೇ ತರ ಸನ್ಸ್ ಪ್ರೊಟೆಕ್ಷನ್, ಸೂರ್ಯನಿಂದ ನಾವು ರಕ್ಷಣೆ ಮಾಡಬೇಕು. ಇದೊಂದು ಸ್ಟೆಪ್ ಸ್ನೇಹಿತರೆ. ಕ್ಲೆನ್ಸಿಂಗ್ ಅಂತ ಬಂದಾಗ, ಮೊದಲನೇ ಪಾರ್ಟ್ ಬಂದಾಗ, ಸರ್ ಓಕೆ ಸರ್ ವಿ ಆರ್ ದ ಪರ್ಫೆಕ್ಟ್ ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಮೊದಲನೇ ಸ್ಟೆಪ್ ನಾವು ಮಾಡ್ಬೇಕಾಗಿರೋದು ಕ್ಲೆನ್ಸಿಂಗ್. ಏನ್ ಮಾಡ್ಬೇಕು ಕ್ಲೆನ್ಸಿಂಗ್? ವೆರಿ ಸಿಂಪಲ್ ಸ್ನೇಹಿತರೆ. ಯಾರು ಕೂಡ ಮುಖಕ್ಕೆ ದಯವಿಟ್ಟು ಸೋಪ್ ಅನ್ನ ಬಳಸಬೇಡಿ. ಅದರ ಬಗ್ಗೆ ಏನಾದ್ರು ಬಳಸ್ತಾ ಇದ್ರು ಅದರ ಬಗ್ಗೆ ಸ್ವಲ್ಪ ಮುಂದುವರೆದು ಹೋಗಿ. ಯಾರಾದ್ರೂ ಬಳಸಿದ್ರು ಕೂಡ ನಾಟ್ ಪ್ರಾಬ್ಲಮ್, ಅದೇನು ಸಮಸ್ಯೆ ಇಲ್ಲ. ಬಟ್ ನನ್ನನ್ನು ಕೇಳಿದ್ರೆ ನೀವು ಫೇಸ್ ವಾಶ್ಗಳನ್ನ ಬಳಸಿ. ಈ ಫೇಸ್ ವಾಶ್ಗಳನ್ನ ಬಳಸೋದ್ರಿಂದ ಅದ್ಭುತವಾಗಿರೋ ರಿಸಲ್ಟ್ ನ ನೀವು ಆಚೆಗಡೆ ತಿಕ್ಕೋಬಹುದು. ಇಸ್ 100% ಅದರಲ್ಲಿ ನೋ ಡೌಟ್. ಯಾಕೆಂತಂದ್ರೆ ನಮ್ಮ ಮುಖದಲ್ಲಿ ಇರುವ ಏನು ಚರ್ಮ ಇದೆ ಸ್ನೇಹಿತರೆ, ಇದು ತುಂಬಾ ಸೆನ್ಸಿಟಿವಿಟಿಯಿಂದ ಕೂಡಿದೆ. ಈ ಸೆನ್ಸಿಟಿವಿಟಿ ಇರ್ತಕ್ಕಂತಹ ಜಾಗದಿಂದ ನಾವು ಜಾಸ್ತಿ ಆಗಿರ್ತಕ್ಕಂತಹ ಫೋರ್ಸ್ಫುಲಿ ಏನಾದರೂ ನಾವು ವಾಶ್ ಮಾಡಿದಾಗ ಅಲ್ಲಿ ಒಳ್ಳೇದಾಗದ್ಕಿಂತ ಕೆಟ್ಟದಾಗ ಅನಾಹುತಗಳನ್ನೇ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಆಚೆ ಕಡೆ ಮಾರ್ಕೆಟ್ ಅಲ್ಲಿ ಯಾವ ಫೇಸ್ ವಾಶ್ ಸಿಗ್ತಾ ಇದೆಯೋ ಅದೆಲ್ಲದೂ ಕೂಡ ಹಾನಿಕರವಾಗಿರುತ್ತೆ. ಫೇಸ್ ವಾಶ್ ನ ಒಂದ್ಸಲ ಬಳಸಿದ್ರೆ ಸಾಕು, ಮುಖ ಎಲ್ಲ ಇರಿಟೇಟ್ ಆಗುತ್ತೆ, ಕಿಚಿ ಕಿಚಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೆಟ್ಸರ್ಫ್ ಏನ್ ಮಾಡ್ತು, ಅದೇ ವಿಟಮಿನ್ ಥೆರಪಿನ ಬಳಸಿ ಒಂದು ನಾರ್ಮಲ್ ಫೇಸ್ ವಾಶ್, ಒಂದು ಎಕ್ಸ್ಪೆಷಲಿ ಗಂಡಸರಿಗೆ ಅಂತಾನೆ ಒಂದು ಫೇಸ್ ವಾಶ್, ಹೆಣ್ಮಕ್ಳಿಗೆ ಅಂತಾನೆ ಒಂದು ಲೀಚಿ ಎಕ್ಸ್ಟ್ರಾಕ್ಷನ್ ಇರ್ತಕ್ಕಂಥ ಒಂದು ಫೇಸ್ ವಾಶ್ ನ ತಗೋಬಂದ್ರು. ಇಂದ್ರೆ ಸ್ಟ್ರಾಬೆರಿ ಇತ್ತು, ಈಗ ಲೀಚಿ ಎಕ್ಸ್ಟ್ರಾಕ್ಷನ್ ಅಂತಂತು. ಸ್ನೇಹಿತರೆ, ಒಂದೊಂದು ಕೂಡ ಬ್ಯೂಟಿಫುಲ್. ನೀವು ಯಾವ್ದಾದ್ರು ಟ್ರೈ ಮಾಡಿ, ನೋ ಪ್ರಾಬ್ಲಮ್. ನೀವು ಹೆಣ್ಮಕ್ಳನ್ನ ಟ್ರೈ ಮಾಡಿ. ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಅವ್ರಿಗೆ ಏನ್ ಬೇಕು ಅದನ್ನ ನೋಡಿ ಅದರಲ್ಲಿ ಹಾಕಿದ್ದಾರೆ. ಗಂಡ್ ಮಕ್ಳಿಗೆ ನೀವು ಎರಡೂ ಮಾಡ್ಬೋದು. ನಾರ್ಮಲ್ ಇರ್ತಕ್ಕಂಥದ್ನ ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ರು ಬಳಸ್ಬೋದು. ಫೇಸ್ ವಾಶ್ ನ ಬಳಸೋದ್ರಿಂದ ಅದು ಮಸ್ಟ್ ಮಾಡೋ ಕೆಲ್ಸನೇ ನಿಮ್ಮ ತ್ವಚೆನ ತುಂಬಾ ಕ್ಲೆನ್ಸ್ ಮಾಡುತ್ತೆ. ನೀವು ಯಾವಾಗ ಕೂಡ ದಿನದಲ್ಲಿ 2 ಸಲ 3 ಸಲ 4 ಸಲ ನೀವು ಫೇಸ್ ನ ವಾಶ್ ಮಾಡ್ತಿರೋ ಆ ಟೈಮಲ್ಲಿ ಮಸ್ಟ್ ಅಂಡ್ ಶುಡ್ ಫೇಸ್ ವಾಶ್ ನ ಬಳಸಿ. ನೀವು ಫೇಸ್ ವಾಶ್ ನ ಬಳಸೋದ್ರಿಂದ ನಿಮ್ಮ ಫೇಸ್ ಏನಿದೆ ಆ ಫೇಸ್ ಗ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ನ ಇದು 3ರಲ್ಲೂ ಈಕ್ವಲ್ ಆಗಿ ಹಾಕಿದ್ದಾರೆ. ಆಂಟಿ ಏಜಿಂಗ್ ಪ್ರಾಪರ್ಟೀಸ್
ಅಗೈನ್ ಆಂಟಿ ಏಜಿಂಗ್ ಹೆಂಗಾಗುತ್ತೆ ಸೈಂಟಿಫಿಕಲ್ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಆಂಟಿ ಆಕ್ಸಿಡೆಂಟ್ಸ್ಗಳು ರಿಚ್ ಆಗಿ ಹೋಗ್ತವೆ. ಅದಕ್ಕೆ ಯಾವ್ದ್ರಲ್ಲಿದೆ? ವೈಟಮಿನ್ಸ್ ಅಲ್ಲಿದೆ, ಪ್ರೋಟೀನ್ಸ್ ಅಲ್ಲಿದೆ, ಎನ್ಸೈಮ್ಸ್ ಅಲ್ಲಿದೆ. ಅದನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಬಟ್ ತುಂಬಾ ರಿಚೆಸ್ಟ್ ಆಯಿಲ್ಗಳನ್ನ ಇದಕ್ಕೆ ಹಾಕಿದ್ದಾರೆ. ವರ್ಲ್ಡ್ ಕಾಸ್ಟ್ಲಿಯಸ್ಟ್ ಆಯಿಲ್ಗಳನ್ನ ಇದರಲ್ಲಿ ಆಡ್ ಮಾಡಿದ್ದಾರೆ. ಆ ಆಯಿಲ್ಗಳು ಮಿಶ್ರಣ ಇರೋದ್ರಿಂದ ನಿಮ್ಮ ತ್ವಚೆನ ಚೆನ್ನಾಗಿ ಸ್ವಚ್ಛಗೊಳಿಸ್ತವೆ, ಜೊತೆಗೆ ಏನೇ ಕಾರಣಕ್ಕೂ ಡ್ರೈ ಆಗಕ್ಕೆ ಬಿಡಲ್ಲ. ಸೊ ಹಾಗಾಗಿ ನಾಳೆಯಿಂದ ಪ್ರತಿಯೊಬ್ರು ಕೂಡ ಈ ಫೇಸ್ ವಾಶ್ ನ ಬಳಸಿ. ಮುಖಕ್ಕೆ ಸೋಪು ಅಷ್ಟು ಸೂಕ್ತ ಅಲ್ಲ, ದಯವಿಟ್ಟು ಅದೊಂದು ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ. ಎಷ್ಟೋ ಜನ ಮುಖಕ್ಕೆ ಸೋಪ್ ಹಾಕ್ತೀರಾ, ಅದು ಅಷ್ಟು ಒಳ್ಳೇದಲ್ಲ. ಫೇಸ್ ವಾಶ್ ನ ನಿರಂತರವಾಗಿ 7 ದಿನ ಬಳಸಿದ ನಂತರನೇ ನಿಮ್ಮ ಸ್ಕಿನ್ ಟೈಟ್ನೆಸ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ತುಂಬಾ ಟೈಟ್ ಫೀಲ್ ಆಗುತ್ತೆ. ಅಂದ್ರೆ ನಿಮಗೆ ಅರ್ಥ, ಸ್ಟಿಫ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಸ್ಕಿನ್ ಅಲ್ಲಿ. ಸ್ಕಿನ್ ಯಾವಾಗ ಟೈಟ್ ಆಗುತ್ತೋ ನಿಮ್ಮ ಲುಕ್ ನೋಡಕ್, ಅಂದ್ರೆ ಬಾಡಿ ಇಳೆ ಬಿದ್ದಿರೋದಕ್ಕೂ ನೋಡಿ ಇದು ಸ್ಟಿಫ್ ಆಗಿದೆ. ಈ ಪಾರ್ಟ್ ಹೇಗೆ ಕಾಣುತ್ತೆ? ವಾಟ್ ಯು ಫೀಲ್? ದಿಸ್ ಪಾರ್ಟ್ ಲುಕ್ ವೆರಿ ಬ್ಯೂಟಿಫುಲ್. ಅದೇ ಇದು ಇಳೆ ಬಿದ್ರೆ ಇಟ್ಸ್ ನಾಟ್ ಗುಡ್ ಲುಕ್. ಅದೇ ತರ ಸ್ನೇಹಿತರೆ, ನೀವ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ಕಿನ್ ಟೈಟ್ ಬಂದ್ರೆ ಆ ಜೋಗ್ಲು ತರ, ಗೂಗ್ಲು ತರ ಯಾವುದೇ ರೀತಿಯಾಗ್ಲೂ ಇದರಲ್ಲಿರಲ್ಲ. ನೀವು ಒಂದ್ ನೆನ್ಪಿಡ್ಕೊಳ್ಳಿ, ನೀವು ಮುಖನ ತೊಳಿತಾ ಇಲ್ಲ, ಮುಖಕ್ಕೆ ವಿಟಮಿನ್ಸ್ ಇಂದ ಟ್ರೀಟ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಎ ಒನ್ ಶಾರ್ಟ್ ನೆನಪು ನಿಮಗಿತ್ತು ಅಂತಂದ್ರೆ ಸ್ನೇಹಿತರೆ, 100% ನಿಮ್ಮ ಮುಖ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ ಸಖತ್ತಾಗಿರುತ್ತೆ, ಸಖತ್ತಾಗಿ ಗ್ಲೋ ಆಗುತ್ತೆ. ಜಸ್ಟ್ 1 ವೀಕ್ ಸಾಕು ಸ್ನೇಹಿತರೆ ನೀವು ನಿಮ್ಮ ಮುಖನ ಕ್ಲೆನ್ಸಿಂಗ್ ನ ಮಾಡ್ಕೊಳಕ್ಕೆ. ಸ್ನೇಹಿತರೆ, ಎಕ್ಸ್ಪೆಷಲಿ ಕ್ಲೆನ್ಸಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು ಸರ್? ಕ್ಲೆನ್ಸಿಂಗ್ ಆದ್ಮೇಲೆ ನಾವು ಮಾಯಿಶ್ಚರೈಸರ್ ನ ಮೇಂಟೈನ್ ಮಾಡಬೇಕು. ಸರ್ ನಮ್ಮ ಹತ್ರ ಏನಿದೆ ಸರ್ ಮಾಯಿಶ್ಚರೈಸರ್ ನ ಮೇಂಟೈನ್ ಮಾಡ್ಲಿಕ್ಕೆ? ಸಿಂಪಲ್, ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್. ಸ್ನೇಹಿತರೆ, ಈ ಕಾನ್ಸೆಪ್ಟ್ ನಾನು ನಿನ್ನೆ ಕ್ಲಿಯರ್ ಮಾಡಿದ್ದೀನಿ, ಮತ್ತೆ ಇವತ್ತೊಂದ್ಸರಿ ಕ್ಲಿಯರ್ ಮಾಡ್ತೀನಿ. ಯಾಕಂದ್ರೆ ಇವತ್ತು ತುಂಬಾ ಜನ ಹೊಸಬ್ರು ಎಲ್ಲ ಆಡ್ ಆಗಿದ್ದೀರಿ. ಸಿಂಪಲ್ ಸ್ನೇಹಿತರೆ, ಯಾಕಂದ್ರೆ ಯೂಟ್ಯೂಬ್ ಅಲ್ಲೂ ಕೂಡ ತುಂಬಾ ಜನ ನೋಡ್ತಾ ಇದ್ದಾರೆ. ಈಗ ಇಲ್ಲೆಷ್ಟು ಜನ ಇದ್ದಾರೋ ಅದ್ರ 2 ಜನ ಯೂಟ್ಯೂಬ್ ಇಂದನೂ ಕೂಡ ತುಂಬಾ ಜನ ಲಿಂಕ್ ಆಗಿ ನೋಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸ್ಟಡಿ ಸ್ಟಾರ್ಟ್ ಆಗುತ್ತೆ ಯಾವ ತರ ಅಂತಂದ್ರೆ, ಒಂದು ಸೀಸನ್ ನಲ್ಲಿ ನಮ್ಮ ಮುಖ ತುಂಬಾ ಚೆನ್ನಾಗಿ ಹೊಳಿತಾ ಇರುತ್ತೆ. ಆವಾಗ ನಮ್ಮ ಮುಖದ ಕಾಂತಿನೇ ಬೇರೆ, ನಮ್ಮ ಮುಖ ಆ ಹೊಳಪೇ ಬೇರೆ. ಇದೇ ಚರ್ಮ, ನಾವು ಇದೇ ಸ್ಕಿನ್ ಇನ್ನೊಂದು ಕಾಲದಲ್ಲಿ ಬೇರೆ ತರ ಕಾಣಿಸುತ್ತೆ. ಅಂದ್ರೆ ಒಂದು ರಿಸರ್ಚ್ ಸ್ಟಡಿ ಮಾಡತ್ತೆ ಏನಂತಂದ್ರೆ, ಸ್ಕಿನ್ಗೆ ಅಗಲತ್ತೇ ಬೇರೆ ತರದ ವಿಟಮಿನ್ಸ್ಗಳು ಬೇಕು, ಅದಕ್ಕೆ ಬೇರೆ ತರದ ಪ್ರೋಟೀನ್ಸ್ಗಳ ಅವಶ್ಯಕತೆ ಇದೆ. ಅದೇ ತರ ನೈಟ್ ಅಲ್ಲಿ ಬೇರೆ ರಿಕ್ವೈರ್ಮೆಂಟ್ ಇದೆ. ನಾವ್ ಇದೆರಡನ್ನು ಫುಲ್ಫಿಲ್ ಮಾಡಿದ್ದೇ ಆದಲ್ಲಿ ಸ್ನೇಹಿತರೆ ನೆನ್ಪಿಡ್ಕೊಳ್ಳಿ, ಇದೆರಡನ್ನು ಫುಲ್ಫಿಲ್ ಮಾಡಿದ್ದೇ ಆದಲ್ಲಿ ಕರೆಕ್ಟ್ ಆಗಿ 1 ವೀಕ್ ನೀವೇನಾದ್ರೂ ಈ ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್ ಅಥವಾ 15 ಡೇಸ್ ಬಳಸದ್ದೇ ಆದ್ರೆ, ಇದರಲ್ಲಿ ಎಂತ ಆಂಟಿ ಏಜಿಂಗ್ ಪ್ರಾಪರ್ಟಿನ ಇನ್ಸ್ಟಾಲ್ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ, ಇದರಲ್ಲಿರ್ತಕ್ಕಂತಹ ಅಷ್ಟು ಕಂಟೆಂಟ್ ಏನಿದೆ ಅದು ವರ್ಲ್ಡ್ ಕ್ಲಾಸ್ ಕಂಟೆಂಟ್ ನ ಹಾಕಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅತಿಶಯೋಕ್ತಿ ಇಲ್ಲ ಸ್ನೇಹಿತರೆ. ಎಕ್ಸಾಟಿಕ್ ಪ್ರೀಮಿಯಂ ಅಂತ ಕರಿತೀವಿ ನಾವು, ಅದು ಉತ್ತುಂಗದ ಪದ ಅದು ನಾನೀಗ ಬಳಸಿದ್ದು. ಓಕೆ, ಆ ತರದನ್ನ ಹಾಕಿ ಈ ಪ್ರಾಡಕ್ಟ್ ನ ರೆಡಿ ಮಾಡಿದ್ದಾರೆ. ಸ್ವಲ್ಪ ಸಾಕು ಸ್ನೇಹಿತರೆ, ನಾನು ಒಂದು 4-5 ಡೇಸ್ ಆಯ್ತು ಐ ಥಿಂಕ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ. ವಂಡರ್ಫುಲ್ ಸ್ನೇಹಿತರೆ. ಬೆಳಗ್ಗೆ 9 ಗಂಟೆಗೆ ಹಚ್ಚಿ, ಮಧ್ಯಾಹ್ನ 2 ಗಂಟೆಗೆ ಮುಗಿಸಿ, ಇದನ್ನ ಸಂಜೆ 6-7 ಹಚ್ಚಿ. ಯಾವ್ದನ್ನ? ನೈಟ್ ಕ್ರೀಮ್. ಸ್ನೇಹಿತರೆ, ಅದಕ್ಕೇನು ಮುಖಕ್ಕೆ ಬೇಕೋ ಆ ಎಲ್ಲ ಪೋಷಕಾಂಶಗಳನ್ನ ಕೊಡುತ್ತೆ. ನಿಮ್ಮನ್ನು ಯಾವಾಗ್ಲೂ ಫ್ರೆಶ್ ಆಗಿಡುತ್ತೆ, ನಿಮ್ಮ ಸ್ಕಿನ್ ಅನ್ನ ಟೈಟ್ ಮಾಡುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಸ್ನೇಹಿತರೆ, ಡೇ ಕ್ರೀಮ್ ಅಲ್ಲಿ ಇರ್ತಕ್ಕಂತಹ ಒಂದು ಬ್ಯೂಟಿಫುಲ್ ಕಂಟೆಂಟ್ ನಿಮ್ಮನ್ನ ಆಚೆಗಡೆ ಹೋದಾಗ ಏನು ಇವತ್ತು ಪ್ರದೂಷಣೆ ಇದೆ, ಅಂದ್ರೆ ಈ ಮಾಲಿನ್ಯಗಳಿದಾವೆ, ಅಂದ್ರೆ ತುಂಬಾ ಗಾಳಿ ಬರುತ್ತೆ, ನಾವು ತುಂಬಾ ಬೈಕ್ ಓಡಿಸ್ತಾ ಇರ್ತೀವಿ, ತುಂಬಾ ನಮಗೆ ಸಮಸ್ಯೆಗಳಿರುತ್ತೆ. ಅದರಿಂದ ನಮಗೆ ರಕ್ಷಣೆ ಕೊಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ನಮಗೆ ರಕ್ಷಣೆ ಕೊಡುತ್ತೆ. ಜೊತೆಗೆ ನಮ್ಮ ಒಂದು ಸ್ಕಿನ್ ಅಲ್ಲೇ ತುಂಬಾ ಒಳ್ಳೆ ಒಂದು ಪ್ರೊಟೆಕ್ಷನ್ ಲೇಯರ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಸ್ಕಿನ್ 22 ವರ್ಷದಲ್ಲಿ ಹೇಗಿರುತ್ತೆ ಫೀಲ್ ಮಾಡ್ಕೊಳ್ಳಿ. 22 ವರ್ಷಕ್ಕೆ ಎಷ್ಟೋ ಜನ ಪಾಪ ನಗ್ತಾ ಇದ್ದಾರೆ, ಎಷ್ಟೋ ಜನ ಆಸೆ ಪಡ್ತಾ ಇದ್ದಾರೆ. ಹೌದಾ ಅಂತ? ಎಸ್, ಯು ಕ್ಯಾನ್ ಟ್ರೈ ಇಟ್ 100%. 22 ವರ್ಷದ ವ್ಯಕ್ತಿಗಳ ಸ್ಕಿನ್ ಹೇಗಿರುತ್ತೋ ಆ ತರಕ್ಕೆ ಈ ಸ್ಕಿನ್ ಕವರ್ ಮಾಡುತ್ತೆ ಸ್ನೇಹಿತರೆ. ನೈಟ್ ಕ್ರೀಮ್ ಅಲ್ಲಿ ಎಕ್ಸ್ಪೆಷಲಿ ವಿಟಮಿನ್ಸ್ ನ ಜಾಸ್ತಿ ಪ್ರಮಾಣದಲ್ಲಿ ಆಡ್ ಮಾಡಿದ್ದಾರೆ. ಯಾಕೆಂದ್ರೆ ದಟ್ ಇಸ್ ಅ ರೆಸ್ಟಿಂಗ್ ಟೈಮ್. ನಾವು ರೆಸ್ಟ್ ಮಾಡೋ ಟೈಮ್. ಆ ರೆಸ್ಟ್ ಮಾಡೋ ಟೈಮ್ ಅಲ್ಲಿ ಸ್ಕಿನ್ಗೆ ವಿಟಮಿನ್ಸ್ ನ ಜಾಸ್ತಿ ನಾವು ಇಂಜೆಕ್ಟ್ ಮಾಡೋದ್ರಿಂದ ಅಥವಾ ಅದಕ್ಕೆ ಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಅದರಲ್ಲೂ ಅಕಾಯ್ ಬೆರಿ ಸ್ನೇಹಿತರೆ, ಅಕಾಯ್ ಬೆರಿ ಇಸ್ ಅ ಫೇಮಸ್ ಫಾರ್ ವಿಟಮಿನ್ A, C ಅಂಡ್ E.
ಸ್ನೇಹಿತರೆ ಇದು ತುಂಬಾ ಚೆನ್ನಾಗಿರುತ್ತೆ. ಏನೇ ಕಾರಣಕ್ಕೂ ನಮ್ಮ ಸ್ಕಿನ್ ಅನ್ನ ಯಾವಾಗ್ಲೂ ಹೈಡ್ರೇಟ್ ಆಗಿರುತ್ತೆ. ಇದರಿಂದ ನಮ್ಮ ಸ್ಕಿನ್ನಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಅಂಶ, ನೀರ್ ಯಾವಾಗಿತ್ತೋ ನಮ್ಮ ಸ್ಕಿನ್ ಅದರ ಹೊಳಪು ಯಾವಾಗ್ಲೂ ಇರುತ್ತೆ. ನೀರಿಲ್ಲ ಅಂದ್ರೆ, ಎಕ್ಸಾಂಪಲ್, ಬತ್ತೋದ ಕಲ್ಲಂಗಡಿ ಹಣ್ಣು ಹೇಗಿರುತ್ತೆ, ಬತ್ತೋದ ಟೊಮೆಟೊ ಹೇಗಿರುತ್ತೆ, ಬತ್ತೋದ ಆಲೂಗೆಡ್ಡೆ ಹೇಗಿರುತ್ತೆ, ಅದೇ ಫ್ರೆಶ್ ಈ ಕಿತ್ತ ಆಲೂಗೆಡ್ಡೆ ಬತ್ತಿದ್ರೆ ಏನ್ ಹೋಗಿರುತ್ತೆ ಆಚೆಗೆ? ವಾಟರ್ ಹೋಗಿರುತ್ತೆ. ಇಟ್ಸ್ ಸಿಂಪಲ್. ನೀರ್ ಹೋಗಿರುತ್ತೆ. ಆ ನೀರಿದ್ದಾಗ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಟ್ಸ್ ವಾಟ್ಸ್ ಲುಕ್. ಒಳ್ಳೆ ಬೌನ್ಸಿ ಹೊಡೆದ್ರೆ ಟಕ್ ಅನ್ನತ್ತೆ, ಟಣ್ ಅನ್ನತ್ತೆ. ಸಿಂಪಲ್. ಅದೇ ತರ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ನಮ್ಮ ಸ್ಕಿನ್ ಮಾಯಿಶ್ಚರ್ನ ತುಂಬಾ ಚೆನ್ನಾಗಿಡುತ್ತೆ. ನನಗೆ ಕೇಳಿದ್ರೆ ಸ್ನೇಹಿತರೆ, ಇಟ್ ವಾಸ್ ಅ ಫಂಟಾಸ್ಟಿಕ್ ಕಾಂಬಿನೇಷನ್. ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್ ಮಸ್ಟ್ ಯೂಸ್ ಮಾಡಿ. ಮೊದಲನೇ ಸ್ಟೆಪ್, ನೀವೇನ್ ಮಾಡ್ಬೇಕು, ನಿಮ್ಮನ್ನ ನೀವು ಚೆನ್ನಾಗಿ ಕಾಣ್ಬೇಕು, ನಿಮ್ಮನ್ನ ನೀವು ಸಖತ್ತಾಗಿ ನಾನು ಕಾಣೋ ತರ ಆಗ್ಬೇಕು. ಸ್ನೇಹಿತರೆ, ತಪ್ಪಲ್ಲ. ನಿಮ್ಮ ಸೌಂದರ್ಯವೇ ನಿಮ್ಮ ಕಾನ್ಫಿಡೆನ್ಸ್. ನೀವೆಷ್ಟು ಚೆನ್ನಾಗಿರ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ವ್ಯವಹಾರಗಳು ನಡೆಯುತ್ತೆ. ಜನರಿದ್ರಿಗೆ ತುಂಬಾ ಚೆನ್ನಾಗಿ ಮುಂದೆ ಬಂದು ಮಾತಾಡ್ತೀರಾ. ಸೌಂದರ್ಯನೇ ಬೇರೆ ಅರ್ಥದಲ್ಲಿ ನೋಡೋದು ತಪ್ಪು ಸ್ನೇಹಿತರೆ. ಆ ಸೌಂದರ್ಯ ಇರಬೇಕು. ಸೌಂದರ್ಯ ಇದ್ರೇನೆ ಅದು ಬಹಳ ಒಳ್ಳೆಯದು. ಅದು ತಪ್ಪಲ್ಲ ಸ್ನೇಹಿತರೆ. ಇದರಲ್ಲಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು? ಕ್ಲೆನ್ಸಿಂಗ್ ಯಾವ್ದು? ನಮ್ಮ ಫೇಸ್ ವಾಶ್ಗಳನ್ನ ಬಳಸಿ. ಎರಡನೇ ಹಂತ ಏನು? ಮಾಯಿಶ್ಚರೈಸಿಂಗ್. ಅದಕ್ಕಿರ್ತಕ್ಕಂಥದ್ದೇ ನಮ್ಮ ಡೇ ಕ್ರೀಮ್ ಮತ್ತು ನೈಟ್ ಕ್ರೀಮ್ ಬಳಸಿ ಸ್ನೇಹಿತರೆ. ಅದ ನಂತರ ನಮ್ಮ ಮುಖದಲ್ಲಿ ನಮ್ಮ ಸೌಂದರ್ಯನ ರಕ್ಷಣೆ ಮಾಡ್ಲಿಕ್ಕೆ ಇನ್ನೊಂದು ಅಂಗ ಇದೆ, ಅದೇ ತುಟಿ. ಯಾಕೆಂದ್ರೆ ತುಂಬಾ ಜನಕ್ಕೆ ಸಡನ್ ಆಗಿ ಕಂಡುಬಿಡದೆ ತುಟಿಗಳ ಮೇಲೆ. ಯಾಕೆಂದ್ರೆ ನಾವು ಮಾತಾಡ್ತೀವಿ, ನಮ್ಮ ಲಿಪ್ ಸಿಂಕಿಂಗ್ ನ ನೋಡಕ್ಕೆ ಜನ ಇಷ್ಟಪಡ್ತಾರೆ. ಅಂದ್ರೆ ನಾನು ಮಾತಾಡ್ತಾ ಇದ್ರೆ ಇವ್ನು ಏನ್ ಸಿಂಕ್ ಮಾಡ್ತಾನೆ ಅಂತ ಜನ ಅದು ಮುಖ ನೋಡಿ ಮಾತಾಡು ಅಂತಾರೆ. ಎಷ್ಟೋ ಜನ ಅವ್ನ್ ತುಟಿ ತೊದ್ಲುತ್ತಾ ಇತ್ತು ನೋಡ್ದ, ಮಗ ಸಿಗಾಕೊಂಡ್ಬಿಟ್ಟ ನೋಡ್ದ ಅಂತಾರ. ಐ ಥಿಂಕ್ ಲಿಪ್ಸ್ ಅದು ಜಲ್ದಿ ಐಡೆಂಟಿಫಿಕೇಶನ್ ಸ್ನೇಹಿತರೆ. ಅಂತ ಲಿಪ್ಗೆ ಒಂದು ಫಂಟಾಸ್ಟಿಕ್ ನಮ್ಮ ಹತ್ರ ಇರೋದು ಲಿಪ್ ಬಟರ್ ಸ್ನೇಹಿತರೆ. ತುಂಬಾ ಸಖತ್ತಾಗಿದೆ, ವಂಡರ್ಫುಲ್ ಆಗಿದೆ, ಮಾರ್ಬಲಸ್ ಆಗಿದೆ. ಯಾರು ಸ್ಮೋಕ್ ಮಾಡ್ತಾರೆ, ತುಂಬಾ ಸಿಗರೇಟ್ಸ್ ಸೇರ್ತಾರೆ, ತುಂಬಾ ಲಿಪ್ಸ್ಟಿಕ್ ನ ಹಾಕೊಂಡಿದ್ದಾರೆ, ಯಾರಿಗೆ ತುಟಿ ತುಂಬಾ ಇರಿಟೇಟ್ ಆಗ್ತಿದೆಯೋ ಅವ್ರು ಅದನ್ನ ಹಚ್ಕೊಂಡ್ರೆ ಯು ಗೆಟ್ ವೆರಿ ಬೆಟರ್ ರಿಸಲ್ಟ್ ಸ್ನೇಹಿತರೆ. ನೋಡಿ, ಯಾವ್ಯಾವ ಮಾರ್ಗದಲ್ಲಿ ದೇಹಕ್ಕೆ ಫ್ರೀ ರಾಡಿಕಲ್ಸ್ ನ ಪ್ರಮಾಣ ಹೋಗ್ತಾ ಇತ್ತು ಅಥವಾ ಕೆಮಿಕಲ್ ಇಂದ ಹೋಗಿ ಫ್ರೀ ರಾಡಿಕಲ್ಸ್ ನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಆ ಎಲ್ಲಾ ಭಾಗದಲ್ಲೂ ವಿಟಮಿನ್ಸ್ ನ ಪ್ರವೇಶ. ಅಂದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಈ ಪ್ರಾಡಕ್ಟ್ ನಾನು ಹೇಳ್ತಾ ಇರೋದೊಂದು, ಅದ್ರ ಕೆಲಸ ಸಿಕ್ಕಾಬಟ್ಟೆ ಮಾಡುತ್ತೆ. ಇಡೀ ನನ್ನ ಫ್ಯಾಮಿಲಿ, ಇಡೀ ನನ್ನ ಸ್ನೇಹಿತರು, ನನ್ನ ಮಗಳು, ಟೋಟಲಿ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ನೆಟ್ಸರ್ಫ್. ಪ್ರತಿ ಕ್ಷಣ ನಾನು ಹೇಳ್ತಿರ್ತೀನಿ ಸ್ನೇಹಿತರೆ, ನೆಟ್ಸರ್ಫ್ ನ ಲವ್ ಮಾಡ್ತೀನಿ. ಯಾಕೆ? ಇದೊಂದೇ ಕಾರಣ ಸ್ನೇಹಿತರೆ. ಯಾಕೆ? ಎಲ್ಲ ಇಡೀ ಪ್ರಪಂಚನೇ ತನ್ನ ಕುಟುಂಬ ಅಂತ ಅನ್ಕೊಂಡು ಒಬ್ಬ ವ್ಯಕ್ತಿನ ಇಷ್ಟು ಕೇರ್ ಮಾಡಕ್ಕೆ. ಸ್ನೇಹಿತರೆ ನೋಡಿ, ಸೌಂದರ್ಯ ಕಾಣ್ಬೇಕು ನಿಜ, ಆ ಸೌಂದರ್ಯನೇ ವೀಕ್ನೆಸ್ ಆಗಿ ಮಾಡ್ಕೊಂಡ್ಬಿಟ್ರಲ್ಲ ಮಾರ್ಕೆಟ್ ಅಲ್ಲಿ. ತಪ್ಪಲ್ವಾ? ನೀವು ಚೆನ್ನಾಗಿ ಕಾಣ್ಬೇಕು ಅಂತ ನಾನೊಂದು ಅಡ್ವರ್ಟೈಸ್ ಮಾಡಿದ್ರೆ ಅದನ್ನ ತಂದು ಮುಖಕ್ಕೆ ಹಾಕೊಂಡು ಇಂಥ ಹಾನಿಕಾರಕ, ಇವನ್ ಕ್ಯಾನ್ಸರ್ ಕಾರಕ. ಇವತ್ತು ಸ್ಟಡಿ ಮಾಡ್ತಾರೆ ಸ್ನೇಹಿತರೆ, ನನ್ನ ಫ್ರೆಂಡ್ಸ್ ಹೇಳ್ತಾರೆ, ತುಂಬಾ ದೊಡ್ಡ ಡರ್ಮಾಲಜಿಸ್ಟ್ ಅವರು, ಗುರು ಯು ಡೋಂಟ್ ನೋ, ನಾವು ಏನಿದೀವಿ ಸ್ಕಿನ್ ಸ್ಪೆಷಲಿಸ್ಟ್ ಏನಿದೀವಿ, ನಾವು ಜಾಸ್ತಿ ಆಗದೆ ಈ ಕಾಸ್ಮೆಟಿಕ್ ಕಂಪ್ನಿಗಳಿಂದ ಅಂತ ಹೇಳ್ತಾರೆ ಸ್ನೇಹಿತರೆ. ಒಂದೊಂದು ಕಂಪ್ನಿ ಕ್ರೀಮು ಕೂಡ ಒಂದೊಂದು ವಿಷದ ಪಾಷಾಣ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಟಿವಿ ನೋಡ್ತೀವಿ, ತಗತೀವಿ, ಒಂದು ಸಮಾಧಾನ ಇಲ್ಲ. ಸಂಜೆ ಆಯ್ತು ಅಂದ್ರೆ ಸೀರಿಯಲ್, ನಾಗಿಣಿ, ಡಾಮಿಣಿ, ಬರೀ ಇದನ್ನೇ ನೋಡೋದು. ಯಾವ್ಳ ತರ ಕಾಣ್ಬೇಕು, ಇವ್ರ ತರ ಕಾಣ್ಬೇಕು, ತಂದ್ವಿ ಬಳಕೊಂಡ್ವಿ, ಮುಂದಕ್ಕಾಗಿದ್ದೆ ಅನಾಹುತ ಸ್ನೇಹಿತರೆ. ಜೀವನಕ್ಕಿಂತ ಯಾವ್ದೋ ದೊಡ್ಡದ ಇಲ್ಲ. ನಾನ್ ಬದುಕಿದ್ದಾಗ ನಾನಂತ ನರಕ ಸದೃಶ್ಯನ ನಾವು ಕಣ್ಣಲ್ಲಿ ನೋಡಿದಾಗ ನಾವೇನ್ ಸಾಧನೆ ಮಾಡಿದ್ವಿ? ವೇಸ್ಟ್, ಟೋಟಲಿ ವೇಸ್ಟ್. ಅಂತ ಟೈಮಲ್ಲಿ ಸ್ನೇಹಿತರೆ ಬ್ಯೂಟಿಫುಲ್ ನಮಗೆ ಎಂಟ್ರಿ ಅಂತ ಹೇಳ್ಬೋದು. ನನಗೂ ಮನಸ್ಸಲ್ಲಿ ತುಂಬಾ ಬೇಜಾರಿದೆ. ಏನಂದ್ರೆ ಈ ಕ್ಷೇತ್ರನ ನಾವು ಟೀಮ್ ಗ್ರೀನ್ ಅವ್ರು ಕೂಡ ತುಂಬಾ ಕಡೆಗಣಿಸಿದ್ವಿ ಸ್ನೇಹಿತರೆ. ಇದು ತುಂಬಾ ಬೆಸ್ಟ್ ಸೆಗ್ಮೆಂಟ್ ಸ್ನೇಹಿತರೆ, ಯಾರು ಬೇಕಾದ್ರೂ ಮಾಡ್ಬೋದು. ಒಬ್ಬ ಹುಡುಗ ಯಾರಿಗ್ ಬೇಕಾದ್ರೂ ನೋಡಿ, ಆ ಲಿಪ್ ಬಟರ್ ಇಟ್ಸ್ ಅ ವೆರಿ ಸ್ಮಾಲ್, ಎಷ್ಟು ಕಡಿಮೆ ರೇಟ್ ಇದೆ, ಯಾರಿಗ್ ಬೇಕಾದ್ರೂ ಅವ್ನು ಹೇಳ್ಬೋದು, ತಗೊಳ್ಳೋ ಚೆನ್ನಾಗಿದೆ, ತಗೊಳ್ಳೋ ದಮ್ ಹೊಡಿತೀಯಲ್ಲ ಮಗ, ತುಟಿ ಎಲ್ಲ ಹಾಳಾಗುತ್ತೆ, ತಗೊಳ್ಳೋ, ಮುಗೀತ್, ಪ್ರಮೋಟ್ ಆಯ್ತು ಪ್ರಾಡಕ್ಟ್. ಮಗ ಇದು ತುಂಬಾ ಚೆನ್ನಾಗಿತ್ತು ಕಣ, ಇನ್ನೊಂದ್ ಸ್ವಲ್ಪ ತಾಂಬಾರ, ಮುಗೀತ್, ಪ್ರಮೋಷನ್ ಸ್ಟಾರ್ಟ್. ಅದೇ ಅಗ್ರಿಕಲ್ಚರ್ ಒಂದು ಬಯೋಫಿಟ್ ಪ್ರಾಡಕ್ಟ್ ನಾನು ಒಪ್ಸಕ್ಕೆ ಎಷ್ಟು ಕಷ್ಟಪಡ್ಬೇಕು, ಎಷ್ಟು ಫೋರ್ಸ್ ಹಾಕ್ಬೇಕು, ಅವನಿಗೆ ಎಷ್ಟು ರಿಸಲ್ಟ್ ಕೊಡ್ಬೇಕು. ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಬಯೋಫಿಟ್ ನ, ಇಟ್ಸ್ ಇಸ್ ಅ ವೆರಿ ಗುಡ್, ಬಟ್
ಈ ಸೆಗ್ಮೆಂಟ್ ನ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನೇ ಮಾಡ್ತಕ್ಕಂತಹ ಒಂದು ನೆಟ್ವರ್ಕಿಂಗ್ ಟೀಮ್ ಇದೆ, ಇದನ್ನೇ ಇಷ್ಟಪಡ್ತಾರೆ ಹೆಣ್ಮಕ್ಳು, ಇದನ್ನ ಬಹಳ ಚೆನ್ನಾಗಿ ಪ್ರಮೋಟ್ ನ ಮಾಡ್ತಾರೆ. ಸ್ನೇಹಿತರೆ, ನಮ್ಮ ಸೌಂದರ್ಯದಲ್ಲಿ, ಎಕ್ಸ್ಪೆಷಲಿ ಮುಖದ ಸೌಂದರ್ಯದಲ್ಲಿ ನಮ್ಮ ಅಂದನ ಜಾಸ್ತಿ ಮಾಡೋದೆ ಕಣ್ಣು. ಅಗೈನ್ ತುಟಿ ಬಿಟ್ರೆ ನಾವು ಸೆಕೆಂಡ್ ನೋಡೋದೆ ಕಣ್ಣು. ಕಣ್ಣು ಎಷ್ಟು ಚೆನ್ನಾಗಿದೆ ಎಂದು, ಹಾಗೆ ಹೀಗೆ ಅಂತ ಹೇಳ್ತೀವಿ. ಸ್ನೇಹಿತರೆ, ಅಂತ ಕಣ್ಣಿನ ಸುತ್ತ ಇವತ್ತು ಡಾರ್ಕ್ ಸರ್ಕಲ್ಗಳು ಬರುತ್ತೆ. ಡಾರ್ಕ್ ಸರ್ಕಲ್ಗೆ ಇನ್ನೇನಿಲ್ಲ ಕಾರಣ, ತುಂಬಾ ಪೋಷಕಾಂಶಗಳ ಕೊರತೆ. ಅಗೈನ್ ನಮ್ಮಲ್ಲಿ ಸ್ಟ್ರೆಸ್, ನಾವು ಸ್ಟ್ರೆಸ್ ಜನರೇಟ್ ಮಾಡೋದೇ ಈ ಕೆಮಿಕಲ್ಗಳು ಮತ್ತು ನಮ್ಮ ಆಲೋಚನೆ. ಅದ್ ಬಿಡಿ, ಅದು ಒಂದು ಯಾವುದು ನೇರವಾಗಿ ಕಾರಣ ಆಗಿರಲ್ಲ. ಎಲ್ಲ ನೀವು ಸ್ಟ್ರೆಸ್ ಯಾಕೆ ಆಗುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅಲ್ಲಿ ಹೇಳಿ ಅಂತಲ್ಲ, ಅದಕ್ಕೆ 10 ಪಾಯಿಂಟ್ ಇರ್ತವೆ, ಎಲ್ಲವೂ ಕಾರಣ. ಅದ್ರಲ್ಲಿ ಇದು ಒಂದು ಕಾರಣ. ಯಾವುದು, ನಾವು ಈ ಕೆಮಿಕಲ್ ಪ್ರಾಡಕ್ಟ್ ನ ತಂದು ಹಚ್ಕೋತೀವಲ್ಲ, ಇವು ಸ್ಟ್ರೆಸ್ಗೆ ಕಾರಣ. ಈಗ ನಮ್ಮ ಮನೆಯವರು ಮದ್ವೆಗೆ ಹೋಗ್ತಾ ಇದ್ರು, ಸುಸ್ತಾಗ್ತಾ ಇದ್ರು, ಅದು ಸ್ಟ್ರೆಸ್ ಅಂತೀವಿ. ಇನ್ನೇನಂತೀವಿ, ಅದು ಏನಕ್ಕದು, ಇದಕ್ಕೇನೆ. ಮತ್ತೆ ಅದನ್ನ ಬಿಡಿಸಿ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಸ್ನೇಹಿತರೆ, ಡಿಜಿಟಲ್ಸ್ ಅಂದ್ರೆ ಇವತ್ತು ಡಿಜಿಟಲ್ ಟೈಮ್ ಅಲ್ಲಿ ನಾವಿದ್ದೀವಿ. ಅಂದ್ರೆ ತುಂಬಾ, ಈಗ ನೋಡಿ, ನಾನು ನಿಮ್ಮನ್ನ ಮಾತಾಡ್ಬೇಕು, ನಾನು ಲ್ಯಾಪ್ಟಾಪ್ ಮುಂದೆ ಕೂತಿದ್ದೀನಿ, ಓಕೆ, ಅಂಡ್ ತುಂಬಾ ಟಿವಿನ ನೋಡ್ತೀವಿ, ಮೊಬೈಲ್ಸ್ ನ ನೋಡ್ತೀವಿ, ಓಕೆ. ನಾನು ಹೈ ಎಂಡ್ ಸಿಸ್ಟಮ್ ನ ಯೂಸ್ ಮಾಡ್ಬೋದು. ಎಷ್ಟು ಜನ ಇದನ್ನ ಯೂಸ್ ಮಾಡಕ್ಕಾಗುತ್ತೆ? ಎಷ್ಟು ಜನಕ್ಕೆ ಇದು ಅಫೋರ್ಡಬಲ್ ಇದೆ? ಇದು ಯಾವ ಸಿಸ್ಟಮ್ ಕೂತ್ರು ಕೂಡ ನನ್ನ ಕಣ್ಣಿಗೆ ಹಾನಿ ಮಾಡೇ ಮಾಡುತ್ತಲ್ಲ. ನೀವೆಷ್ಟೇ ಕಾಸ್ಟ್ಲಿ ಲ್ಯಾಪ್ಟಾಪ್ಸ್ ತಗೊಳ್ಳಿ, ಎಷ್ಟೇ ಕಾಸ್ಟ್ಲಿ ಸಿಸ್ಟಮ್ಸ್ ತಗೊಳ್ಳಿ, ಕಣ್ಣಿಗೆ ಸೇಫ್ ಅವ್ರು ಹೇಳಕ್ ಚಂದ ಅಷ್ಟೇ, ಬಟ್ ಅದು ರೇಡಿಯೇಷನ್ ಅವರ ಸೂಸ್ಲೇಬೇಕು. ಯಾಕೆಂದ್ರೆ ಅಲ್ಲೊಂದು ಪಿಕ್ಚರೈಸೇಷನ್ ಮೂಡಬೇಕು ಅಂದ್ರೆ ಒಂದು ರೇಡಿಯೇಷನ್ ಆಚೆ ಕಡೆ ಬಂದ್ಮೇಲೆ ಅಲ್ಲಿ ಪಿಕ್ಚರ್ ಬರೋದು. ನಾನು ಅದನ್ನ ಹೇಳಿದ್ರೆ ಅದು ದೊಡ್ಡ ಭ್ರಮೆ. ಅದು ಇದು ರೇಡಿಯೇಷನ್ ಸೂಸಲ್ಲ, ಇದರಿಂದ ಯಾವ್ದು UV ರೇಸ್ ಬರಲ್ಲ, ಈ ಟಿವಿ ಸೇಫ್, ಇಟ್ಸ್ ಎ ಬುಲ್ಶಿಟ್. ಏನಿಲ್ಲ ಸ್ನೇಹಿತರೆ, ಎಲ್ಲದೂ ಬರುತ್ತದೆ. ಹಂಗೆ ಏನ್ ಮಾಡ್ಬೇಕು ನಾನು ಮತ್ತೆ? ಇಟ್ಸ್ ಎ ಪ್ರಾಬ್ಲಮ್. ಕಣ್ಣಿಗೆ ಹಾನಿ ಆಗುತ್ತೆ. ಈ ಕಣ್ಣಿಗೆ ಹಾನಿ ಆಗೋದ್ರಿಂದ ಏನ್ ಮಾಡ್ಬೇಕು? ಐ ಕೇರ್. ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಕೊಕೊ ಎಕ್ಸ್ಟ್ರಾಕ್ಷನ್ ಇದೆ, ತುಂಬಾ ಚೆನ್ನಾಗಿದೆ. ಆಂಟಿ ಏಜಿಂಗ್, ಅಗೈನ್ ವಿಟಮಿನ್ ಇ. ಸ್ನೇಹಿತರೆ, ಇಲ್ಲಿ ಪ್ರತಿಯೊಂದರಲ್ಲೂ ಹಾಕಿದ್ದಾರೆ ವಿಟಮಿನ್ಸ್ ಥೆರಪಿ ಅಂತಂದ್ರೆ ಸ್ನೇಹಿತರೆ ಮುಗಿತು. ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಾ ಇರೋ ಜಾಗದಿಂದ ನಾನು ಒಳ್ಳೇದನ್ನ ಇನ್ಸರ್ಟ್ ಮಾಡ್ತೀನಿ, ವಿಟಮಿನ್ಸ್ ಗಳನ್ನ ಇನ್ಸರ್ಟ್ ಮಾಡ್ತೀನಿ. ಆವಾಗ ನಿಮ್ಮ ದೇಹ ತುಂಬಾ ಹೆಂಗಾಗಿ ಕಾಣುತ್ತೆ. ನೀವು ತುಂಬಾ ದಿನದಿಂದ ಆರೋಗ್ಯದಿಂದ ಇರ್ತೀರಾ. ಟೋಟಲಿ ಯು ಲುಕ್ ಬೆಟರ್ ಅನ್ನೋ ಕಾನ್ಸೆಪ್ಟ್ ಈ ವಿಟಮಿನ್ ಥೆರಪಿ. ಈ ಐ ಕೇರ್ ನ ಹಚ್ಚಿ, ನೈಟ್ ಹಚ್ಚಿ, ತುಂಬಾ ವಂಡರ್ಫುಲ್ ರಿಸಲ್ಟ್ ನ ಕೊಡುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಸ್ನೇಹಿತರೆ, ಮೊನ್ನೆ ನನ್ನ ಸ್ನೇಹಿತರಿಗೆ ನಾನು ಐ ಕೇರ್ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದೆ. ಐ ಕೇರ್ ಟ್ಯಾಬ್ಲೆಟ್ಸ್ ಅಂಡ್ ಅಂಡರ್ ಐ ಜೆಲ್ ಎರಡೂ ಕೂಡ ಮಸ್ತ್ ಕೆಲಸ ಮಾಡ್ತು. ಇಟ್ಸ್ ಅ ಬ್ಯೂಟಿಫುಲ್. ಸ್ನೇಹಿತರೆ, ಇನ್ನ ಸೂರ್ಯನಿಂದ ರಕ್ಷಣೆ 100% ಮಾಡ್ಕೋಬೇಕು. ಯಾಕೆಂದ್ರೆ ಆಚೆ ಕಡೆ ನಾವು ತುಂಬಾ ತಿರುಗ್ತಾ ಇರ್ತೀವಿ, ಬೈಕ್ ಹೊಡಿತಾ ಇರ್ತೀವಿ, ಹಲವಾರು ಜನ ಫೀಲ್ಡ್ ವರ್ಕಿಗೆ ಹೋಗ್ತಾ ಇರ್ತೀವಿ. ಅವಾಗ ದಯವಿಟ್ಟು ನೀವು ಸನ್ಸ್ಕ್ರೀನ್ ನ ಹಚ್ಕೊಂಡೋಗಿ. ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದನ್ನ ಹಚ್ಕೊಳ್ಳೋದ್ರಿಂದ ಸೂರ್ಯನಿಂದ ಬರ್ತಕ್ಕಂಥ ಹಾನಿಕಾರಕ ಕಿರಣಗಳಿರಬಹುದು, ಅಥವಾ ನಿಮ್ಮ ಸ್ಕಿನ್ ಏನ್ ಜಲ್ದಿ ಡ್ರೈ ಆಗುತ್ತೋ ಅದರಿಂದನೂ ಕೂಡ ರಕ್ಷಣೆ ಕೊಡುತ್ತೆ. ಇದು ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಅಂಗ, ಸೂರ್ಯನಿಂದ ರಕ್ಷಣೆ ಮಾಡೋದು. ಸ್ನೇಹಿತರೆ, ಇನ್ನ ಬಾಡಿ ಕೇರ್ ಅಂತ ಬರುತ್ತೆ. ಅಂದ್ರೆ ಟೋಟಲಿ ನನ್ನ ದೇಹನ ನಾನು ಕೇರ್ ಮಾಡಬೇಕು. ನೀವು ದೇಹನ ಕೇರ್ ಮಾಡ್ಬೇಕಾ? ನಮ್ಮ ಹತ್ರ 3 ಇದೆ. ಒಂದು ಮಾಯಶ್ಚರೈಸಿಂಗ್ ಸೋಪ್ ಇದೆ, 100% ಬ್ಯೂಟಿಫುಲ್ ಸೋಪ್. ಅದ್ರ ಬಗ್ಗೆ ಮಾತಾಡಕ್ಕೆ 2 ಮಾತಿಲ್ಲ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಲ್ಫೇಟ್ ಇಲ್ಲ, ಯಾವುದೇ ರೀತಿ ನಿಮ್ಮ ದೇಹಕ್ಕೆ ಹಾನಿ ಮಾಡ್ತಕ್ಕಂತಹ ಹಾನಿಕಾರಕಗಳನ್ನ ಅದರಲ್ಲಿ ಹಾಕಿಲ್ಲ. ನಾವು ಆಲ್ರೆಡಿ ಈಗ ಪ್ರತಿಯೊಂದರಲ್ಲೂ ಕ್ಲೈಮ್ ಮಾಡ್ತಾ ಇದೀವಿ, ವಿ ಹ್ಯಾವ್ ಎ ಸಲ್ಫೇಟ್ ಫ್ರೀ ಪ್ರಾಡಕ್ಟ್ಸ್. ನಮ್ಮಲ್ಲಿ ಸಲ್ಫೇಟ್ ಅಂತಕ್ಕಂಥ ಯಾವುದೇ ಹಾನಿಕಾರಕ ಸುಗಂಧ ದ್ರವ್ಯಗಳು, ಆರ್ಟಿಫಿಷಿಯಲ್ ಕಲರ್ಗಳು ಯಾವುದು ಇದರಲ್ಲಿ ಇಲ್ಲ. ಸ್ನೇಹಿತರೆ, ಬಾಡಿ ವಾಶ್ ಇದೆ, ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಇದನ್ನ ಬಳಸಬಹುದು. ಸೋಪ್ ಗಿಂತ ಸ್ಮೂತ್ ಇರುತ್ತೆ. ಸೋಪ್ ಅಲ್ಲಿ ಸ್ಕ್ರಬ್ ಇದೆ, ಇದರಲ್ಲಿ ಸ್ಕ್ರಬ್ ಇಲ್ಲ ಅಷ್ಟೇ. ಹಾಗಾಗಿ ತುಂಬಾ ಸ್ಮೂತ್ ಇರುತ್ತೆ, ಮಕ್ಕಳುಗಳಿಗೆ ತಗೋಬಹುದು. ಇನ್ನ ಬಾಡಿ ಲೋಷನ್ ಇದಂತೂ ವಂಡರ್ಫುಲ್ ಪ್ರಾಡಕ್ಟ್. ಇದು ನಮಗೆ ಲಿಮಿಟೆಡ್ ಎಡಿಷನ್ ಅಲ್ಲಿ ಸಿಕ್ಕಿತ್ತು. ಈ ಗಿಫ್ಟ್ ಪ್ಯಾಕ್ ಒಂದು ಲಾಂಚ್ ಆಗಿತ್ತು ದೀಪಾವಳಿ ಹಬ್ಬದಲ್ಲಿ. ಆ ಟೈಮಲ್ಲಿ ಇದು ಜನಗಳಿಗೆ ಹೋದಾಗ ಜನ ತುಂಬಾ ಇಷ್ಟಪಟ್ಟಿದ್ರು. ಸ್ನೇಹಿತರೆ, ಆ ಬಾಡಿ ಲೋಷನ್ ಅಲ್ಲಿ ತುಂಬಾ ಪ್ರಪಂಚದ ಎಷ್ಟು ಕಾಸ್ಟ್ಲಿಯಸ್ಟ್ ಆಯಿಲ್ಸ್ ಇದೆಯೋ ಅಷ್ಟು ಆಯಿಲ್ ನ ಅದಕ್ಕೆ ಆಡ್ ಮಾಡ್ತಾರೆ. ಅದನ್ನ ಆಯಿಲ್ ಲೀಸ್ಟೇ ಇದೆ, ಅದರಲ್ಲಿ ಟೋಟಲ್ ಆಯಿಲ್ ಲೀಸ್ಟ್ ಇದೆ. ಆ ಆಯಿಲ್ಸ್ ಏನ್ ಮಾಡುತ್ತೆ, ನಿಮ್ಮ ದೇಹನ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸಿಂಗ್ ಮಾಡುತ್ತೆ ಮತ್ತು ಸ್ಕಿನ್ ಅನ್ನ ಯಾವಾಗ್ಲೂ ಬಬ್ಲಿ ಮಾಡುತ್ತೆ. ಜೊತೆ ಪ್ರತಿಯೊಂದು ಆಯಿಲ್ಸ್ ಕೂಡ ವಿಟಮಿನ್ಸ್ ನ ಆಗರ ಅಂತ ನಾವು ಕರಿತೀವಿ. ಅಂತ ವಿಟಮಿನ್ಸ್ ನಿಮ್ಮ ದೇಹಕ್ಕೆ ಸಿಗೋದ್ರಿಂದ ದೇಹದ ಸೌಂದರ್ಯ. ಅಂದ್ರೆ ಸ್ನೇಹಿತರೆ, ಒಂದು ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ, ನಾನಿದ್ನ ರೆಡಿ ಮಾಡಕ್ಕೆ ಆಗಲ್ಲ, ಅಷ್ಟು ಸಖತ್ತಾಗಿದ್ದು ರೆಡಿ ಆಗಿರುತ್ತೆ. ಇನ್ನು ಬಾಡಿ ವಾಶ್ ಅಲ್ಲಿ ಸ್ನೇಹಿತರೆ, ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ ಗ್ರೀನ್ ಆಪಲ್ ಎಕ್ಸ್ಟ್ರಾಕ್ಷನ್, ಅದು ಅದ್ಭುತ. ಇನ್ನ ಅಲೋವೆರಾ ಕಾಮನ್, ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ಅಲೋವೆರಾನ ಕಾಮನ್ ಆಗಿ ನಾವು ಬಳಸ್ತೀವಿ. ತುಂಬಾ ಸಖತ್ತಾಗಿ ಅಲೋವೆರಾ ಎಕ್ಸ್ಟ್ರಾಕ್ಷನ್ ಸ್ನೇಹಿತರೆ. ನಾಟ್ ಓನ್ಲಿ ಅಲೋವೆರಾ ಅಂತಂದ್ರೆ ಯಾವುದೋ ಅದ್ರದ್ದು ಅಲೋವೆರಾ ಜೆಲ್ ಅಲ್ಲ, ಅಲೋವೆರಾ ಎಕ್ಸ್ಟ್ರಾಕ್ಷನ್ ತುಂಬಾ ಕಾಸ್ಟ್ಲಿ ಸ್ನೇಹಿತರೆ.
ಅಂದ್ರೆ ಪೌಡರ್ ಫಾರ್ಮ್ ಅಲೋವೆರಾ ಏನಿದೆ ಅದು ತುಂಬಾ ಕಾಸ್ಟ್ಲಿ. ಅಲೋವೆರಾ ಜೆಲ್ಲಿಗೆ ಅಷ್ಟು ಯಾವುದೇ ರೀತಿಯ ಆಗಿರ್ತಕ್ಕಂತಹ ಒಂದು ಬೆಲೆ ಇರಲ್ಲ. ಅಲೋವೆರಾದಲ್ಲಿ ಹಲವಾರು ಜಾತಿ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಬಾರ್ಬಡಾಸ್ ಅಂತ ಒಂದು ಜಾತಿ ಬರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್. ನೀವು ಬೆಳೆದಿದ್ದೆಲ್ಲ ಅಲೋವೆರಾ ಅಲ್ಲ. ಎಷ್ಟೋ ಜನ ಪಾಪ ಅವ್ರ ಮನೆ ಪಕ್ಕ ಬಳಕೊಂಡು ಟಿಕ್ ಕೇಳಿತಾರೆ ಮುಖಕ್ಕೆ, ನಾನು ಏನೋ ಸರ್ ಅಲೋವೆರಾ ಅಲೋವೆರಾ ಅಲೋವೆರಾ, ಎಲ್ಲದು ಅಲೋವೆರಾ ಅಷ್ಟು ಸ್ಕಿನ್ಗೆ ಸೂಕ್ತ ಅಲ್ಲ. ಆ ಬಾರ್ಬಡಾಸ್ ಅಂತಕ್ಕಂಥ ಜಾತಿ ಏನಿದೆ ಅದು ಸೂಕ್ತ. ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಪೌಡರ್ ಇಂದ ನಮ್ಮಲ್ಲಿರೋ ಅಂದ್ರೆ ಡ್ರೈ ಫಾರ್ಮ್ ಆಫ್ ಅಲೋವೆರಾ ಏನಿದೆ ಅದು ತುಂಬಾ ಕಾಸ್ಟ್ಲಿ ಸ್ನೇಹಿತರೆ. ಅದರಲ್ಲಿ ಉತ್ಪನ್ನಗಳಾಗುತ್ತೆ. ಉಳಿದಂತ ಜೆಲ್ನ ಲೀಟ್ರಿಗೆ 50 ರೂಪಾಯಿ ತರ ಕೊಡ್ತಾರೆ. ಅದನ್ನ ತಂದು ಏನೇನೋ ಹಾಕಿ ಕಲಸಿ ಇಲ್ಲಿ ಬೇರೆ ಕಂಪ್ನಿಯವರು ನಮ್ದು ಅಲೋವೆರಾ ಶಾಂಪು, ಅಲೋವೆರಾ ಕ್ರೀಮ್, ಅಲೋವೆರಾ ಅದು ಅಂತ ಮಾಡ್ತಾರೆ. ಕಂಪೇರೇ ಮಾಡಬೇಡಿ. ನಾವು ಗ್ಯಾಪ್ ಅನಾಲಿಸಿಸ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಪಕ್ಕಕ್ಕೆ ಯಾವ್ದಾದ್ರು ಬಂದ್ ನಿಲ್ಲುತ್ತಾ ಅಂತ ನೋಡಿದ್ರೆ ಪಕ್ಕಕ್ಕಲ್ಲ ಹತ್ರಕ್ಕೂ ಬಂದ್ ನಿಲ್ಲಕ್ಕೂ ಯಾವ ಪ್ರಾಡಕ್ಟ್ ಕೈಲೂ ಆಗಿಲ್ಲ ಅಂತ ವಂಡರ್ಫುಲ್ ಪ್ರಾಡಕ್ಟ್ ಸ್ನೇಹಿತರೆ. ಬ್ಯೂಟಿಫುಲ್ ಆಯ್ತು. ಐ ಕೇರ್ಗೆ ಏನಿದೆ ಯೋಚನೆ ಮಾಡಿದ್ರಿ, ಲಿಪ್ ಕೇರ್ಗೆ ಏನಿದೆ ಗೊತ್ತಾಯ್ತು, ಕ್ಲೆನ್ಸಿಂಗ್ ಏನು ಬಹಳ ಚೆನ್ನಾಗಿ ಅರ್ಥ ಆಯ್ತು ಸ್ನೇಹಿತರೆ. ಇದು ಹಂತ ಹಂತ, ಮೊದಲು ಕ್ಲೆನ್ಸ್ ಮಾಡಬೇಕು, ನಂತರ ಮಾಯಶ್ಚರೈಸಿಂಗ್ ಮಾಡಬೇಕು, ನಂತರ ಲಿಪ್ಸ್ ನ ಚೆನ್ನಾಗಿಟ್ಕೋಬೇಕು, ಐನ ಚೆನ್ನಾಗಿಟ್ಕೋಬೇಕು, ನಂತರ ಬಾಡಿ ಚೆನ್ನಾಗಿಟ್ಕೋಬೇಕು. ಇವು ಹಂತಗಳು ಸ್ನೇಹಿತರೆ. ದೆನ್ ಹೇರ್ ಕೇರ್ ಸ್ನೇಹಿತರೆ. ಕೂದಲಿನ ಆರೈಕೆ ಮಾಡ್ಬೇಕಾ? 100% ಮಾಡ್ಬೇಕು. ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಹೇರ್ ನ ತುಂಬಾ ಲವ್ ಮಾಡ್ತಾರೆ ಸ್ನೇಹಿತರೆ. ಆ ಹೇರ್ ಕೇರ್ಗೆ ನಮ್ಮಲ್ಲೇ ಅದ್ಭುತವಾದ ರೇಂಜ್ ಇದೆ. ಒಂದು ಹೇರ್ ಸಿರಮ್ ಇದೆ, ಹೇರ್ ನ್ಯೂಟ್ರಿಮೆಂಟ್ ಇದೆ, ನರಿಶಿಂಗ್ ಶಾಂಪೂ ಇದೆ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಇದೆ ಅಂಡ್ ಹೇರ್ ಕಂಡೀಷನರ್ ಇದೆ ಸ್ನೇಹಿತರೆ. ಇದಿಷ್ಟನ್ನು ಬಳಸಿ ಅದ್ಭುತ ಅದ್ಭುತ ಅದ್ಭುತ. ಎಕ್ಸ್ಪೆಷಲಿ ನಾನು ಒಂದೊಂದಾಗೆ ಸ್ಟಾರ್ಟ್ ಮಾಡ್ತೀನಿ. ನರಿಶಿಂಗ್ ಶಾಂಪೂ ಸ್ನೇಹಿತರೆ, ಎಕ್ಸ್ಪೆಷಲಿ ನಾವು ದಿನನಿತ್ಯ ಇದನ್ನ ಬಳಸಬಹುದು. ಈ ಶಾಂಪೂನ ದಾಸವಾಳ ಎಕ್ಸ್ಟ್ರಾಕ್ಟ್ ಇಂದ ಮಾಡಿದ್ದಾರೆ. ಎಕ್ಸ್ಪೆಷಲಿ ದಾಸವಾಳನ ಕಿಂಗ್ ಅನ್ನೋ ಒಂದು ಜಾತಿಯಿಂದ, ಅಂದ್ರೆ ಅದು ಕಳಿಂಗ ಅಂತ ಕರೀತಾರೆ, ಆ ಒಂದು ಎಕ್ಸ್ಟ್ರಾಕ್ಷನ್ ಇಂದ ತೆಗಿತಾರೆ ಸ್ನೇಹಿತರೆ. ಇಟ್ಸ್ ವೆರಿ ಕಾಸ್ಟ್ಲಿಯಸ್. ದಾಸವಾಳದಲ್ಲೇ ನಾವು ತಿಳ್ಕೊಂಡಿರೋದೇ ಒಂದು ಡಿಫ್ರೆಂಟ್ ವರ್ಗ, ಆದ್ರೆ ಸೂಕ್ಷ್ಮಾತಿ ಸೂಕ್ಷ್ಮದಿಂದ ಈ ಒಂದು ಶಾಂಪೂನ ಡೆವಲಪ್ ಮಾಡಿದ್ದಾರೆ. ಜೊತೆಗೆ ವಿಟಮಿನ್ ಸಿ ಕಾಮನ್ ಆಗಿ ಆಡ್ ಮಾಡ್ತಾರೆ. ಯಾಕೆಂದ್ರೆ ವಿಟಮಿನ್ ಸಿ ಇಂದ ನಾವು ಈಸಿಯಾಗಿ ರಕ್ಷಣೆನೂ ಪಡಿಬಹುದು ಮತ್ತು ಕೊಳೆಯನ್ನು ಹೋಗ್ಸೋದ್ರಲ್ಲೂ ಸಹಕಾರಿ. ಯಾಕೆಂತಂದ್ರೆ ನಾವು ವಿಟಮಿನ್ ಸಿ ಹಾಕಿ ನೋಡಿ, ನಿಂಬೆ ಹಣ್ಣು ಹಾಕ್ತೊಳಿ ಬಹಳ ಚೆನ್ನಾಗಿ ಹೋಗುತ್ತೆ, ಹುಣಸೆ ಹಣ್ಣು ಹಾಕ್ತೊಳಿ ಬಹಳ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೆಲವು ಫ್ರೂಟ್ ಎಕ್ಸ್ಟ್ರಾಕ್ಷನ್ ಇಂದ ಅದಕ್ಕೆ ವಿಟಮಿನ್ ಸಿ ನ ಆಡ್ ಮಾಡಿದ್ದಾರೆ. ಅಲೋವೆರಾ ಅಂತೂ ಮಸ್ಟ್ ಅಂಡ್ ಶುಡ್ ಹಾಕಿದ್ದಾರೆ, ಯಾಕೆಂದ್ರೆ ಕೂದಲಲ್ಲಿ ಇನ್ಫೆಕ್ಷನ್ ಆಗೋದು ಸಾಮಾನ್ಯ. ಸೊ ಹಾಗಾಗಿ ಇದನ್ನ ಹಾಕಿ ಅವರು ಡೆವಲಪ್ ಅನ್ನ ಮಾಡಿರ್ತಕ್ಕಂಥ ನರಿಶಿಂಗ್ ಶಾಂಪೂ ಇಸ್ ಎ ಬ್ಯೂಟಿಫುಲ್ ಶಾಂಪೂ. ಅದು ಕೂಡ ಸಲ್ಫೇಟ್ ಫ್ರೀ ಶಾಂಪೂ. ನಿನ್ನ ಆಂಟಿ ಡ್ಯಾಂಡ್ರಫ್ ಶಾಂಪೂ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ಪರ್ಸನಲಿ ನಾನೇ ಇದ್ದೀನಿ, ತುಂಬಾ ಕಡೆ ತೋರಿಸಿದ್ರು ಕೂಡ ನನಗೆ ಡ್ಯಾಂಡ್ರಫ್ ಹೋಗಿರಲಿಲ್ಲ. ನಿನ್ನೆ ಅದ್ರ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ನ ಹೇಳಿದೆ. ಯಾರೋ ಒಬ್ರು ಹೇಳಿದ್ರು ಶೀರ್ಷಾಸನ ಮಾಡು, ಉಲ್ಟಂ ಪಲ್ಟಂ ಮಲಕ್ಕೋ, ಆವ ಡ್ಯಾಂಡ್ರಫ್ ಹೋಗುತ್ತೆ ಅಂದ್ರು, ಇನ್ನೇನೇನೋ ಕೊಟ್ರು. ಏನೇನ್ ಕುಡಿಬಾರ್ದು ಎಲ್ಲ ಕುಡಿದ್ಬಿಟ್ಟೆ ನಾನು ಡ್ಯಾಂಡ್ರಫ್ಗೆ. ಯಾಕೆಂದ್ರೆ ವಿತ್ ಇನ್ 1 ಡೇ ಸಂಜೆ ಕುತ್ಕೊಂಡ್ರೆ ನಾನು ಹಿಂಗ್ ತಲೆಯಲ್ಲಿ ಎತ್ತಬಹುದು ಅಷ್ಟು ಡ್ಯಾಂಡ್ರಫ್ ಬರ್ತಾ ಇತ್ತು. ಫೈನಲಿ ನಾನು ಡಿಸೈಡ್ ಆದೆ, ನನ್ನ ತಲೆಯಲ್ಲಿ ಏನ್ ಕೂದಲಿಯಲ್ಲ, ನಾನು ಇನ್ನೇನಿದ್ರು ಈ ಹಾಲಿವುಡ್ ಹೀರೋಸ್ ತರ ಎಲ್ಲ ಬೋಳ ಮಾಡ್ಕೊಂಡು ಸೀದಾ ನಾನು ಪ್ಲೈನ್, ಅದು ಯಾವ್ದೋ ಸಿಹಿ ಕೈ ಚಂದ್ರು ಅವ್ರು ಬರ್ತಾರಲ್ಲ ಆ ತರ, ಇಂದ್ರಜಿತ್ ಲಂಕೇಶ್ ಅವ್ರು ಬರ್ತಾರಲ್ಲ ಆ ತರ, ಇನ್ನ ಹೇರ್ ಸ್ಟೈಲ್ ನಂದು ಪರ್ಮನೆಂಟ್ ಅಂತ ನಾನು ಫಿಕ್ಸ್ ಆಗ್ತಾ ಇದ್ದೆ. ಆ ಟೈಮಲ್ಲಿ ನಾನು ಯೂಸ್ ದ ಆಂಟಿ ಡ್ಯಾಂಡ್ರಫ್ ಶಾಂಪೂ ಸ್ನೇಹಿತರೆ. ನಾನು ಇನ್ನೊಂದು ಶಾಂಪೂನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ಗೆ ಹೋದಾಗ ಅಲ್ಲಿ ಒಂದು ಡೆಡ್ ಸಿ ಅಂತ ಬರುತ್ತೆ ಸ್ನೇಹಿತರೆ. ಆ ಡೆಡ್ ಸಿ ಅಂದ್ರೆ ಸಮುದ್ರದ ಆಳಕ್ಕಿಂತ 2,500 ಅಡಿ ಆಳದಲ್ಲಿದೆ. ಸಮುದ್ರದ ಮಟ್ಟಕ್ಕಿಂತ ಆಳದಲ್ಲಿದೆ. ಆ ಸಮುದ್ರದಲ್ಲಿ ಏನೇ ಕಾರಣಕ್ಕೂ ಯಾರೋದ್ರೂ ಮುಳುಗಲ್ಲ ಸ್ನೇಹಿತರೆ. ಅದು ಎಲ್ಲಾ ದೇಶಗಳಿಗೂ ಹಂಚಿಕೊಂಡು ಇಸ್ರೇಲ್ ಜೊತೆಗಿದೆ. ಎಲ್ಲಾ ಅಂದ್ರೆ ಅದು ಸಿರಿಯಾಕ್ಕೂ ಹಂಚೋಗಿದೆ. ಅದೇ ತರ ಇವರಿಗೂ ಒಂದು ಪಾರ್ಟ್ ಹಂಚಿ ಬಂದಿದೆ. ಜೋರ್ಡಾನ್, ಸಿರಿಯಾ ಅಂಡ್ ಇಸ್ರೇಲ್, ಈ 3 ದೇಶದ ಮಧ್ಯದಲ್ಲಿ ಆ ಭಾಗ ಬರುತ್ತೆ. ಅಲ್ಲಿ ಎಷ್ಟು ಸಾಂದ್ರತೆ ಅಂದ್ರೆ ಉಪ್ಪು ಎಷ್ಟು ತೀಕ್ಷ್ಣವಾಗಿರುತ್ತೆ ಅಂದ್ರೆ ಸ್ನೇಹಿತರೆ, ನೀವು ನೀರ್ ಮೇಲೆ ಹೋದ್ರೆ ಮಂಕೊಂಡ್ಬಿಡ್ಬೋದು, ಸುಮ್ಮನೆ ನೀವು ಮುಳುಗದೇ ಇಲ್ಲ, ಅಷ್ಟು ಸಾಂದ್ರತೆ. ತುಂಬಾ ಮಿನರಲ್ಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಒಂದು ವರ್ಲ್ಡ್ ಎಕ್ಸ್ಪೆನ್ಸಿವ್ ಶಾಂಪೂ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆ ಶಾಂಪೂ ಕೂಡ ನಾನು ತಂದಿದ್ದೆ, ನನ್ನ ತಲೆಗೆ ಹಾಕ್ಬೇಕು ಅಂತ. ಯಾಕೆ? ಡ್ಯಾಂಡ್ರಫ್ ನ ಕಂಡು ಆ ಶಾಂಪೂ ಕೆಲವು ನೋ ಯೂಸ್. ಬಟ್ ವಿಟಮಿನ್ ಥೆರಪಿ ಎಷ್ಟು ಪರಿಣಾಮಕಾರಿ ಅಂದ್ರೆ ಸ್ನೇಹಿತರೆ, ನಾನು ಯೂಸ್ ಮಾಡಿದ 2 ವಾಶ್ಗೆ ನನ್ನ ತಲೆಯಲ್ಲಿ ಡ್ಯಾಂಡ್ರಫ್ ಇಲ್ಲ. ಬಟ್ ಒಂದು ನೆನ್ಪಿಡಿ, ಆಂಟಿ ಡ್ಯಾಂಡ್ರಫ್ ಶಾಂಪೂ ಬಳಸಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ದಿನ ತೊಳಿಬಾರ್ದು. ವಾರದಲ್ಲಿ ಒಮ್ಮೆ ಅಥವಾ 2 ದಿನ ಬಳಸಿದ್ರೆ ಬಹಳ ಒಳ್ಳೇದು.
ಅಂಡ್ ಇನ್ನ ಏರ್ ಸರ್, ಯಾರಿಗೆ ಏರ್ ಫಾಲ್ ಆಗ್ತಿದೆ, ಏರ್ ಪ್ಯಾಚಸ್ ಯಾರಿಗೆ ಜಾಸ್ತಿ ಇದೆ, ನ್ಯೂಟ್ರಮೆಂಟ್ ಅದು ಹೆಸರಲ್ಲೇ ಇದೆ, ಹೇರ್ ನ್ಯೂಟ್ರಮೆಂಟ್, ಹೇರಿಗೆ ಪೋಷಕಾಂಶಗಳನ್ನ ಕೊಡುತ್ತೆ. ಎಕ್ಸ್ಪೆಷಲಿ ಎರಡರಲ್ಲೂ ಕೂಡ ಕೊಕೊನಟ್ ನ ಆಡ್ ಮಾಡಿದ್ದಾರೆ, ಕೊಕೊನಟ್ ಆಯಿಲ್ ನ ಆಡ್ ಮಾಡಿದ್ದಾರೆ, ತುಂಬಾ ಪ್ರೋಟೀನ್ಸ್, ವೈಟಮಿನ್ಸ್, ಒಂದು ಭರ್ಪೂರ ಸ್ನೇಹಿತರೆ. ನೀವು ತಲೆ ಕೊಟ್ರ ತಲೆಯಲ್ಲಿ ಇರ್ತಕ್ಕಂತಹ ಜಾಗಕ್ಕೆ ವಿಟಮಿನ್ಗಳ ಸಪ್ಲೈ ಆಗುತ್ತೆ. ಅಗೈನ್ ಆ ವಿಟಮಿನ್ಸ್ ಇಂದಾನೆ ನಿಮ್ಮ ದೇಹ ಬಹಳ ರಕ್ಷಣೆಯನ್ನ ಪಡೆಯುತ್ತೆ ಸ್ನೇಹಿತರೆ. ಅಮೈಸಿಂಗ್ 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 ಥಿಂಕಿಂಗ್. ಇದು ಎರಡನ್ನೂ ಕಲಸಿ ಒಂದು ಸ್ವಲ್ಪ ನ್ಯೂಟ್ರಮೆಂಟ್ ಅಂಡ್ ಒಂದ್ ಸ್ವಲ್ಪ ಏರ್ ಸಿರಮ್ ಎರಡನ್ನೂ ಮಿಕ್ಸ್ ಮಾಡಿ ನಮ್ಮ ಕೆಲವು ಭಾಗದಲ್ಲಿ ಹಚ್ಚಿದ್ರೆ, ಆದ್ರೆ ಕೆಲವು ಜಾಗದಲ್ಲಿ ಕೆಲವರಿಗೆ ಏರ್ ಹೋಗ್ತಿರುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಅಂತ ನಾನು ಆಲ್ರೆಡಿ ಮುಂದೆ ತುಂಬಾ ಏರ್ ಫಾಲ್ ಆಗ್ತಿತ್ತು, ಇಲ್ಲಿ ಹಚ್ಚಿ ನೋಡಿದೆ. ಇಟ್ ವಾಸ್ ಅ ವೆರಿ ಗುಡ್. ಏರ್ ಫಾಲಿಂಗ್ ಸಡನ್ ನಿಲ್ಲುತ್ತೆ ಸ್ನೇಹಿತರೆ, ತುಂಬಾ ಸಡನ್ ಆಗಿ ನಿಲ್ಲುತ್ತೆ. ಅಂದ್ರೆ ಒಂದು ವೀಕ್ ಅಲ್ಲೇ ನಾವೇನಾದ್ರೂ ಸ್ನಾನಕ್ಕೆ ಹೋದ್ರೆ ಅಥವಾ ಏನಾದ್ರೂ ಬಾತ್ರೂಮ್ ಹೋದ್ರೆ ನಮಗೆ ಫೀಲ್ ಆಗುತ್ತೆ ಎಷ್ಟು ಏರ್ ಸುದುರ್ತಿದ್ಯಪ್ಪ ಅಂತ. ಆ ಏರ್ ಫಾಲ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಶಾಂಪೂ ಮಾಡಿದ್ಮೇಲೆ ಕಂಡೀಷನರ್ ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬೇಡಿ. ಇವತ್ತೇನ್ ನೆಟ್ ಸರ್ಫ್ ಕಂಡೀಷನರ್ ಇದೆ, ಏರ್ ಕಂಡೀಷನರ್ ಇದೆ, ಇದರಲ್ಲಿ ಅಗೈನ್ ಎಕ್ಸಾಟಿಕ್ ಪ್ರೀಮಿಯಂ ಆಯಿಲ್ಸ್ ನ ಅದಕ್ಕೆ ಆಡ್ ಮಾಡಿದ್ದಾರೆ ಸ್ನೇಹಿತರೆ. ವರ್ಲ್ಡ್ ಕ್ಲಾಸ್ ಪ್ರೀಮಿಯಂ ಆಯಿಲ್ಸ್ ಅದರಲ್ಲಿ ಆಡ್ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಹೇರ್ ಒಳ್ಳೆ ಸ್ಮೆಲ್ ಬರುತ್ತೆ, ಘಮ ಬರುತ್ತೆ, ತುಂಬಾ ಸ್ಮೂತ್ ಇರುತ್ತೆ. ಶಾಂಪೂಲ್ ಹಾಕಿ ತೊಳ್ಕೊಂಡ್ರ ಸ್ವಲ್ಪ ಕಂಡೀಷನರ್ ಹಾಕಿ ತೊಳ್ಕೊಂಡು ಮತ್ತೆ ಹಚ್ಕೊಂಡು ಯು ಕ್ಯಾನ್ ವಾಶ್ ಇಟ್. ಅದನ್ನ ವಾಶ್ ಮಾಡ್ಕೊಂಡ್ ಬನ್ನಿ, ತುಂಬಾ ಸಖತ್ತಾಗಿರುತ್ತೆ, ಸಿಲ್ಕಿ ಆಗಿರುತ್ತೆ. ನಿಮ್ಮ ಕೂದಲು ಆ ಶೈನಿಂಗ್ ನೋಡೇ ಕೂಡ ಅದೇ ನಿಮ್ಗೆ ಯಾವುದೇ ರೀತಿ ಅದು ಒಂದು ಆ ಕೂದಲನ್ನ ಡ್ರೈ ಆಗಕ್ಕೆ ಬಿಡಲ್ಲ, ಅದರ ಮಾಯಿಶ್ಚರೈಸರ್ನ ಅಲ್ಲೇ ಕೂಡಿಡುತ್ತೆ, ಡ್ಯಾಮೇಜ್ ಆಗಕ್ಕೆ ಬಿಡಲ್ಲ. ಯಾಕೆಂತಂದ್ರೆ ಸ್ನೇಹಿತರೆ ಪ್ರೀಮಿಯಂ ರೇಂಜ್ ಆಯಿಲ್ಸ್ ಅಂತ ಕರೀತಾರೆ. ಅಂದ್ರೆ ಅದರಲ್ಲಿ ಒಂದು 16 ತರದ ಆಯಿಲ್ಸ್ ನ ಆಡ್ ಮಾಡಿದ್ದಾರೆ. ಗಲ್ಫ್ ಅಲ್ಲಿ ಸೌದಿ ಅರೇಬಿಯಾ ಭಾಗದಲ್ಲಿ ಅಲ್ಲೇ ಹೆಣ್ಮಕ್ಳು ಬಳಸ್ತಕ್ಕಂತಹ ಒಂದು ಏನ್ ತುಂಬಾ ಪಾರಂಪರಿಕವಾಗಿ ಅವ್ರು ಬಳಸ್ತಾರೆ ಆಯಿಲ್ಗಳನ್ನ, ಅವನ್ನೆಲ್ಲದನ್ನು ಕೂಡ ನೆಟ್ ಸರ್ಫ್ ಹುಡುಕಿ 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 ವರ್ಲ್ಡ್ ಬೆಸ್ಟ್ ಏನೇನ್ ಅವ್ರಿಗೆ ಐಡೆಂಟಿಫಿಕೇಶನ್ ಆಗಿದೆಯೋ ಅವರ ರಿಸರ್ಚ್ ಇಂದ ಹುಡುಕಿ 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 ಅದರಲ್ಲಿ ಆಡ್ ಮಾಡಿದ್ದಾರೆ. ಅಂಡ್ ಖುಷಿ ಏನಕ್ಕಾಗತ್ತೆ ಅಂದ್ರೆ ಅವ್ರೇನೋ ಕಷ್ಟಪಟ್ಟು 16 ವರ್ಷ ರಿಸರ್ಚ್ ಮಾಡಿದ್ದಾರೆ, ನಮಗೆ ಬಳಸಕ್ ಸುಲಭ ಇದೆ, ರಿಸಲ್ಟ್ ಕೂಡ ಮಸ್ತ್ ಇದೆ. ಇದನ್ನ ನಮ್ಮ ವ್ಯವಹಾರದಲ್ಲಿ ತೊಡಗಿಸ್ಕೊಂಡ್ರೆ ಅದ್ಭುತವಾದ ರಿಸಲ್ಟ್ ಕೂಡ ಬರುತ್ತೆ. ಇಟ್ಸ್ ಬ್ಯೂಟಿಫುಲ್ ಸ್ನೇಹಿತರೆ. ನೆಕ್ಸ್ಟ್ ಇರೋದೆ ಗೆಟ್ ಸೆಟ್ ರೆಡಿ. ಯಾರು ಅರ್ಜೆಂಟ್ ಆಗಿ ರೆಡಿ ಆಗ್ಬೇಕಂತಿದ್ದೀರಾ? ಸಿಂಪಲ್ ಸ್ನೇಹಿತರೆ, ನಾನು ಇನ್ಸ್ಟಂಟ್ ಆಗಿ ರೆಡಿ ಆಗ್ಬೇಕು, ಮೀಟಿಂಗಿಗೆ ಇನ್ಸ್ಟಂಟ್ ಆಗಿ ರೆಡಿ ಆಗ್ಬೇಕು, ಕ್ವಿಕ್ ಆಗಿ ರೆಡಿ ಆಗ್ಬೇಕು. ಈಸಿ ಸಿಂಪಲ್. 2 ಪ್ರಾಡಕ್ಟ್ ನಿಮ್ ಕಿಟ್ ಅಲ್ಲಿ ಇರಬೇಕು. ಒಂದು ಫೇಸ್ ಮಿಸ್ಟ್, ಅನದರ್ ಒನ್ ಇಸ್ ಬಿಬಿ ಕ್ರೀಮ್. ಸ್ನೇಹಿತರೆ ಫೇಸ್ ಮಿಸ್ಟ್ ನ ನೀವು ಎಷ್ಟು ಬಳಸ್ತೀರೋ ಅಷ್ಟು ಒಳ್ಳೆಯದು. ಅಗೈನ್ ಅದರಲ್ಲಿ ರೋಸ್ ವಾಟರ್ ಕಂಟೆಂಟ್ ಇದೆ, ಕೊಕೊನಟ್ ವಾಟರ್ ಕಂಟೆಂಟ್ ಇದೆ, ಅಗೈನ್ ವಿಟಮಿನ್ಸ್ ಇದೆ, ಅಗೈನ್ ನಿಮ್ಮ ಸ್ಕಿನ್ ನ ಟೈಟ್ನೆಸ್ ಮಾಡ್ತಕ್ಕಂಥ ವಿಟಮಿನ್ಸ್ ಇದಾವೆ. ಟೋಟಲಿ ಅದನ್ನ ನೀವು ಪದೇ ಪದೇ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಇನ್ಸ್ಟಂಟ್ ಆಗಿ ರೆಡಿ ಆಗ್ತೀರಾ. ಎನಿ ಮೀಟಿಂಗ್ ನಾನು ಮುಖ ತೊಳೆಯಕ್ ಆಗಲ್ಲ, ಫೇಸ್ ವಾಶ್ ಮರ್ತ್ ಬಂದಿದ್ದೀನಿ, ನಿಮ್ ಕಿಟ್ ಅಲ್ಲಿ ಒಂದು ಫೇಸ್ ಮಿಸ್ಟ್ ಇರಲಿ, ಜಸ್ಟ್ ಒಂದು 2 ಸ್ಪ್ರೇ ಅದನ್ನ ನೀವು ಮಾಡ್ಕೊಂಡ್ರೆ ಆ ಮಿಸ್ಟ್ ಮುಖದಲ್ಲಿ ಬರುತ್ತೆ. ಒಂದು ನ್ಯಾಪ್ಕಿನ್ ಇರ್ಬೋದು ಅಥವಾ ಒಂದು ಟಿಶ್ಯೂನಲ್ಲಿ ನೀವು ಅದನ್ನ ಒರೆಸ್ಕೊಳ್ಳಿ, ನೋಡಿ ನಿಮ್ಮ ಮುಖದ ಶೈನಿ ಹೇಗ್ ಕಾಣುತ್ತೆ ಅಂತ. ಇನ್ಸ್ಟಂಟ್ ರಿಸಲ್ಟ್. ಅದನ್ನ ನೀವು ನೋಡಿದ್ರೆ ಎಷ್ಟೋ ಜನ ಸರ್ಪ್ರೈಸ್ ಆಗ್ತಾರೆ, ಅಬ್ಬಾ ಈ ತರ ಇರಕ್ ಸಾಧ್ಯನಾ ಪ್ರಾಡಕ್ಟ್. ಅಂಡ್ ಅಫೋರ್ಡೆಬಿಲಿಟಿ ಕೂಡ ತುಂಬಾ ಕಮ್ಮಿ ಇದೆ ಸ್ನೇಹಿತರೆ. ಟೋಟಲಿ ಯಾರ್ಯಾರಿಗೆ ನನಗೆ ಸ್ಕಿನ್ ಇರಿಟೇಟ್ ಆಗುತ್ತೆ ಸರ್, ನನಗೆ ತುಂಬಾ ಬೆಳಗ್ಗೆ ಚೆನ್ನಾಗಿರ್ತೀನಿ ಆಮೇಲೆ ತುಂಬಾ ನಾನು ವೀಕ್ ಆಗ್ಬಿಡ್ತೀನಿ, ಬರ್ತಾ ಬರ್ತಾ ನನ್ನ ಸ್ಕಿಲ್ ತುಂಬಾ ಡಲ್ ಹೊಡಿಯುತ್ತೆ ಅಂತಿರೋ ಫೇಸ್ ವಿಶ್ ನ ತಗೊಳ್ಳಿ. ಬೆಳಿಗ್ಗೆ ಎದ್ದಾಗ ನಿಮ್ಮ ಮುಖ ಹೇಗೆ ನಗ್ತಾ ಇರುತ್ತೋ ಆಮೇಲೂ ಕೂಡ ಅಷ್ಟೇ ನಗಿಯುತ್ತೆ. ಇನ್ನ ಬಿಬಿ ಕ್ರೀಮ್ ಸ್ನೇಹಿತರೆ, ಯಾರು ಹೆಣ್ಮಕ್ಳು ಇರ್ತಾರೆ ಪಾಪ ಅವರು ರೆಡಿ ಆಗಕ್ಕೆ ತುಂಬಾ ಪೌಡರ್ಗಳನ್ನ ಬಳಸ್ತಾರೆ, ಅದು ಒಳ್ಳೇದಲ್ಲ, ಅದು ತುಂಬಾ ಹಾನಿಕಾರಕ. ಟೋಟಲಿ ನಿಮ್ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡೋಂತ ಕೆಲಸ ಮಾಡಿದ್ರೆ ಅವರ್ ಬಿಬಿ ಕ್ರೀಮ್ ಇದು ನಿಮ್ಮ ಸ್ಕಿನ್ ಅನ್ನ ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ. ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದ್ರಲ್ಲಿ ಜಾಸ್ತಿ ಇದೆ. ಏನೇ ಕಾರಣಕ್ಕೂ ನಿಮ್ಮನ್ನ ಅಂದ್ರೆ ಮೇಕಪ್ ಮಾಡಿದಾಗ ನಾವು ಆರ್ಟಿಫಿಷಿಯಲಿ ಈ ಕಿಡ್ಸ್ ಜೊತೆ ಮೇಕಪ್ ಮಾಡಿದಾಗ ಹೆಣ್ಮಕ್ಳು ಜಾತ್ರೆ ತರ ಕಾಣಕ್ ಸ್ಟಾರ್ಟ್ ಆಗ್ತಾರೆ. ಅದನ್ನ ಕೆಲವರು ನಗ್ತಾರೆ, ನೋಡು ಪಾ ಎಷ್ಟು ಜಾತ್ರೆ ತರ ರೆಡಿ ಆಗಿ ಬಂದಿದ್ದಾರೆ. ಅದು ಆರ್ಟಿಫಿಷಿಯಲ್ ಆಗಿ ಕಾಣುತ್ತೆ, ನೀವು ಅದು ಮೇಕಪ್ ಮಾಡ್ತಿದ್ದಂಗೆನೆ ಹೊಳಿತಾ ಇರುತ್ತೆ. ಅದನ್ನ ಒಂದು ರೋಡಿಗೆ ಟಾರ್ ಹಾಕ್ಬೋದು, ಇಷ್ಟು ಅಷ್ಟು ಹಾಕೊಂಡಿದ್ದಾರೆ ಅಂದ್ರೆ ಇವೆಲ್ಲ ಕಿಂಡಲ್ ಮಾಡ್ತಾರೆ, ಇವೆಲ್ಲ ಜನ ನೋಡಿ ನಗ್ತಾರೆ ಇದನ್ನೆಲ್ಲ. ಸ್ನೇಹಿತರೆ ಅವರ್ ಬಿಬಿ ಕ್ರೀಮ್ ಏನೇ ಕಾರಣಕ್ಕೂ ಕೂಡ ನಿಮಗೆ ಆರ್ಟಿಫಿಷಿಯಲ್ ಅನ್ಸಲ್ಲ, ಇರೋ ಸ್ಕಿನ್ ಅನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಗ್ಲೋ ಮಾಡ್ಬೋದು ಅಷ್ಟು ಸಖತ್ತಾಗಿ ಮಾಡುತ್ತೆ ಅಂತ ಬೆಸ್ಟ್ ಕ್ರೀಮ್. ಇದರಲ್ಲಿ ಗೆಟ್ ಸೆಟ್ ರೆಡಿ, ನೀವು ಜಲ್ದಿ ರೆಡಿ ಆಗ್ಬೋದು. ಇನ್ನ ನಮ್ಮ ಓರಲ್ ಕೇರಿಗೆ ಬಂದ್ರೆ ಸ್ನೇಹಿತರೆ ನಮ್ಮ ಪೇಸ್ಟ್
ಇಸ್ ಅ ಕಿಂಗ್ ಪ್ರಾಡಕ್ಟ್. ಈಗ ನಮ್ಮ ಒಂದು ಪೇಸ್ಟ್ ಅಲ್ದಲೇನೆ ಈಗ ಒಂದು ಓರಲ್ ಕೇರ್ ಸೊಲ್ಯೂಷನ್ ಕೂಡ ಬಂದಿದೆ. ಸಿಂಪಲ್, ಒಂದು ಡ್ರಾಪ್ ಹಾಕೊಳ್ಳಿ, ಒಂದು ಬಾಯಿಗೆ ನೀರು ಹಾಕೊಳ್ಳಿ, ಚೆನ್ನಾಗಿ ಮುಕ್ಳಿಸಿ ಉಗಿರಿ. ನಿಮಗೇನಾದ್ರೂ ತಿಂದಾಗ, ಒಂದು ಆನಿಯನ್ ತಿಂದಾಗ, ಅಥವಾ ಏನಾದ್ರು ಇರಿಟೇಟಿಂಗ್ ಫುಡ್ ತಿಂದಾಗ, ಅಥವಾ ತುಂಬಾ ಸ್ಪೈಸಿ ಫುಡ್ ತಿಂದಾಗ, ಸರ್ ಈಗ ಮೀಟಿಂಗ್ ಇದೆ, ನಾನು ಕ್ಯಾಬೇಜ್ ತಿಂದಿದ್ದೀನಿ, ಅದ್ರ ಸ್ಮೆಲ್ ತಡೆಯೋಕ್ಕಾಗಲ್ಲ, ಪಕ್ಕದಲ್ಲಿರೋ ಇರಿಟೇಟ್ ಆಗ್ತಾರೆ, ಎಲ್ಲ ಟೈಮಲ್ಲೂ ಪೇಸ್ಟಿಗೆ ಬ್ರಷಿಗೆ ಪೇಸ್ಟ್ ಹಾಕೊಂಡು ಉಜ್ಜಕ್ಕಾಗಲ್ಲ, ಬೇಜಾರಾಗುತ್ತೆ. ಎಸ್, ಬ್ಯೂಟಿಫುಲ್, ವಿ ಹ್ಯಾವ್ ಎ ಸೊಲ್ಯೂಷನ್ ಫಾರ್ ಓರಲ್ ಕೇರ್. ಓರಲ್ ಕೇರ್ಗೆ ನಾವು ಆ ಲಿಕ್ವಿಡ್ ನ ಕೊಟ್ಟಿದ್ದೀವಿ ಸ್ನೇಹಿತರೆ, ಅದನ್ನ ನೀವು ಯೂಸ್ ಮಾಡಬಹುದು. ಅದ್ಭುತ ಅದ್ಭುತ ಅದ್ಭುತ, ಅದು ಓರಲ್ ಆ ಸೊಲ್ಯೂಷನ್ ಅಂತೂ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಇನ್ನು ನಮ್ಮ ಪೇಸ್ಟ್ ಇಸ್ ಆಲ್ವೇಸ್ ಕಿಂಗ್ 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 ಸ್ನೇಹಿತರೆ. ಹಲ್ಲನ್ನಷ್ಟೇ ಕ್ಲೀನ್ ಮಾಡಲ್ಲ, ನಿಮ್ಮ ಕ್ಯಾವಿಟೀಸ್ ನ ಸಖತ್ ಸ್ಟ್ರಾಂಗ್ ಮಾಡುತ್ತೆ. ಜೊತೆಗೆ ನಿಮಗೆ ಎಂತ ಆರೋಗ್ಯನ ಕೊಡುತ್ತೆ ಅಂತಂದ್ರೆ, ಅಪ್ಪಿ ತಪ್ಪಿ ಉಳಿದಂತಹ ನೀವು ಹಲ್ಲುಜ್ಜಿ ಉಳಿದ ಭಾಗ ದೇಹದೊಳಗೆ ಹೋದ್ರೂ ಕೂಡ ದೇಹದಲ್ಲಿ ಜೀರ್ಣ ಪೇಸ್ಟ್ ಅದು ಅದ್ಭುತ, ವಂಡರ್ಫುಲ್. ಅದನ್ನ ಬಳಸಿ ಸ್ನೇಹಿತರೆ. ಇದು ನಮ್ಮ ಕಂಪನಿಗೆ ಬಂದಿರತಕ್ಕಂತಹ ಸರ್ಟಿಫಿಕೇಟ್ಸ್. ಅಂದ್ರೆ ನಾವು ಯಾವುದೇ ರೀತಿ ನಾವು ಮಾಡಿರೋ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್ಸ್ಗೆ ಯಾವುದೇ ನಾನ್ ಟಾಕ್ಸಿಸಿಟಿ ಅಂದ್ರೆ ಯಾವುದೇ ಅಲರ್ಜಿಟಿಕ್ ಪ್ರಾಪರ್ಟೀಸ್ ನ ನಾವಿದಕ್ಕೆ ಹಾಕಿಲ್ಲ. ಅಂದ್ರೆ ಒಂದು ಸ್ನೇಹಿತರೆ, ಅವರು ಕೊಟ್ಟಿರೋದು ಸರ್ಟಿಫಿಕೇಟ್ ಹೇಗಿದೆ ಅಂತಂದ್ರೆ, ಯಾವುದೇ ರೀತಿ ಟಾಕ್ಸಿನ್ಸ್ ನ ಅಂದ್ರೆ ಫ್ರೀ ರ್ಯಾಡಿಕಲ್ಸ್ ನ ಜನರೇಟ್ ಮಾಡ್ತಕ್ಕಂತಹ ಮತ್ತು ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಮಾಡ್ತಕ್ಕಂತಹ, ಅಲರ್ಜಿನ ಕ್ರಿಯೇಟ್ ಮಾಡ್ತಕ್ಕಂತಹ ಯಾವುದೇ ಆರ್ಟಿಫಿಷಿಯಲ್ ಆಗಿ ಯಾವುದನ್ನು ನಾವು ಬಳಸಿಲ್ಲ ಅಂತ ಹೇಳಿ ಸ್ನೇಹಿತರೆ. ಒಂದು ಡರ್ಮಾಲಜಿ, ಅದೊಂದು ಟೆಸ್ಟೆಡ್ ಸರ್ಟಿಫೈಡ್ ಸಂಸ್ಥೆ ಸ್ನೇಹಿತರೆ, ಅವರು ಇದನ್ನ ನಮಗೆ ಒಂದು ಸರ್ಟಿಫಿಕೇಟ್ ನ ಇಶ್ಯೂ ಮಾಡಿದ್ದಾರೆ. ನಮ್ಮ ಅಷ್ಟು ಹರ್ಬ್ಸ್ ಅಂಡ್ ಮೋರ್ ವಿಟಮಿನ್ ಥೆರಪಿ ಹೇರ್ ಸಿರಮ್, ಹರ್ಬ್ಸ್ ಅಂಡ್ ಮೋರ್ ವಿಟಮಿನ್ ಥೆರಪಿ ಫೇಸ್ ವಾಶ್, ಹಿಮ್ ಹರ್, ನಮ್ದು ಅಂಡರ್ ಐ ಜೆಲ್, ನಮ್ದು ಸನ್ಸ್ಕ್ರೀನ್, ಕಂಡೀಷನರ್, ಫೇಸ್ ವಾಶ್, ನೀವು ನೋಡ್ಬೋದು ಸ್ನೇಹಿತರೆ, ಮಲ್ಟಿಪರ್ಪಸ್ ಹೋಮ್ ಕ್ಲೀನರ್, ಇಷ್ಟಕ್ಕೂ ಕೂಡ ಸರ್ಟಿಫೈಡ್ ಮಾಡಿ ಇದನ್ನ ಕಳಿಸಿದ್ದಾರೆ ಸ್ನೇಹಿತರೆ. ಅಂತ ಒಂದು ಸಂಸ್ಥೆಯಿಂದ ಇವತ್ತು ನಾವು ಇದಕ್ಕೆ ಸರ್ಟಿಫಿಕೇಶನ್ ಕೂಡ ಮಾಡಿಸ್ಕೊಂಡಿದ್ದೀವಿ ಸ್ನೇಹಿತರೆ. ಇದ್ರ ಜೊತೆಗೆ ನೀವು ಯಾರಿಗಾರು ಸಜೆಷನ್ ಮಾಡ್ಬೇಕಾಗಿರುತ್ತೆ, ಏನು ಸರ್, ಹೇಗ್ ಸರ್ ನಾವಿದನ್ನ ಹೇಳ್ಬೇಕು, ಏರ್ ಫಾಲ್ ಅಂತ ಜನ ಏನಾದ್ರು ಬಂದ್ರೆ ಅದಕ್ಕೆ ನಾನು ಏನ್ ಟ್ರೀಟ್ಮೆಂಟ್ ಅನ್ನ ರೆಕಮೆಂಡ್ ಮಾಡ್ಬೇಕು ಸರ್ ನೆಟ್ ಸರ್ಫ್ ಅಲ್ಲಿ. ಸ್ನೇಹಿತರೆ, ಇದನ್ನ ನೀವು ಒಂದೊಂದೇ ಬೇಕಾದ್ರೂ ಕೂಡ ಸ್ಕ್ರೀನ್ ಶಾಟ್ ತೆಗೆದಿಟ್ಕೋಬಹುದು. ಇಸ್ ಅ ಬೆಸ್ಟ್, ನಿಮಗೆ ಈಸಿ ಆಗುತ್ತೆ ಸ್ನೇಹಿತರೆ. ಏರ್ ಫಾಲಿಂಗ್ ಇದೆಯಾ, ಸಿಂಪಲ್, ಏರ್ ನ್ಯೂಟ್ರಮೆಂಟ್ ಕೊಡಿ, ನರೇಶಿಂಗ್ ಶಾಂಪೂಲಿ ಡೈಲಿ ಸ್ನಾನ ಮಾಡ್ಕೋಬಹುದು, ಆಂಟಿ ಡ್ಯಾಂಡ್ರಫ್ ನ ವಾರದಲ್ಲಿ 2 ಸರಿ ಬಳಸಬಹುದು. ಏರ್ ಸಿರಮ್, ಏರ್ ನ್ಯೂಟ್ರಮೆಂಟ್, ಅದರದ್ದು ಕಾಂಬಿನೇಷನ್ ನಾನು ನಿಮ್ಗೆ ಹೇಳಿದ್ದೀನಿ. ಜೊತೆಗೆ ಸ್ನೇಹಿತರೆ, ಪ್ರೋಟೀನ್ ಪೌಡರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ದೇಹದ ಒಳಗೋಗಿ ಭದ್ರ ಆಗದ ಹೊರತು ಆಚೆಗಡೆಯಿಂದ ನಾವ್ ಎಷ್ಟು ಕೊಟ್ಟರು ಕೂಡ ಅದು ಕೆಲಸ ಆಗಲ್ಲ. ಸೊ ಹಾಗಾಗಿ ಯಾವುದು ಹೆಣ್ಮಕ್ಳಿದ್ರೆ ನ್ಯಾಚುರೋಮೋರ್ ಹುಮನ್ ಕೊಡಿ, ಗಂಡ್ ಮಕ್ಳಿದ್ರೆ ನ್ಯಾಚುರೋಮೋರ್ ಕೊಡಿ. ಜೊತೆಗೆ ಮೆನ್ಸ್ ವೆಲ್ನೆಸ್ ಅಂಡ್ ವುಮನ್ ವೆಲ್ನೆಸ್ ಕೊಡೋದು ಕೂಡ ಸಖತ್ ರಿಸಲ್ಟ್ ಇದೆ ಸ್ನೇಹಿತರೆ. ಮೆನ್ಸ್ ವೆಲ್ನೆಸ್ ಅಂಡ್ ವುಮನ್ಸ್ ವೆಲ್ನೆಸ್ ನೀವೇನಾದ್ರೂ ಏರ್ ಫಾಲ್ಗೆ ಕೊಟ್ರೆ ಸಖತ್ತಾಗಿರುತ್ತೆ. ಜೊತೆಗೆ ಅದನ್ನ ಕೊಡೋದಕ್ಕಿಂತ ಮುಂಚೆ ಈಸಿ ಡಿಟಾಕ್ಸ್ ಅಲ್ಲಿ ಅಂದ್ರೆ ದೇಹದ ಒಳಗೆ ಕ್ಲೆನ್ಸ್ ಮಾಡಿ ಇಷ್ಟು ಟ್ರೀಟ್ಮೆಂಟ್ ನ ನೀವು ಮಾಡಿದ್ರೆ 100%, ಕೆಲವು ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ ಗೊತ್ತಾ, ನೀವು ದಪ್ಪಗಿದ್ರೆ ನಾವು ಸಣ್ಣಗ್ ಮಾಡ್ತೀವಿ ಅಂತ ಕ್ಲೈಮ್ ಮಾಡ್ತಾರಲ್ಲ, ನೀವು ಅದೇ ತರ ಚಾಲೆಂಜಿಂಗ್ ಟ್ರೀಟ್ಮೆಂಟ್ ಕೊಡ್ಬೇಕಾ? ನೋಟಿಸ್ ದಿಸ್, ಈ ಪಾಯಿಂಟ್ ನ ನೋಟಿಸ್ ಮಾಡ್ಕೊಳ್ಳಿ. ಹೇರ್ ನ್ಯೂಟ್ರಿಮೆಂಟ್ ಕೊಡ್ಬೇಕು, ಏರ್ ಸಿರಮ್ ಕೊಡಬೇಕು, ಜೊತೆಗೆ ಹೇರ್ ಕಂಡೀಷನರ್, ಶಾಂಪೂ, ನರೇಶಿಂಗ್ ಶಾಂಪೂ, ಡ್ಯಾಂಡ್ರಫ್ ಶಾಂಪೂ ಅಂಡ್ ನ್ಯಾಚುರೋಮೋರ್ ಪೌಡರ್ ಮಸ್ಟ್. ನಮ್ದೇನ್ ನ್ಯಾಚುರೋಮೋರ್ ಇದೆ ಸ್ನೇಹಿತರೆ, ಅದರಲ್ಲಿ ಇರ್ತಕ್ಕಂತಹ ಹೆಣ್ಮಕ್ಳಾದ್ರೆ ನ್ಯಾಚುರೋಮೋರ್, ಅವ್ರಿಗೆ ಮಸಾಲಾ ಮಿಲ್ಕ್ ಬೇಕಾ, ವೆನಿಲಾ ಫ್ಲೇವರ್ ಬೇಕಾ, ಗಂಡ್ ಮಕ್ಳಾದ್ರೆ ವೆನಿಲಾ ಬೇಕಾ ಅಥವಾ ಪ್ಲಸ್ ಬೇಕಾ, ಕಿಡ್ ಬೇಕಾ, ಅವ್ರ ಸೆಲೆಕ್ಷನ್, ಅದನ್ನ ಒಂದು ಕೊಡಿ. ಹೆಣ್ಮಕ್ಳಿಗೆ ವುಮನ್ ವೆಲ್ನೆಸ್, ಗಂಡ್ ಮಕ್ಳಿಗೆ ಮೆನ್ಸ್ ವೆಲ್ನೆಸ್ ಕೊಡಿ. ಈಸಿ ಡಿಟಾಕ್ಸ್ ಕೊಡಿ ಸ್ನೇಹಿತರೆ. ಏರ್ ಫಾಲ್ ಸಖತ್ತಾಗಿರುತ್ತೆ, ಬ್ಯೂಟಿಫುಲ್ ಸ್ಟಾಪ್ ಆಗುತ್ತೆ. ಯು ವಿಲ್ ಬಿಕಮ್ ವೆರಿ ಕ್ಲೀನ್, ಸಖತ್ತಾಗಿ ಕಾಣ್ತಾರೆ ಸ್ನೇಹಿತರೆ. ಅಗೈನ್ ಪಿಂಪಲ್ ರಿಲೇಟೆಡ್ ಆಕ್ನೆ ಟ್ರೀಟ್ಮೆಂಟ್ ಅಂತ ಏನಾದ್ರು ಬಂದ್ರೆ, ಸರ್ ನನಗೆ ಪಿಂಪಲ್ಸ್ ಆಗ್ತಾ ಇದೆ ಸ್ನೇಹಿತರೆ. ಪಿಂಪಲ್ಸ್ ಅಂದ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ, ಇದು ಇಂಡಿಕೇಟ್ ಮಾಡ್ತಾ ಇದೆ ಅಂತ ದೇಹದಲ್ಲಿ ಅಜೀರ್ಣ ಉಂಟಾಗಿದೆ, ತುಂಬಾ ಸಮಸ್ಯೆ ಉಂಟಾಗಿದೆ, ದೇಹ ಒಟ್ಟಿಗೆ ತಿಪ್ಪೆ ಆಗಿದೆ, ಅದಕ್ಕೆ ಪಿಂಪಲ್ ಆಚೆ ಬರ್ತಾ ಇದೆ ಅಷ್ಟೇ. ಪಿಂಪಲ್ ಅಂತಂದ್ರೆ ಅದೊಂದು ಇಂಡಿಕೇಶನ್ ಅಂತ ಹೇಳಿ. ಅಗೈನ್ ಇವ್ರು ಏನ್ ಮಾಡ್ತಾರೆ, ಪಿಂಪಲ್ಗೂ ಕೂಡ ನಾವೇನಾದ್ರು ಏನ್ ಹೇಳ್ಬೇಕು ಸರ್, ಏನ್ ಹೇಳ್ಬೇಕು, ಸಖತ್ತ ರಿಸಲ್ಟ್ ಬರಬೇಕು, ಅವ್ನು ಫಿದಾ ಆಗ್ಬಿಡ್ಬೇಕು ಅಂತಂದ್ರೆ ಅಗೈನ್ ಫೇಸ್ ವಾಶ್ ಕೊಡಿ. ನಮ್ದು ಯಾವ ಫೇಸ್ ವಾಶ್ ಕೊಡ್ಬೋದು ನೀವೇ ಯೋಚನೆ ಮಾಡಿ. ಕಾಮನ್ ಫೇಸ್ ವಾಶ್ ಕೊಡಬಹುದು, ಅಥವಾ ಹೆಣ್ಮಕ್ಳಿದ್ರೆ ಹರ್ ಕೊಡಿ, ಹಿಮ್ ಕೊಡಿ, ಯಾವ್ದೋ ಕೊಡಿ. ಆಂಟಿ ಪಿಂಪಲ್ ಕ್ರೀಮ್ ಕೊಡಿ,
ಅಲೋ ಟರ್ಮರಿಕ್ ಕ್ರೀಮ್ ಕೊಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಜೊತೆಗೆ ಫೇಸ್ ಮಿಸ್ಟ್ ಕೊಡಿ, ದಿನದಲ್ಲಿ 2 ಬಾರಿ ಫೇಸ್ ಮಿಸ್ಟ್ ನ ಯೂಸ್ ಮಾಡ್ಲಿ. ನ್ಯಾಚುರೋಮೋರ್ ಪ್ರೋಟೀನ್ ಪೌಡರ್ಗಳನ್ನ ಕೂಡ ಕೇಳಿ, ಯಾಕೆಂದ್ರೆ ತುಂಬಾ ಉಪಯುಕ್ತ ಆಗುತ್ತೆ. ನ್ಯೂಟ್ರಿಲಿವರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಪಿಂಪಲ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ನ್ಯೂಟ್ರಿಲಿವರ್ ಇಸ್ ಅ ಬೆಸ್ಟ್, ಅದನ್ನ ಕೂಡ ಕೇಳಿ. ಡಿಟಾಕ್ಸ್ ನ ಕೂಡ ಕೇಳಿ. ಜೊತೆಗೆ ಮೆನ್ಸ್ ವೆಲ್ನೆಸ್, ಅದು ಹೆಣ್ಮಕ್ಳಾಗಿದ್ರೆ ವುಮನ್ ವೆಲ್ನೆಸ್ ನ ಕೂಡ ಕೇಳಿ. 100% ನಾವು ಪಿಂಪಲ್ ನ ಕಂಟ್ರೋಲ್ ಮಾಡಿ ಇಡೀ ಫೇಸ್ ನೆ ತುಂಬಾ ಗ್ಲೋಯಿಂಗ್ ಆಗಿ ಮಾಡಬಹುದು. ಆ ತರ ಯಾರಿಗೆ ಈ ಸಮಸ್ಯೆ ಇದೆ, ಬ್ಲಾಕ್ ಹೆಡ್ಸ್ ಇರ್ಬೋದು, ಅದಕ್ಕೆಲ್ಲ ನೀವು ಇದನ್ನ ಕೊಡಿ ಸ್ನೇಹಿತರೆ. ಸ್ನೇಹಿತರೆ, ಪಿಗ್ಮೆಂಟೇಷನ್ಸ್ ಏನಾದ್ರೂ ಕಂಡು ಬಂದ್ರೆ, ಸ್ಕಿನ್ ಅಲ್ಲಿ ಪಿಗ್ಮೆಂಟೇಷನ್ ಕಂಡು ಬರುತ್ತೆ, ತುಂಬಾ ಓವರ್ ಮೇಕಪ್ ಮಾಡ್ಕೊಂಡಿರ್ತಾರೆ, ತುಂಬಾ ಇದ್ರದ್ದು ಹಾನಿಗೊಳಗಾಗಿರ್ತಾರೆ, ಅದಕ್ಕೇನ್ ಕೊಡ್ಬೇಕು ಸರ್? ಫೇಸ್ ವಾಶ್ ಕೊಡಿ, ಅಲೋ ಟರ್ಮರಿಕ್ ಕೊಡಿ, ನೀಮ್ ಅಂಡ್ ಟರ್ಮರಿಕ್ ಆಂಟಿಸೆಪ್ಟಿಕ್ ಕ್ರೀಮ್ ಕೊಡಿ. ಇದು ಕಿಂಗ್ ಪ್ರೈಸ್ ಸ್ನೇಹಿತರೆ. ಒಂದು ಫೇಸ್ ವಾಶ್ ಅಲ್ಲಿ ಮುಖ ತೊಳ್ಕೋಬೇಕು, ಸೋಪ್ ನ ಕೂಡ ಕೇಳಬಾರ್ದು. ಜೊತೆಗೆ ಅಲೋ ಟರ್ಮರಿಕ್ ಅಂಡ್ ನೀಮ್ ಅಂಡ್ ಟರ್ಮರಿಕ್ ಕೊಡಿ. ಜೊತೆಗೆ ಸನ್ಸ್ಕ್ರೀಮ್ ಇಂದ ಆಚೆ ಕಡೆಗೆ ಅದನ್ನ ಹಚ್ಚಿ, ಯಾಕೆಂದ್ರೆ ಅವರು ಟ್ರೀಟ್ಮೆಂಟ್ ಆಗೋ ಟೈಮಲ್ಲಿ ಆ ಸನ್ಸ್ಕ್ರೀಮ್ ಹಚ್ಚದಲ್ಲೇ ಅವ್ರು ಆಚೆ ಕಡೆ ಹೋದಾಗ ಹಾನಿ ಆಗೋ ಸಾಧ್ಯತೆಗಳು ಮತ್ತೆ ಆಗ್ತಿರುತ್ತೆ. ಫೇಸ್ ವಾಶ್ ಆಗಿರುತ್ತೆ, ಪ್ರೊಟೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್, ಹಾಗಾಗಿ ಸನ್ಸ್ಕ್ರೀಮ್ ಕೊಡಿ. ಅಗೈನ್ ನ್ಯಾಚುರೋಮೋರ್ ಪ್ರೋಟೀನ್ ಪೌಡರ್. ಸ್ನೇಹಿತರೆ, ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಪ್ರೋಟೀನ್ ನ ಕೊರತೆ ಇದಕ್ಕೆಲ್ಲದಕ್ಕೂ ಕಾರಣ. ಬರ್ತೀನಿ ಸ್ನೇಹಿತರೆ, ನಾನು ಅಲ್ಲಿಗೆ ನಾಡಿದ್ದಿಂದ ಅದೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೆಲ್ತ್ ಕೇರ್ ಬಗ್ಗೆ ತುಂಬಾ ಡೀಪ್ ಇನ್ಫಾರ್ಮೇಶನ್ ಹೋಗೋಣ. ಅದರಿಂದ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಆರೋಗ್ಯ ಜೊತೆಗೆ ನಿಮ್ಮ ಬಿಸ್ನೆಸ್, ಈ 3 ಪಾಯಿಂಟ್ ಅಲ್ಲೂ ಕೂಡ ನಾವಿವಾಗ ರಕ್ಷಣೆ ಮಾಡ್ಕೊಳ್ಳೇಬೇಕು. ಹಾಗಾಗಿ ಅದು ಮೋಸ್ಟ್ ಇಂಪಾರ್ಟೆಂಟ್. ನ್ಯಾಚುರೋಮೋರ್ ಪ್ರೋಟೀನ್ ಪೌಡರ್ ಗಂಡ್ ಮಕ್ಳಿಗೆ ಗಂಡ್ ಮಕ್ಳದು, ಹೆಣ್ಮಕ್ಳಿಗೆ ಹೆಣ್ಮಕ್ಳದು ಕೊಡಿ. ವುಮೆನ್ಸ್ ಆದ್ರೆ ವುಮೆನ್ಸ್ ವೆಲ್ನೆಸ್, ಗಂಡಸರಾದ್ರೆ ಮೆನ್ಸ್ ವೆಲ್ನೆಸ್ ಅಂಡ್ ನ್ಯೂಟ್ರಿಲಿವರ್ ಈಸಿ ಡಿಟಾಕ್ಸ್. ದಿಸ್ ಇಸ್ ದ ಬೆಸ್ಟ್. ಈ ಕಾಂಬಿನೇಷನ್ ಅಲ್ಲಿ ನೀವು ಕೊಟ್ಟಿದ್ದೆ ಆದ್ರೆ ಎಂತ ಪಿಗ್ಮೆಂಟೇಷನ್ ಕೂಡ ಚಿಟ್ಕಿ ಹೊಡೆದು ಚಾಲೆಂಜ್ ಹೊಡೆದು ನೀವಿಲ್ಲಿ ಕಂಟ್ರೋಲ್ ಮಾಡಬಹುದು. ಆಂಟಿ ಏಜಿಂಗ್ ಕಿಟ್ ಏನಾದ್ರು ಇದೆಯಾ ಸರ್ ನಮ್ಮ ಹತ್ರ? ಸರ್, ಮುಖ ಸುಕ್ಕುಗಟ್ತಾ ಇದೆ, ನಾನ್ ತುಂಬಾ ಹೆಂಗಾಗಿ ಕಾಣ್ಬೇಕು, ನಾನ್ ಸಕರ ಕಾಣ್ಬೇಕು ಸರ್ ಅಂತ ಯಾರಾದ್ರೂ ಕೇಳಿದ್ರೆ ಸ್ನೇಹಿತರೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ರೋಟೀನ್ ಸ್ನೇಹಿತರೆ, ಅಂದ್ರೆ ಅದು ಒಂದು ಟ್ರೀಟ್ಮೆಂಟ್ ಮುಗಿದ್ಮೇಲೆ ನಿಲ್ಲಿಸ್ಬಿಡ್ಬೇಕು. ಯಾವುದು ನಾನು ಇಲ್ಲಿವರೆಗೆ ಏನ್ ಹೇಳ್ದೆ, ಅವ್ರಿಗೆ ಪಿಗ್ಮೆಂಟೇಷನ್ ಕ್ಲಿಯರ್ ಆಯ್ತಾ, ಅದನ್ನ ನಿಲ್ಲಿಸಿದ್ರೆ ನಡೆಯುತ್ತೆ. ಓಕೆ, ಇಟ್ಸ್ ಅ ಕಂಪ್ಲೀಟ್ ಪ್ರೋಟೀನ್ ಪೌಡರ್ ಕಂಟಿನ್ಯೂಸ್. ಬಟ್ ಇದು ರೋಟೀನ್ ಆಗ್ಬೇಕು ಸ್ನೇಹಿತರೆ. ನನಗೆ ಹೇಳ್ತಾ ಇರೋದು ರೋಟೀನ್. ಏನು ಡೇ ಕ್ರೀಮ್ ನೈಟ್ ಕ್ರೀಮ್ ಬಿಡ್ಲೇಬಾರ್ದು. ನಾನು ಅದು ಹೇಳಿದೆ, ಅದರಲ್ಲಿರೋ ಎಷ್ಟು ವಿಟಮಿನ್ಸ್ಗಳು ನಮ್ಮ ದೇಹಕ್ಕೆ ಸಹಕಾರಿ ಅಂತ. ಸನ್ಸ್ಕ್ರೀನ್ ಬಳಸಬೇಕು, ಅಂಡರ್ ಐ ಜೆಲ್ ಬಳಸಬೇಕು. ಅಗೈನ್ ನ್ಯಾಚುರೋಮೋರ್ ಪ್ರೋಟೀನ್ ಏನಿದೆ ಇದನ್ನ ನಾನು ತಗೋಬೇಕು. ನ್ಯೂಟ್ರಿಲಿವರ್ ಇಸ್ ಅ ವೆರಿ ಬೆಸ್ಟ್. ಹೆಣ್ಮಕ್ಳಾಗಿದ್ರೆ ಅಗೈನ್ ವುಮನ್ ವೆಲ್ನೆಸ್, ಗಂಡ್ ಮಕ್ಳಾಗಿದ್ರೆ ಮೆನ್ಸ್ ವೆಲ್ನೆಸ್. ರೆಗ್ಯುಲರ್ ಫೇಶಿಯಲ್ ಮಾಡಿಸ್ಕೋಬೇಕು. ಯಾವುದರಲ್ಲಿ? ನಮ್ಮ ಪ್ರೊಫೆಷನಲ್ ರೇಂಜ್ ಅಲ್ಲಿ ಬರ್ತಕ್ಕಂಥ ಫೇಶಿಯಲ್ ಕಿಟ್ ಇಂದ. ನಮ್ಮಲ್ಲಿ ಒಂದು ಪ್ರೊಫೆಷನಲ್ ಕಿಟ್ ಇದೆ ಸ್ನೇಹಿತರೆ, ನಾಳೆ ಅದ್ರ ಬಗ್ಗೆನೇ ಮಾತಾಡ್ಲಿಕ್ಕೆ ಇಬ್ರು ಹೆಣ್ಮಕ್ಳು ಬರ್ತಾ ಇದ್ದಾರೆ. ಎಷ್ಟು ಎಫೆಕ್ಟಿವ್ ಆಗಿ ನಮ್ಮ ಫೇಶಿಯಲ್ ಪ್ರೊಫೆಷನಲ್ ಪ್ಯಾಕ್ ಇದಾವೆ, ಫೇಸ್ ಪ್ಯಾಕ್ ಇರ್ಬೋದು, ಸ್ಕ್ರಬ್ ಇರ್ಬೋದು, ಟೋನರ್ ಇರ್ಬೋದು, ಇವು ಎಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡ್ತವೆ ಅಂತ ನಾಳೆ ಅದ್ರ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಮಾಹಿತಿನ ಕೊಡ್ತೀವಿ. ಆಂಟಿ ಏಜಿಂಗ್ ಸರ್, ನಾನು ಹೆಂಗ್ ಕಾಣ್ಬೇಕು, ತುಂಬಾ ಯೂತ್ಫುಲ್ ಆಗಿ ಕಾಣ್ಬೇಕು ಅಂತ ನೀವು ಯಾರು ಇಷ್ಟಪಡ್ತೀರೋ ಅವರು ಈ ಟ್ರೀಟ್ಮೆಂಟ್ ಕಿಟ್ ಅನ್ನ ಹೇಳ್ಬೋದು. ಸೊ ಟೋಟಲಿ ಸ್ನೇಹಿತರೆ, ನಿಮ್ಮ ಸ್ಕಿನ್ ಏನಾದ್ರು ಸ್ವಲ್ಪ ನಿಮಗೆ ಇರಿಟೇಟ್ ಅಂತ ಅನ್ನಿಸ್ತಾ ಇದೆಯಾ, ಅಂದ್ರೆ ಸರ್ ನನಗೆ ತುಂಬಾ ಡ್ರೈನೆಸ್ ಫೀಲ್ ಆಗ್ತಿದೆ ಅಂತ ಅನ್ನಿಸ್ತಿದ್ಯಾ, ಕೊಡಿ ಅಲೋ ಟರ್ಮರಿಕ್ ಕ್ರೀಮ್ ಕೊಡಿ, ನೀಮನ್ ಟರ್ಮರಿಕ್ ಕ್ರೀಮ್ ಕೊಡಿ, ನ್ಯಾಚುರೋಮೋರ್ ಪ್ರೋಟೀನ್ ಪೌಡರ್ ಕೊಡಿ, ಈಸಿ ಡಿಟಾಕ್ಸ್ ಕೊಡಿ, ನ್ಯೂಟ್ರಿಲಿವರ್ ಕೊಡಿ. ಸ್ನೇಹಿತರೆ, ಇದಿಷ್ಟು ಕೂಡ ನೀವು ಇವತ್ತೇನ್ ನೋಡಿದ್ರಿ, ಇದಿಷ್ಟು ನಾವು ನಿಮ್ಗೆ ಇದನ್ನ ಓಕೆ ಸ್ನೇಹಿತರೆ, ಇದನ್ನ ಇವತ್ತು ಸರಳೀಕರಿಸಿ ವೈಜ್ಞಾನಿಕ ರೀತಿಯಲ್ಲಿ ನಾವು ನಿಮಗೆ ಇದನ್ನ ಅರ್ಥ ಮಾಡಿಸಿದ್ವಿ. ಏನಪ್ಪಾ ಅಂತಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ, ಎಷ್ಟು ದೊಡ್ಡದಿದೆ, ಎಷ್ಟು ಬ್ಯೂಟಿಫುಲ್ ಇದೆ, ಎಷ್ಟು ಇಂಪಾರ್ಟೆಂಟ್ ಇದೆ ಈ ಸೆಗ್ಮೆಂಟ್ ಅನ್ನೋದನ್ನ ಇವತ್ತು ನಾವು ನಿಮ್ಗೆ ಅರ್ಥ ಮಾಡಿಸಿದ್ವಿ. ಇದರಲ್ಲಿ ಅನದರ್ 2 ಪ್ರಾಡಕ್ಟ್ ಮಿಸ್ ಆಗಿದೆ, ಅದೇ ನಮ್ಮ ಕ್ರ್ಯಾಕ್ ಕ್ರೀಮ್ ಅಂಡ್ ಮಸ್ಕ್ಯುಲರ್ ಪೇನ್. ಸ್ನೇಹಿತರೆ, ಇದೆರಡೂ ಕೂಡ ನಮ್ಮ ಹರ್ಬ್ಸ್ ಅಂಡ್ ಮೋರ್ ರೇಂಜ್ ಅಲ್ಲೇ ಬರುತ್ತೆ. ಈ ಹರ್ಬ್ಸ್ ಅಂಡ್ ಮೋರ್ ರೇಂಜ್ ಅಲ್ಲಿ ಬಂದು ಕೂಡ ಈ ಕ್ರ್ಯಾಕ್ ಕ್ರೀಮ್ ಏನಿದೆ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಬಿರುಕುಗಳು ಉಂಟಾಗುತ್ತೋ ಆ ಬಿರುಕುಗಳಲ್ಲಿ ಒಂದು ತರ ನಮಗೆ ಪೇನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅದು ನಮಗೆ ಸೌಂದರ್ಯನೂ ಕೆಟ್ಟದಾಗ ಕಾಣುತ್ತೆ. ಜೊತೆಗೆ ಒಡೆದ ಇಮ್ಮಡಿ ಇರುವ ವ್ಯಕ್ತಿಗಳು ಒಳ್ಳೆ ನಿದ್ದೆಯನ್ನ ಮಾಡಕ್ಕಾಗಲ್ಲ. ಇದು ಬಹಳ ಮುಖ್ಯವಾಗಿರೋ ವಿಚಾರ. ನಾವು ಆ ಕ್ರ್ಯಾಕ್ ಕ್ರೀಮ್ ಅನ್ನ ಹಾಕಿದ್ರೆ ಎಂತಹ
ನಾವೆಷ್ಟು ಟ್ರೀಟ್ಮೆಂಟಿಗೆ ಖರ್ಚು ಮಾಡಿದೀವಿ ಸರ್, ನಾವೆಷ್ಟು ಕಷ್ಟಪಟ್ಟಿದೀವಿ ಇಂದಾಗ್ಲೂ ಕೂಡ ಆ ಕ್ರ್ಯಾಕ್ ಕಂಟ್ರೋಲಿಗೆ ಬರುತ್ತೆ ಅಂತ ಬ್ಯೂಟಿಫುಲ್ ನಮ್ಮ ಕ್ರ್ಯಾಕ್ ಕ್ರೀಮ್. ಜೊತೆಗೆ ಮಸ್ಕ್ಯುಲರ್ ಪೇನ್ ಸ್ನೇಹಿತರೆ, ಇದು ಕಿಂಗ್ ಅಂತ ಕರಿತೀವಿ, ಹೈಯೆಸ್ಟ್ ಸೇಲಿಂಗ್ ಪ್ರಾಡಕ್ಟ್ ಕೂಡ ಹೌದು ನಮ್ಮ ಮಸ್ಕ್ಯುಲರ್ ಪೇನ್. ಸ್ನೇಹಿತರೆ, ಸಿಂಪಲ್ ಇದೆ. ಮಸ್ಕ್ಯುಲರ್ ಪೇನ್ ನಾವು ಎಂತ ಒಂದು ರಿಪ್ಲೇಸ್ಮೆಂಟ್ ನ ಮಾಡ್ಬೋದು ಅಂತಂದ್ರೆ, ನಮಗೆ ಸ್ವಲ್ಪ ಶೀತ ಆಗುತ್ತೆ, ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ ಆಗುತ್ತೆ, ಶೀನಕ್ ಸ್ಟಾರ್ಟ್ ಆಗ್ತೀವಿ. ಆ ಟೈಮಲ್ಲಿ ನಮ್ಗೆ ಏನಂತಂದ್ರೆ ಸ್ನೇಹಿತರೆ, ನೋವು ಹೋಗ್ಸಕ್ಕೆ ಅದು ರಾಂಗ್ ಕಾನ್ಸೆಪ್ಟ್. ಅಲ್ಲಿ ನಮಗೊಂದು ಶಾಖ ಉತ್ಪತ್ತಿ ಆಗ್ಬೇಕು. ಇವತ್ತು ಪೇನ್ ರಿಲೇಟೆಡ್ ಎಂತೆಂತ ಹಾನಿಕಾರಕ ಜೆಲ್ಗಳನ್ನ ಇವತ್ತು ಬಳಸ್ತಾ ಇದ್ದಾರೆ ಅಂದ್ರೆ, ಅದು ಹಚ್ಚಿದ್ರೆ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರೆ ಎಷ್ಟು ಉರಿ ಬರುತ್ತೋ ಅಷ್ಟು ಉರಿ ಬರುತ್ತೆ ಸ್ನೇಹಿತರೆ. ನಾವೇನಂತೀವಿ, ಆ ಹುರಿನಲ್ಲಿ ಒಳಗಿದ್ದ ನೋವನ್ನ ಮರಿತೀವಿ. ಬಟ್ ಅದು ನನ್ನ ಚರ್ಮಕ್ಕೂ ಮತ್ತು ಅದರ ಒಳಗಿರ್ತಕ್ಕಂತಹ ಕೆಲವು ಮಾಂಸಖಂಡಗಳಿಗೂ ಮಾಡುವ ತೊಂದರೆನ ನಾವು ನೆನೆಸ್ಕೊಂಡ್ರೆ ಪರ್ಮನೆಂಟ್ ಆಗಿ ಆ ಪೇನಿಗೆ ಗುರಿ ಆಗ್ತೀವಿ. ಅಂತ ಹಾನಿಕಾರಕ ಜೆಲ್ಗಳನ್ನ ಇವತ್ತು ಮಾರ್ಕೆಟ್ ಅಲ್ಲಿ. ಬಟ್ ನಮ್ಮ ಮಸ್ಕ್ಯುಲರ್ ಪೇನ್ ಏನಿದೆ, ಇಟ್ ವಾಸ್ ಎ ಬ್ಯೂಟಿಫುಲ್ ಸ್ನೇಹಿತರೆ. ಇದನ್ನ ಶುಂಠಿ ಮತ್ತು ಬೆಳ್ಳುಳ್ಳಿ ಎಕ್ಸ್ಟ್ರಾಕ್ಷನ್, ಅಗೇನ್ ನ್ಯಾಚುರಲ್. ಏನೇ ಕಾರಣಕ್ಕೂ ನಾವು ಒಂದೊಂದು ಜೀವಕ್ಕೂ ಬೆಲೆ ಕೊಡ್ತೀವಿ. ನೆಟ್ ಸರ್ಫ್ ಅಲ್ಲಿ ಅದರ ಮಹತ್ವನೇ ಅಷ್ಟು. ಒಂದೊಂದು ಜೀವಕ್ಕೂ ಬೆಲೆ ಕೊಡ್ತೀವಿ. ಅಗೇನ್ ವಿ ಡೆವಲಪ್ ಇಟ್. ಇದು ಏನ್ ಮಾಡುತ್ತೆ ಸ್ನೇಹಿತರೆ, ಒಂದು ಇನ್ಫ್ಲಮೆಂಟರಿ ಅಂತ ಕರಿತೀವಿ. ಯಾವುದೇ ಒಂದು ಜಾಗ ನೋವು ಬರಬೇಕು ಅಂದ್ರೆ ಅಲ್ಲೊಂದು ಊತ ಕ್ರಿಯೇಟ್ ಆಗಿರುತ್ತೆ. ಓಕೆ, ಆ ಊತನ ಡೌನ್ ಮಾಡ್ಲಿಕ್ಕೆ ನಾವು ಇದನ್ನ ಹಚ್ಚಿದಂತ ಜಾಗದಲ್ಲಿ ಒಂದು ಮೈಲ್ಡ್ ಒಂದು ಹೀಟ್ ನ ಜನರೇಟ್ ಮಾಡುತ್ತೆ. ಆ ಹೀಟ್ ನಿಮ್ ಸ್ಕಿನ್ಗೆ ತೊಂದರೆ ಮಾಡಲ್ಲ, ಯಾಕೆಂದ್ರೆ ಯಾರು ಜೆಲ್ ನ ಬಳಸ್ತಾರೋ ಅಲ್ಲಿ ಸುಟ್ಟಂಗಾಗಿರುತ್ತೆ. ನಾನು ಮಸ್ಕ್ಯುಲರ್ ಪೇನ್ ನಾನು ಕೆಲವು ಸರಿ ತಲೆನೋವು ಬಂದಾಗ ಈ ಜಾಗ ಸ್ಕಿನ್ನಿಗೆ ಹಚ್ಚಿದ್ರು ಕೂಡ ಸ್ಕಿನ್ ಡ್ಯಾಮೇಜ್ ಆಗಲ್ಲ. ವಿ ಆರ್ ರಿಯಲಿ ಪ್ರೌಡ್. ಅಂತ ಬ್ಯೂಟಿಫುಲ್ ಪ್ರಾಡಕ್ಟ್ ನ ಕೊಡುತ್ತೆ ಇನ್ಸ್ಟಂಟ್ ಆಗಿ. ಯಾವುದೇ ನೋವುಗಳಿದ್ರೆ, ಮಂಡಿ ನೋವು ಇರ್ಬೋದು, ಕಾಲ್ ನೋವು ಇರ್ಬೋದು, ಅಥವಾ ನಮ್ಗೆ ಈ ಜಾಯಿಂಟ್ಸ್ ಅಲ್ಲಿ ಎಲ್ಲಾರು ಬರ್ತಕ್ಕಂಥ ಪೇನ್ಸ್ ಇರ್ಬೋದು ಸ್ನೇಹಿತರೆ, ಇನ್ಸ್ಟಂಟ್ ರಿಲೀಫ್ ಸಿಗುತ್ತೆ. ಬಟ್ ವಿತ್ ಒಂದು ಬೆಸ್ಟ್ ಪ್ರೊಟೆಕ್ಷನ್ ಕೂಡ ನಮ್ಮ ಮಸ್ಕ್ಯುಲರ್ ಪೇನ್ ಇಂದ ಸಿಗುತ್ತೆ. ಈ ತರ ಇವೆರಡು ಪ್ರಾಡಕ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು, ಅದು ಮಿಸ್ ಆಗ್ಬಾರ್ದಿತ್ತು. ಹಾಗಾಗಿ ನಿಮ್ಗೆ ಹೇಳಿದೆ. ಟೋಟಲಿ ಇದಿಷ್ಟು ಸ್ನೇಹಿತರೆ ನಮ್ಮ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್ ರೇಂಜ್. ಟೋಟಲಿ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೀವಿ ಸ್ನೇಹಿತರೆ. ಇದರ ಪ್ರಿಪರೇಷನ್ ನೀಟಾಗಿ ಮಾಡ್ಕೊಳ್ಳಿ, ಇದರ ಪ್ರಿಪರೇಷನ್ ಕ್ಲೀನ್ ಆಗಿ ಸ್ಟಾರ್ಟ್ ಮಾಡಿ. ವೈ? ಯಾಕೆ ಸರ್ ನಾನು ಇದರ ಪ್ರಿಪರೇಷನ್ ತುಂಬಾ ಕ್ಲೀನ್ ಆಗಿ ಮಾಡಬೇಕು? ಅದರ ಇಂಪಾರ್ಟೆಂಟ್ ಏನಿದೆ? ವೈ ನಾನು ಯಾಕೆ ಪ್ರಿಪರೇಷನ್ ಮಾಡ್ಕೋಬೇಕು ಸರ್? ಇದ್ರ ಇಂಪಾರ್ಟೆನ್ಸ್ ಏನಾದ್ರು ಇದೆಯಾ? 100% ಇದೆ ಸ್ನೇಹಿತರೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ವೈ ಸ್ನೇಹಿತರೆ? ಈ ಪ್ರಾಡಕ್ಟ್ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಬೇಕು, ಪದೇ ಪದೇ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನೋಟ್ ಮಾಡ್ಕೊಳ್ಳಿ, ಇದ್ರ ಬೆನಿಫಿಟ್ಸ್ ಹೇಳ್ತೀನಿ. ಬಿಸ್ನೆಸ್ಗೆ, ಇಡೀ ಬಿಸ್ನೆಸ್ಗೆ ಇನ್ಸ್ಟಂಟ್ ರಿಸಲ್ಟ್ ನ ಕೊಡೋದೇ ಹರ್ಬ್ಸ್ ಅಂಡ್ ಮೋರ್. ಅಂಡ್ ಇದನ್ನ ಹಾಕಕ್ಕೆ ಜನ ಯಾರು ಎದುರಲ್ಲ. ಯಾಕೆ? ಇದನ್ನ ಯಾವ್ದು ಒಳಗ್ ತಗೋಬೇಕಾಗಿಲ್ಲ, ಆಚೆಗಡೆ ಹಚ್ಕೊಳೋದು 100% ಹಚ್ಕೋತಾರೆ. ಪ್ರಾಡಕ್ಟ್ ಡೀಲಿಂಗ್ ತುಂಬಾ ಇಷ್ಟ, ಪ್ರಾಡಕ್ಟ್ ಕ್ಯಾರಿ ತುಂಬಾ ಇಷ್ಟ. ಎಕ್ಸಾಂಪಲ್, ನಾನು ರಿಟೇಲ್ ಮಾಡಬೇಕು, ನಾನು ರಿಟೇಲ್ ಮಾಡೋಕೆ ಯಾರಿದ್ದೀರಿ? ನಾನು 5 ಸ್ಟೆಮ್ ರಿಚ್ 5 NPK ತಗೊಳಕ್ಕೆ ಎಷ್ಟು ದೊಡ್ಡ ಬಾಕ್ಸ್ ಆಯ್ತು. ಅದೇ ಸರಿಯಾಗಿ ಒಂದು ಬ್ಯಾಗ್ ಅಲ್ಲಿ ಒಂದು 30-50 ಸಾವಿರ ರೂಪಾಯಿ ಹರ್ಬ್ಸ್ ಅಂಡ್ ಮೋರ್ ಪ್ರಾಡಕ್ಟ್ ಇಡ್ಬೋದು. 1 ಲಕ್ಷ ರೂಪಾಯಿ ನೀವು ಆರ್ಡರ್ ಮಾಡಿದ್ರೆ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ ಅಷ್ಟೇ ಹರ್ಬ್ಸ್ ಅಂಡ್ ಮೋರ್. ಯಾಕೆ? ಅಷ್ಟು ಸಣ್ಣದಿರುತ್ತೆ, ಅಷ್ಟು ಬ್ಯೂಟಿಫುಲ್ ಇರುತ್ತೆ. ಇಟ್ಸ್ ಬ್ಯೂಟಿಫುಲ್ ಸ್ನೇಹಿತರೆ ನೀವು ರಿಟೇಲ್ ಮಾಡಕ್ಕೆ. ಜೊತೆಗೆ ಇನ್ಸ್ಟಂಟ್ ಆಗಿ ಪರ್ಚೇಸ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತ ಡಿಮ್ಯಾಂಡ್ ನ ಅವಶ್ಯಕತೆ ಇಲ್ಲ, ಮಾರ್ಕೆಟ್ ನ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ನಿಮ್ಮ ಸುತ್ತಮುತ್ತನೇ ಇದೆ. ಇದನ್ನೇ ನೀವು ಹೇಳಬೇಕು. ನೀವು ಚೆನ್ನಾಗಿ ಕಾಣದೆ ನಿಮ್ಮ ಬಂಡವಾಳ, ನೀವೆಷ್ಟು ಚೆನ್ನಾಗಿ ಕಾಣ್ತೀರಾ, ನೀವು ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಪ್ರಮೋಷನ್ ಸಿಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ನೀವು ಅಬ್ಸರ್ವ್ ಮಾಡಿ, ಯಾವುದೇ ರೋಗದಲ್ಲಿ ಕೊರತಾ ಹೆಂಗೆಂಗೋ ಇರೋ ವ್ಯಕ್ತಿನ ಕರೆದು ಪ್ರಮೋಷನ್ ಮಾಡಲ್ಲ. ಯಾಕೆಂದ್ರೆ ಫಸ್ಟ್ ಅವ್ನು ಪಾಯಿಂಟ್ ಔಟ್ ಮಾಡೋದೆ, ಇವ್ನು ನೋಡಕ್ಕೆ ಹಿಂಗವನಪ್ಪ, ಇವನು ಏನ್ ಮಾಡ್ತಾನೆ ಅಂತಾರೆ. ಅದಕ್ಕೆ ಅರ್ಥ ಫಸ್ಟ್ ಇಂಪ್ರೆಷನ್ ಏನಾಗ್ತಿದೆ ಹಂಗಾದ್ರೆ ನನ್ನ ಸೌಂದರ್ಯದ್ದು. ನೀನಂತ ಸೌಂದರ್ಯ ಚೆನ್ನಾಗಿ ಇಟ್ಕೋಬೇಕಾ? ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂತಹ ಈ ಹಾನಿಕಾರಕ ಕೆಮಿಕಲ್ಗಳಿಂದ ತಯಾರಾಗಿರ್ತಕ್ಕಂಥ ಉತ್ಪನ್ನನ ಬಳಸಬೇಡ. ಇದರಿಂದ ನಿನ್ನ ದೇಹದಲ್ಲಿ ಫ್ರೀ ರಾಡಿಕಲ್ಸ್ ನ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಅದು ಕ್ಯಾನ್ಸರ್ಗೂ ಕೂಡ ಕಾರಕವಾಗಬಹುದು. ಅದು ಹೇಗೆ ಅಂತ ನಾನು ವೈಜ್ಞಾನಿಕವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಚೆನ್ನಾಗಿ ಕಾಣ್ಲೇಬೇಕು, ನಿನ್ ಮುಖನೂ ಚೆನ್ನಾಗ್ಬೇಕು, ತಲೆನೂ ಚೆನ್ನಾಗ್ಬೇಕು ಅಂದ್ರೆ ಬಾ, ಒಂದು ವರ್ಲ್ಡ್ ಬೆಸ್ಟ್ ರೇಂಜ್ ನಮ್ಮ ಹತ್ರ ಇದೆ, ವಿಟಮಿನ್ ಥೆರಪಿ. ಅಂದ್ರೆ ಈ ಒಂದು ನಾವೇನೇನ್ ನಮ್ ದೇಹ ಚೆನ್ನಾಗಿಟ್ಕೋಬೇಕು, ಹಲ್ ಚೆನ್ನಾಗಿಟ್ಕೋಬೇಕು, ಕಣ್ ಚೆನ್ನಾಗಿಟ್ಕೋಬೇಕು, ಎಲ್ಲ ಚೆನ್ನಾಗಿಟ್ಕೋಬೇಕಲ್ಲ, ಇದನ್ನ ಈ ಪ್ರಾಡಕ್ಟ್ ಮುಖಾಂತರ ನಾವು ಮಾಡಿದ್ದೆ ಆದ್ರೆ ಹೆಂಗಾಗೂ ಕಾಣ್ತೀವಿ,
ಚೆನ್ನಾಗೂ ಕಾಣ್ತೀವಿ, ಇಷ್ಟು ಸಖತ್ತಾಗಿರ್ತೀವಿ. ಒಂದು ಸಲ ಈ ಪ್ರಾಡಕ್ಟ್ಗೆ ಅಡಿಕ್ಟ್ ಆದ ವ್ಯಕ್ತಿ, ಪರ್ಸ್ನಲಿ ನನ್ನ ಒಪಿನಿಯನ್, ನನಗೆ ಈ ಪೇಸ್ಟ್ ಬಿಟ್ಟು ಬೇರೆ ಪೇಸ್ಟ್ ಸಿಗಕ್ಕಾಗಲ್ಲ, ಈ ಸೋಪ್ ಬಿಟ್ಟು ಬೇರೆ ಸೋಪ್ ಸಿಗಕ್ಕಾಗಲ್ಲ. ಸ್ನೇಹಿತರೆ, ಮಾರ್ಕೆಟ್ ತುಂಬಾ ಅಗಲವಾಗಿ ಸ್ಪ್ರೆಡ್ ಆಗುತ್ತೆ, ಗೊತ್ತೇ ಆಗಲ್ಲ. ಬಟ್ ಇದಕ್ಕೆ ಸೀಸನ್ ಇಲ್ಲ, ಇದಕ್ಕೆ ಯಾವುದೇ ರೀತಿ ಸೀಸನ್ನೇ ಇಲ್ಲ ಸ್ನೇಹಿತರೆ. ಆಲ್ ಟೈಮ್ ಸೀಸನ್, ಎಲ್ಲಾ ಟೈಮಲ್ಲೂ ಇದು ರೆಡಿ ಆಗುತ್ತೆ. ಇನ್ಸ್ಟೆಂಟ್ ಆಗಿ ಮಾಡ್ಬೋದು, ಇನ್ಸ್ಟೆಂಟ್ ಆಗಿ ಮನಿ ಜನರೇಟ್ ಮಾಡ್ಕೊಡುತ್ತೆ, ಜನಕ್ಕೆ ಪಟ್ 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 ಅಂತ ಹಣನ ಜನರೇಟ್ ಮಾಡ್ಕೊಡುತ್ತೆ. ಜೊತೆಗೆ ಜನಕ್ಕೆ ಮಾರ್ಕೆಟ್ ಮಾಡೋಕ್ಕೂ ಈಸಿ ಇರುತ್ತೆ. ಎಂಥ ಸಿಚುವೇಶನ್ ಅಲ್ಲೂ ಕೂಡ, ಇಂಥ ಲಾಕ್ಡೌನ್ ಸಿಚುವೇಶನ್ ಅಲ್ಲೂ ಕೂಡ ಜನ ಲಕ್ಷ್ಮೀಕಾಂತ್ ಹೇಳ್ದಾಗೆ ಮುಖಕ್ಕೆ ಸೋಪ್ ಹಾಕೋದ್ನ, ಹಲ್ಲುಜ್ಜೋದ್ನ ಇದನ್ನ ನಿಲ್ಸಲ್ಲ. ಅಂದ್ರೆ ಇದರ ಮಾರ್ಕೆಟ್ ತುಂಬಾ ದೊಡ್ಡದಿದೆ. ನಾನೇನಾದ್ರೂ ಸೆಟ್ ಮಾಡಿದ್ರೆ ಒಂದು ಸ್ಟೇಬಲ್ ಮಾರ್ಕೆಟ್ ನಿರ್ಮಾಣವನ್ನ ಮಾಡಬಹುದು. ಯಾಕೆಂದ್ರೆ ನೆಟ್ಸರ್ಫ್ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಹೇಗೆ ಬರ್ತಾ ಇದಾವೆ ಅಂದ್ರೆ ಸ್ನೇಹಿತರೆ, ಈಗ ಏನಿತ್ತು ಫಾಸ್ಟ್ ಟ್ರ್ಯಾಕ್, ಅದನ್ನ ತುಂಬಾ ವಿನೂತನವಾಗಿ ರೆಡಿ ಮಾಡ್ತಾ ಇದ್ದಾರೆ. ಈಗ ಯಾರ್ಯಾರು ಫಾಸ್ಟ್ ಟ್ರ್ಯಾಕಿಂಗ್ ನೆಕ್ಸ್ಟ್ ರೆಡಿ ಆಗ್ತಾ ಇದೀರೋ, ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್ಸ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ವಿನೂತನವಾಗಿ ಅದು ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಫಾಸ್ಟ್ ಟ್ರ್ಯಾಕ್ ಅಂದ್ರೆ ಏನ್ ಮಾಡ್ತಾ ಇದಾರೆ, ಕೆರಿಯರ್ ಓರಿಯೆಂಟೆಡ್ ಆಗಿ ರೆಡಿ ಮಾಡ್ತಾ ಇದಾರೆ. ಫಾಸ್ಟ್ ಟ್ರ್ಯಾಕ್ ನ ಉದ್ದೇಶ ಏನು? ಕಂಪ್ನಿ ಹೇಳಿರೋದು ಒಂದೇ ಮಾತು, ನೀನು ಫಾಸ್ಟ್ ಟ್ರ್ಯಾಕ್ ಅಲ್ಲಿ 1000 ದಿನ ಇರಪ್ಪ, ನೀನ್ 1000 ದಿನ ಇದ್ದಿದ್ದೆ ಆದ್ರೆ ನೀನ್ 1 ಕೋಟಿ ಇನ್ಕಮ್ ನ ಇಲ್ಲಿ ದುಡಿಬಹುದು. ವಾವ್, ಇದು ಬಹಳ ಚೆನ್ನಾಗಿದೆ ಸರ್. ಎಲ್ಲೆಲ್ಲೋ ಆಚೆ ಕಡೆ 1000 ದಿನ ಏನ್ ಸರ್, 5000 ದಿನ ಇದ್ದೀನಿ, ನಾನೇನು ಮಾಡಕ್ಕಾಗಿಲ್ಲ, ಇಲ್ಲಿ 1000 ದಿನ ಇರ್ತೀನಿ ಬಿಡಿ ಸರ್. ಪಾಪ ಆ ಫಾಸ್ಟ್ ಟ್ರ್ಯಾಕ್ ಅನ್ನೋ ಒಂದು ಎಜುಕೇಶನ್ ಸಿಸ್ಟಮ್ ಒಳಗ್ ಬಾ. ಜುಲೈಯಿಂದ ಎಂಟ್ರಿ ಸ್ಟಾರ್ಟ್, ಜುಲೈಯಿಂದ ನಿನ್ನ ಅಡ್ಮಿಷನ್ ಸ್ಟಾರ್ಟ್. ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಮಾಡು, 100% ಮಾಡು, ನಿನ್ ಲೈಫ್ ಸೆಟ್ಲ್ ಮಾಡ್ಕೋಬಹುದು. ಅಂತ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಾನು ಸ್ಟೇಬಲ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಸ್ನೇಹಿತರೆ, ಹರ್ಬ್ಸ್ ಅಂಡ್ ಮೋರ್, ನ್ಯಾಚುರೋಮೋರ್ ಅಂಡ್ ನಮ್ಮ ಬಯೋಫಿಟ್ ನ ಕಾಂಬಿನೇಷನ್ ಸರಿಯಾಗಿ ಬಳಸಿದ್ದೆ ಆದ್ರೆ ನಾವಿದ್ರಿ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ನಾನು ಮುಗಿಸೋದ್ಕಿಂತ ಮುಂಚೆ ಸ್ನೇಹಿತರೆ, ಎಷ್ಟೋ ಜನ ಲೀಡರ್ಸ್ ನನಗೆ ನಿನ್ನೆ ಗೊತ್ತಾಯ್ತು. ನನಗೆ ಅದನ್ನ ಅವರು ತಮ್ಮ ಒಳಗಿದ್ದನ್ನ ಎಕ್ಸ್ಪ್ರೆಸ್ ಮಾಡಿದ್ರು. ಗುರುಗಳೇ, ನಾವು ಪರ್ಸನಲ್ ಕೇರ್, ಹೆಲ್ತ್ ಕೇರ್ ಅಲ್ಲಿ ಕಿಂಗು ಗುರುಗಳೇ. ನಮಗ್ ಗೊತ್ತಿರ್ಲಿಲ್ಲ. ನಾವು ಯಾಕೆ ವಿ ಡೋಂಟ್ ನೋ, ನಮಗೆ ನೆಟ್ವರ್ಕ್ ಬ್ಯಾಕ್ ಗ್ರೌಂಡ್ ಇಲ್ಲ ಸ್ನೇಹಿತರೆ. ನಾವು ನೆಟ್ವರ್ಕ್ ಅನಾಲಿಸಿಸ್ ಮಾಡೋಷ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಕೆಲವು ಲೀಡರ್ ಇದ್ದಾರೆ, ಅವರು ಸಿಟಿ ಓರಿಯೆಂಟೆಡ್ ಕೆಲಸ ಮಾಡ್ತಾರೆ, ಸಿಟಿಗಳಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ, ಸಿಟಿಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ. ಅಂತ ಲೀಡರ್ಸ್ಗಳಿಗೆ ನಾವು ಸರಿಯಾಗಿ ಇದನ್ನೇನಾದ್ರೂ ಎಜುಕೇಶನ್ ತಗೊಂಡು ಪ್ರೆಸೆಂಟ್ ಮಾಡಿದ್ದೆ ಆದ್ರೆ ಸೂಪರ್ ಡೂಪರ್ ಸಕ್ಸಸ್ ಆಗ್ಬೋದು. ನಮ್ಮ ಬಿಸ್ನೆಸ್ ಈಗ ಏನ್ ಸ್ಪೀಡ್ ಆಗಿತ್ತು, ಆಲ್ರೆಡಿ ನಾವು ರಾಕೆಟ್, ಟೀಮ್ ಗ್ರೀನ್ ರಾಕೆಟ್ ತುಂಬಾ ಫೈಟ್ ಇದೆ ಸ್ನೇಹಿತರೆ. ಟೀಮ್ ಗ್ರೀನ್ಗೆ ಕಾಂಪೀಟ್ ಮಾಡಕ್ಕೆ ಮತ್ತೆ ನೆಟ್ಸರ್ಫ್ ಅಲ್ಲಿ ಇನ್ನೊಂದು ಟೀಮ್ ಯಾವುದು ಸಿಗಲ್ಲ ಸ್ನೇಹಿತರೆ. ಇದು ನನ್ನ ಅಶ್ಯೂರೆನ್ಸ್. ಯಾಕೆಂದ್ರೆ ನಮ್ಮ ಎಜುಕೇಶನ್ ಇರ್ಬೋದು, ನಮ್ಮ ಫೋರ್ಸ್ ಇರ್ಬೋದು, ನಮ್ಮಲ್ಲಿ ಎಷ್ಟು ಸಂಸ್ಕಾರನ ತುಂಬಿ ನಾವು ಟೀಮ್ ನ ಬೆಳೆಸ್ತಾ ಇದೀವಿ ಅಂದ್ರೆ ಒಬ್ಬೊಬ್ರು ಲೀಡರ್ ಕೂಡ ಇದು ಕಂಪೇರ್ ಮಾಡಕ್ ಇನ್ನೊಂದು ಟೀಮ್ ಯಾವುದು ಬರಲ್ಲ. ಕಂಪ್ನಿನೇ ನಮ್ ಜೊತೆ ಏನಾದ್ರು ಫೈಟ್ ಮಾಡ್ಬೇಕಷ್ಟೇ. ಫೈಟ್ ಮಾಡೋ ಟೀಮ್ ಅಂದ್ರೆ ನಾವು ಆ ಮಟ್ಟಕ್ಕೆ ಆಲ್ ಓವರ್ ಇಂಡಿಯಾದ ಸೇಲ್ಸ್ ನ 30% ನಾವು ಕವರ್ ಮಾಡಿದೀವಿ ಸ್ನೇಹಿತರೆ. ಟೀಮ್ ಗ್ರೀನ್ ಅವ್ರು ಅಷ್ಟು ಪವರ್ಫುಲ್ ಟೀಮ್ ಆಗಿ ನಾವು ಬೆಳೆದಿದ್ದೀವಿ. ಆಲ್ರೆಡಿ ನಾವು ತುಂಬಾ ಸ್ಪೀಡ್ ಅಲ್ಲಿ ಇದೀವಿ. ಆ ಸ್ಪೀಡ್ ಆಗಿರೋ ರಾಕೆಟ್ಗೆ ಇನ್ನೊಂದೆರಡು ಫ್ಯೂಯಲ್ ನ ಜೋಡಿಸಿದ್ರೆ ಹರ್ಬ್ಸ್ ಅಂಡ್ ಮೋರ್, ನ್ಯಾಚುರೋಮೋರ್ ಸ್ನೇಹಿತರೆ. ಹರ್ಬ್ಸ್ ಅಂಡ್ ಮೋರ್ ಆಯ್ತು. ನನ್ನ ಪ್ರಕಾರ ಇನ್ನ ನೀವು ಚಿಂದಿ ಉಡಾಯಿಸ್ತೀರಾ ಅನ್ನೋದ್ರಲ್ಲಿ 2 ಡೌಟ್ ಇಲ್ಲ. ಯಾಕೆಂದ್ರೆ ನಮ್ಮ ಹುಡುಗರು ಇದಾರಲ್ಲ ಟೀಮ್ ಗ್ರೀನ್ ಅಲ್ಲಿ, ಒಬ್ಬೊಬ್ರು ಹಸಿದ ಹುಲಿಗಳು. ಅವ್ರಿಗೆ ಕರೆಕ್ಟ್ ಆಗಿರೋ ಜಾಗ ತೋರಿಸ್ಬೇಕು, ಹೆಂಗೋಗ್ ಬೇಟೆ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ನಿಮ್ಮಂತ ಟೀಮ್ ಇರೋದೆ ನನ್ನ ಪುಣ್ಯ ಅಂತ ಕರಿತೀನಿ. ನಿಮ್ ಜೊತೆ ಕೆಲಸ ಮಾಡಕ್ ನಾನು ಪ್ರತಿ ಕ್ಷಣ ಹೆಮ್ಮೆ ಪಡ್ತೀನಿ ಸ್ನೇಹಿತರೆ. ಅಷ್ಟು ನಿಮ್ಮನ್ನ ಇಷ್ಟಪಡ್ತೀನಿ ನಾನು. ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಎಥಿಕಲ್ ಆಗಿ ನೀವು ಕೆಲಸ ಮಾಡ್ತಿದ್ದೀರಾ. ಇಂಥ ಸ್ಪೀಡ್ ರಾಕೆಟ್ಗೆ ಇನ್ನ 2 ಫ್ಯೂಯಲ್ ನ ನಾವು ಜೋಡ್ಸೋಣ. ಅದರಲ್ಲಿ ಒಂದು ಆಲ್ರೆಡಿ ನಾವು ಜೋಡ್ಸಾಗಿದೆ. ಬಯೋಫಿಟ್ ಬಿಡಿ, ನಮ್ದು ಫ್ಯೂಯಲ್ ಟ್ಯಾಂಕ್ ತುಂಬಾ ದೊಡ್ಡದು. ಬಯೋಫಿಟ್ ಅಲ್ಲಿ ನಾವು ಮಾಸ್ಟರ್ ಇದೀವಿ, ಕಿಂಗ್ ಸರ್. ಇವತ್ತು ಎಂತೆಂತ ಅಗ್ರಿಕಲ್ಚರ್ ಸಮಸ್ಯೆ ಇದ್ದಿದ್ದೊಂದು, ಈ ಕೇರ್ನು ನಾವೀಗ ಡೆವಲಪ್ ಮಾಡಾಯ್ತು. ಇದರಲ್ಲಿ ಸಣ್ಣ ಹೆಣ್ಮಕ್ಳು, ಅಂಗನವಾಡಿ ಹೆಣ್ಮಕ್ಳುಗಳು, ಅವರ ಮನೆ, ಅವ್ರ ಪಕ್ಕ ಅವ್ರಿಗೆ ನಾವು ಇವ್ರನ್ನ ಪ್ರಿಪೇರ್ ಮಾಡ್ಬೇಕು. ಇದರಿಂದ ತುಂಬಾ ಒಳ್ಳೇದಾಗತ್ತೆ, ಜನಕ್ಕೆ ತುಂಬಾ ಒಳ್ಳೇದಾಗತ್ತೆ. ಇವತ್ತು ಆ ಕೆಮಿಕಲ್ ಪ್ರಾಡಕ್ಟ್ ನ ಬಳಸಿ ಇವತ್ತಲ್ಲ ಇನ್ನು 5 ವರ್ಷದಲ್ಲಿ ರೋಗ ಗುರಿ ಆಗ್ತಾರೆ. ಇದನ್ನ ತಪ್ಪಿಸ್ಬೇಕು ನಾವು. ಇದರಿಂದ ಒಳ್ಳೆ ಕೆಲಸ ಮಾಡ್ದಂಗಾಗತ್ತೆ, ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ, ಒಳ್ಳೆ ಕೆಲಸ ಮಾಡಿದ ತೃಪ್ತಿನೂ ಇರುತ್ತೆ, ಖುಷಿನೂ ಇರುತ್ತೆ. ಅಗೇನ್ ಇಟ್ ವಾಸ್ ಅ ಸೂಪರ್, ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ಒಳ್ಳೆ ಪಾಯಿಂಟ್ ಇದು. ಎಸ್ ಸರ್, ಇದನ್ನ ಮಾಡೋಣ, ಮಾಡಿ 100% ಇದನ್ನ ಮಾಡಿ. ಇದೇ ತರ ಸ್ನೇಹಿತರೆ ನಾವು ನೆಕ್ಸ್ಟ್
ಇದನ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ. ಇದ್ರ ಜೊತೆಗೆ ಸಪೋರ್ಟಿಂಗ್ ಆಗಿ ನಮ್ಮ ಹರ್ಬ್ಸ್ ಅಂಡ್ ಮೋರ್ ಅಂದ್ರೆ ನಮ್ಮ ಹೆಲ್ತ್ ಪ್ರಾಡಕ್ಟ್ಸ್ಗಳು ತುಂಬಾ ಸಹಾಯ ಮಾಡುತ್ತೆ. ನಾಳೆ ನಾವು ಇದನ್ನ ಬಳಸಿ ಸಕ್ಸಸ್ಫುಲ್ ಆಗಿ ತಮ್ಮ ಜೀವನನ ರೂಪಿಸ್ಕೊಂಡಿರ್ತಕ್ಕಂಥ ಇಬ್ರು ಅಸ್ಮಿತಾ ಲೇಡಿಗಳನ್ನ ನಾನು ಇಂಟರ್ವ್ಯೂ ಮಾಡ್ಕೊಡ್ತೀನಿ. ಯಾಕೆಂದ್ರೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗ್ಬೇಕಲ್ಲ. ಯಾಕೆಂದ್ರೆ ನನ್ನ ಪ್ರೊಫೆಷನಲ್ ರೇಂಜ್ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಅವ್ರ ಕೈಲಿ ಎಕ್ಸ್ಪ್ಲೈನ್ ಮಾಡೋಣ. ಯಾಕೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿರೋ ಅಷ್ಟು ಪ್ರಾಡಕ್ಟ್ ನಾನು ಯೂಸ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ BB ಕ್ರೀಮ್ ನಾನು ಯೂಸ್ ಮಾಡಿದ್ದೀನಿ. ಬಟ್ ಪ್ರೊಫೆಷನಲ್ ರೇಂಜ್ ಪ್ರಾಡಕ್ಟ್ಸ್ ನ ಒಂದ್ಸರಿ ನನ್ನ ಮಿಸ್ಸಸ್ ನನ್ನ ಮೇಲೆ ಅಪ್ಲೈ ಮಾಡಿದ್ರು. ಇಟ್ಸ್ ವಾಸ್ ಅ ಫ್ಯಾಂಟಾಸ್ಟಿಕ್ ರಿಸಲ್ಟ್. ಇನ್ಸ್ಟಂಟ್ ಆಗಿ ಅವೇನೇನೋ ಎಲ್ಲ ಹಾಕಿ ಮಾಡಿದಾಗ ಸಖತ್ ರಿಸಲ್ಟ್ ಬಂತು. ನನ್ನ ಫೇಸ್ ತುಂಬಾ ಗ್ಲೋ ಅನ್ಸಕ್ ಸ್ಟಾರ್ಟ್ ಆಯ್ತು. ಇದನ್ನ ನಾನು ಹೇಳೋದ್ಕಿಂತ ಆ ಹೆಣ್ಮಕ್ಳ ಬಾಯಲ್ಲಿ ಹೇಳಿಸ್ಬೇಕಂತ ಆ 6 ಪ್ರಾಡಕ್ಟ್ ನ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ನಾಳೆ ಅವರು ಬಂದು ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾರೆ ಮತ್ತು ಈ ಪ್ರಾಡಕ್ಟ್ ನ ಪವರ್ ನ ಹೇಳ್ತಾರೆ. ಒಬ್ರು ಪ್ರೇಮಾ ಮೇಡಮ್ ಅಂತ ಹೇಳಿ ನಮ್ಮ ಹಾಸನ್ ಭಾಗದವರು, ಇನ್ನೊಬ್ರು ನೀಲಾ ಮೇಡಮ್ ಅಂತ ಹೇಳಿ ನಮ್ಮ ಕೋಲಾರದ ಭಾಗದವರು, ಇಬ್ರು ಕೂಡ ಬ್ಯೂಟಿಷಿಯನ್ಸ್ ಆಗಿದ್ದಾರೆ. ತುಂಬಾ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ. ಫುಲ್ ಟೈಮರ್ ನೆಟ್ ಸರ್ಫ್ ಆಗಿದ್ದಾರೆ. ಒಬ್ರು ಆಲ್ರೆಡಿ MCM ಲೀಡರ್ ಆಗಿದ್ದಾರೆ ಪ್ರೇಮಾ ಮೇಡಮ್ ಅವರು ಬಂದು ನಾಳೆ ಸಂಪೂರ್ಣವಾಗಿ ಇದರ ಮಾಹಿತಿನ ಕೊಡ್ತಾರೆ. ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ ಟೀಮಲ್ಲೂ ಕೂಡ ಅಂತ ಪ್ರೇಮಾ ಮೇಡಮ್ ಅಂತ ನೀಲಾ ಮೇಡಮ್ ಏನಾದ್ರು ಬಂದಿದ್ದೆ ಆದ್ರೆ ನಿಮ್ಮ ಗ್ರೌತ್ ಇನ್ನೂ ಸ್ಪೀಡ್ ಆಗುತ್ತೆ. ಯಾಕೆಂದ್ರೆ ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಹೇಗೆ ಒಂದು ಬ್ಯಾಲೆನ್ಸ್ಡ್ ಟೀಮ್ ಇರುತ್ತೋ, ಎಲ್ಲರೂ ಬ್ಯಾಟ್ಸ್ಮನ್ ಇದ್ರೆ ಗೆಲ್ಲಕ್ಕಾಗಲ್ಲ. ನೋಟಿಸ್ ದಿಸ್ ಪಾಯಿಂಟ್. ಎಲ್ಲರೂ ಬೌಲರ್ಸ್ ಇದ್ರೆ ಗೆಲ್ಲಕ್ಕಾಗಲ್ಲ. 5 ಜನ ಒಳ್ಳೆ ಬ್ಯಾಟ್ಸ್ಮನ್, 3 ಜನ ಆಲ್ರೌಂಡರ್ಸ್, 2 ಸ್ಪಿನ್ ಬೌಲರ್ಸ್, 3 ಜನ ಫಾಸ್ಟ್ ಬೌಲರ್ಸ್, ಒಬ್ಬ ವಿಕೆಟ್ ಕೀಪರ್. ಇದನ್ನ ಹೇಗೆ ನಾವು ಕಾಂಬಿನೇಷನ್ ಅಂತ ಕರಿತೀವೋ ಹಾಗೆ ಈ ವ್ಯವಸ್ಥಿತ ಬಿಸ್ನೆಸ್ ಅಲ್ಲಿ ಎಲ್ಲರೂ ಇರಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಒಂದು ಒಳ್ಳೆ ಆಲೋಚನೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಹರ್ಬ್ಸ್ ಅಂಡ್ ಮೋರ್ ನ ಇನ್ನು ಮುಂದೆ ಸೀರಿಯಸ್ ಆಗಿ ತಗೊಳ್ಳಿ. ನಮ್ಮ ಪ್ರತಿ ಕ್ಲೋಸಿಂಗ್ ಅಲ್ಲೂ ಹರ್ಬ್ಸ್ ಅಂಡ್ ಮೋರ್ ನ ಇಷ್ಟು ಪ್ರಾಡಕ್ಟ್ ಇರ್ಲೇಬೇಕಂತೇಳಿ ಹರ್ಬ್ಸ್ ಅಂಡ್ ಮೋರ್ ನ ಡಿಮ್ಯಾಂಡ್ ನ ಅರ್ಥ ಮಾಡಿಸಿ, ಅದು ಎಷ್ಟು ಈಸಿಯಾಗಿ ಲಿಕ್ವಿಡ್ ಆಗುತ್ತೆ ಅಂತ ಅನೌನ್ಸ್ ನ ಮಾಡಿಸಿ. ಏನೇ ಕಾರಣಕ್ಕೂ ವಾಲ್ಯೂಮ್ ನ ನೋಡ್ಬೇಡಿ. ವಾಲ್ಯೂಮ್ ನ ನೋಡೋದು ಬೇರೆ. ಅವನಿಗೆ ನಿಜವಾಗ್ಲೂ ನೆಟ್ ಸರ್ಫ್ ಪ್ರಾಡಕ್ಟ್ ಇಂದ ನನ್ನ ಏಜ್ ಕಮ್ಮಿ ಆಗ್ತಾ ಇದೆ, ನನ್ನ ಲುಕ್ ಇಷ್ಟು ಜಾಸ್ತಿ ಆಯ್ತು ಅಂತ ಒಂದ್ಸಲಿ ಗೊತ್ತಾದ್ರೆ ಮುಗೀತು. ನಿಮ್ಮನ್ನ ಅವ್ನು ನೋಡೋ ರೀತಿನೇ ಬೇರೆ ಆಗುತ್ತೆ, ನಿಮ್ಮನ್ನ ಟ್ರೀಟ್ ಮಾಡೋ ರೀತಿ ಬೇರೆ ಆಗುತ್ತೆ ಅವನು. ಹಾಗಾಗಿ ನಾವು ಬರೀ ಲಾಭದ ದೃಷ್ಟಿಯಿಂದ ಬರೀ ಬಯೋಫಿಟ್ಗಳನ್ನ ತುಂಬಿಸೋದ್ರಿಂದ ಸ್ನೇಹಿತರೆ ಅದು ಮಾಡಿ, ಅದು 100% ಮಾಡಿ. ಭೂಮಿ ಸುಧಾರಿಸ್ತಾ ಇದೀವಿ ಮಾಡಿ. ಆದ್ರೆ ನಮ್ಮ ಹರ್ಬ್ಸ್ ಅಂಡ್ ಮೋರ್ ಏನಿದೆ ಇದನ್ನ ಕೊಟ್ಟು ಅವನು ವೈಯಕ್ತಿಕವಾಗಿ ಇಂಪ್ರೂವ್ ಆದಾಗ ಇನ್ನೂ ಸಖತ್ ಖುಷಿ ಆಗ್ತಾನೆ. ಇನ್ನೂ ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭರಾತ್ರಿ. ಆಲ್ ದ ಬೆಸ್ಟ್. ಒಳ್ಳೆ ಆಲೋಚನೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.